ಕಮಲನಯನ ಕಮಲವದನ ಕಮಲಾನಯನ ಕಮಲವದನ ಕಮಲಾರಮಣ ನಾರಾಯಣ. ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಋಗ್ಯಜುಸ್ಸಾಮರೂಪಾಯ ವೇದಾಹರಣಕರ್ಮಣೆ ಪ್ರಣವೋದ್ಗೀತವಪುಷೇ ಮಹೋಶ್ವಶಿರಸೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಭಗವಂತೌ ಪುನಃ ಪುನಃ. ಪೂಜ್ಯರಾದ ಭಗವದ್ಬಂಧುಗಳೇ, ಹಿಂದಿನ ತಿಂಗಳ 2ನೇ ಶನಿವಾರ ನಾವು 40ನೆಯ ಸೂತ್ರವನ್ನು, ನಾರದ ಭಕ್ತಿ ಸೂತ್ರದಲ್ಲಿ 40ನೆಯ ಸೂತ್ರನ ನಾವು ಅಧ್ಯಯನ ಮಾಡಿದ್ವಿ. ಲಭ್ಯತೇಪಿ ತತ್ಕೃಪಯ ಏವ ಅಂತಕ್ಕಂಥದ್ದು 40ನೆಯ ಸೂತ್ರ. ಇದು ಏನು ಹೇಳುತ್ತೆ ಅಂತಂದರೆ, ನಾರದರು ಏನಿಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ, ಮಹತ್ಸಂಗಸ್ತು ದುರ್ಲಭೋ ಅಗಮ್ಯೋ ಅಮೋಘಶ್ಚ ಅಂತ. ಮಹಾತ್ಮರ ಸಂಘ ಅಂತಕ್ಕಂಥದ್ದು, ಸತ್ಸಂಗ ಅಂತಕ್ಕಂಥದ್ದು ಸಿಗೋದು ತುಂಬ ಕಷ್ಟ, ದುರ್ಲಭ. ಸಿಕ್ಕಿದ್ರೆ ಮಹತ್ಸಂಗಸ್ತು ದುರ್ಲಭೋ ಅಗಮ್ಯ ಅಂದರೆ ಸಿಕ್ಕುತ್ತೆ ಮಹಾತ್ಮರ ಸಂಘ. ಆದರೆ ಇವರು ಮಹಾತ್ಮರು ಅಂತ ತಿಳ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಯಾಕೆಂತಂದರೆ ಅವರು ಸಾಮಾನ್ಯರಂತೆಯೇ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಯಾಕೆಂದರೆ ಯೋಗ ಮಾಯಾ ಸಮಾವೃತ ಅಂತ ಭಗವಂತನೇ ಹೇಳ್ಕೊತಾನೆ, ನಾನು ಯೋಗ ಮಾಯೆಯಿಂದ ಆವೃತನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಮಹಾತ್ಮರನ್ನು ನಾವು ಮಹಾತ್ಮರು ಅಂತ ಗುರುತಿಸೋದೇ ಬಹಳ ಕಷ್ಟ. ಯಾಕೆಂದರೆ ಸಾಮಾನ್ಯ ಮನುಷ್ಯರಂತೆ ಇರ್ತೀವಿ. ನಮ್ಮ ಬುದ್ಧಿ ಹೇಗಿರುತ್ತೆ ಅಂತಂದರೆ, ನಮ್ಮ ಬುದ್ಧಿಮಟ್ಟ ಹೇಗಿರುತ್ತೆ ಅಂತಂದರೆ, ನಮ್ಮ ಅಳತೆಯನ್ನು ಮೀರಲಾಗದ ದೇವರು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಮ್ಮ ಮನಸ್ಸಿನ ಚೌಕಟ್ಟಿನಲ್ಲೇ ನೋಡ್ತಾ ಇರ್ತೀವಿ ನಾವು ಭಗವಂತನ ಅಥವಾ ಗುರುವನ್ನ ನಾವು ಗುರುತಿಸ್ಬೇಕಾಗಿದ್ರು ಕೂಡ ನಮ್ಮ ಮನಸ್ಸಿನ ಚೌಕಟ್ಟಿನಲ್ಲೇ ಗುರುತಿಸ್ತೀವಿ. ಹೇಗೆ ಅಂತಂದರೆ, ಇವಾಗ ನೋಡಿ, ಕೆಲವರು ಹೇಳ್ತಾರೆ, ಈ ಕದ್ರಿ ನರಸಿಂಹಸ್ವಾಮಿಗೆ ತಿರುಪತಿನಲ್ಲಿ ಬ್ರಹ್ಮೋತ್ಸವಗಳು ನಡೆದ್ರೆ ಅಲ್ಲಿ ಆತನಿಗೆ ತಲೆನೋವು ಬಂದ್ಬಿಡುತ್ತೆ ಕದ್ರಿನಲ್ಲಿ, ಹಾಗಾಗಿ ಮೆಣಸರದು ಪೊಟ್ಟಾಕ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ದ್ವೇಷ ಭಾವನೆಯನ್ನು ಭಗವಂತನ ಮೇಲೂ ಆರೋಪ ಮಾಡಿಬಿಡ್ತಕ್ಕಂಥದ್ದು. ಆಮೇಲೆ ಇಬ್ಬರು ಹೆಂಡ್ತಿರಿದ್ದಾರೆ ಅನ್ನೋದು, ಜಗಳ ಆಡ್ತಾನೆ ಅನ್ನೋದು, ಇವೆಲ್ಲ ಏನು ಅಂತ ನಮ್ಮ ಸಾಂಸಾರಿಕವಾಗಿರ್ತಕ್ಕಂಥ ಕಷ್ಟಗಳನ್ನೆಲ್ಲ ದೇವ್ರ ಮೇಲೆ ಆರೋಪ ಮಾಡಿಬಿಡೋದು. ಹೀಗೆ ಏನು ಅಂತಂದರೆ, ನಮ್ಮ ಅಳತೆಯನ್ನು ಮೀರಲಾಗದ ದೇವರು ಅಂತ. ದೇವರನ್ನ, ಗುರುಗಳನ್ನ ಕೂಡ ನಾವು ನಮ್ಮ ಮನಸ್ಸಿನ ಚೌಕಟ್ಟಿನಲ್ಲೇ ನೋಡ್ತಾ ಇರ್ತೀವಿ. ಆಮೇಲೆ ನಮ್ಮ ಒಂದು ಊಹೆ ಏನಿರುತ್ತೆ ಅಂತಂದರೆ, ಗುರುಗಳು ಅಂತಂದರೆ, ದೇವರು ಅಂತಂದರೆ ಮಹಿಮೆಗಳನ್ನು ತೋರಿಸ್ಬೇಕು, ಪವಾಡಗಳನ್ನು ಮಾಡಬೇಕು, ಹೆಜ್ಜೆ ಹೆಜ್ಜೆಗೂ ಪವಾಡಗಳನ್ನು ಮಾಡ್ತಾ ಇರಬೇಕು. ಹೀಗೆ ಈ ಒಂದು ಎಕ್ಸ್ಪೆಕ್ಟೇಷನಲ್ಲೇ ನಮ್ಮ ಒಂದು ಮನಸ್ಸು ಹುಡುಕಾಡ್ತಾ ಇರುತ್ತೆ. ಸಾಮಾನ್ಯವಾಗಿರ್ತಕ್ಕಂಥ ಗುರುಗಳು ಮತ್ತು ದೇವರುಗಳು ಹೇಗೆ ನಡ್ಕೊತಾ ಇರ್ತಾರೆ ಅಂತಂದರೆ, ಅವರು ಯಾವುದೋ ಒಂದು ಭಿಕ್ಷುಕರ ಥರ ಯಾವುದೋ ಒಂದು ಮರದ ಕೆಳಗೆ ಕೂತಿರ್ತಾರೆ. ಸಹಜವಾಗಿರ್ತಕ್ಕಂಥ ಜೀವನನ ನಡೆಸ್ತಾ ಇರ್ತಕ್ಕಂಥವ್ರಾಗಿರ್ತಾರೆ. ಸಾಮಾನ್ಯರಂತೆ ತೋರ್ಕೊತಾರೆ. ಅದಕ್ಕೆ ಏನು ಹೇಳ್ತಾರೆ, ಬಾಲೋನ್ಮತ್ತ ಪಿಶಾಚವತ್ತು ಅಂತ ಹೇಳ್ಬಿಟ್ಟು ಅಂತ. ಇಲ್ಲ ಮಕ್ಕಳ ಥರ ಆಡ್ತಾ ಇರ್ತಾರೆ. ಅವ್ರನ್ನ ನೋಡಿದಾಗ ನಮಗೆ ಅನಿಸುತ್ತೆ, ಈತನಿಗೇನು ಬುದ್ಧಿ ಇಲ್ಲ, ದಡ್ಡ, ಇವನನ್ನು ನಾನು ಗುರು ಅಂತ ಹೇಗೆ ಒಪ್ಪೋದು ಅಂತ ಹೇಳ್ಬಿಟ್ಟು ಅಂತ. ಉನ್ಮತ್ತ ಹುಚ್ಚನ ಥರ ಆಡ್ತಾ ಇರ್ತಾರೆ. ಅವರನ್ನು ನಾವು ಗುರುತಿಸೋದು ಬಹಳ ಕಷ್ಟ. ಪಿಶಾಚವತ್ತು ಯಾವುದೇ ಒಂದು ನೀತಿ ನಿಯಮ ಬಾಹಿರವಾಗಿರ್ತಾರೆ. ಸ್ನಾನ ಮಾಡಿದ್ರು, ಮಾಡದೇ ಇದ್ರು ಹೆಂಗಂದ್ರೆ ಹಂಗೆ ತಿಂದುಬಿಡ್ತಾರೆ, ಎಲ್ಲಂದ್ರಲ್ಲೇ ತಿಂದುಬಿಡ್ತಾರೆ. ಹೀಗೆಲ್ಲ ಮಾಡೋದ್ರಿಂದ ನಮಗೇನಾಗುತ್ತೆ, ಗುರು ಅಂತ ಅನ್ನೋದನ್ನ ಗುರುತಿಸೋದೇ ಬಹಳ ಕಷ್ಟ ಆಗುತ್ತೆ. ಮಹಾತ್ಮರು ಅಂತ ಗುರುತಿಸೋದೇ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಮಹತ್ಸಕ್ಕಸ್ತು ದುರ್ಲಭೋ ಅಗಮ್ಯೋ ಅಮೋಘಶ್ಚ. ಒಂದು ವೇಳೆ ನಮ್ಗೇನ ಗುರು ಅಂತಕ್ಕಂಥ ಅವನನ್ನು ನಾವು ಗುರುತಿಸ್ಕೊಂಡ್ವಿ ಅಂತಂದರೆ, ಇವನು ಗುರು ಅಂತ ಹೇಳ್ಬಿಟ್ಟು ನಾವೇನನ್ನ ಅದನ್ನ ಒಪ್ಕೊಂಡ್ವಿ ಅಂತಂದರೆ, ನಮಗೆ ಸದ್ಗುರು ಸಿಕ್ಕದ ಅಂತಂದರೆ ಅಮೋಘಶ್ಚ, ನಮ್ಮ ಜನ್ಮ ಅಲ್ಲಿಗೆ ಪರಿಪೂರ್ಣ ಆಯಿತು, ಕೃತಕೃತ್ಯರಾದ್ವಿ ಅಂತಲೇ ಅರ್ಥ. ಅಂತಹ ಒಂದು ಗುರುಗಳ ಒಂದು ಆಶ್ರಯ ಸಿಕ್ತು ಅಂತಂದರೆ ನಮ್ಮ ಜನ್ಮ ಅಂತಕ್ಕಂಥದ್ದು ಧನ್ಯವಾಗ್ಬಿಡುತ್ತೆ. ಹಾಗಾಗಿ ಅಮೋಘವಾಗಿರ್ತಕ್ಕಂಥ ಒಂದು ವರ.
ಹಾಗೇನನ್ನ ಮಹಾತ್ಮರ ಸಂಘ ನಮ್ಗೇನನ್ನ ಸಿಕ್ಕಿತು ಅಂತಂದರೆ ಲಭ್ಯತೆಪಿ ತತ್ಕೃಪಯ ಯೈವ. ನಾರದರಲ್ಲಿ ಹೇಳ್ತಾ ಇದ್ದಾರೆ 40ನೇ ಸೂತ್ರದಲ್ಲಿ, ಹಾಗೇನನ್ನ ಸಂಘ, ಸತ್ಸಂಗ ಅಂತಕ್ಕಂಥದ್ದು, ಮಹಾತ್ಮರ ಸಂಘ ಅಂತಕ್ಕಂಥದ್ದು, ಸಾಧು ಸಜ್ಜನರ ಸಂಘ ಅಂತಕ್ಕಂಥದ್ದು ಸಿಕ್ತು ಅಂತಂದರೆ ಅದು ಲಭ್ಯತೆಪಿ ತತ್ಕೃಪಯ ಏವ, ಭಗವಂತನ ಕೃಪೆಯಿಂದಾನೇ ಸಿಕ್ತು ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ಅಂತ. ದುರ್ಲಭಂ ತ್ರಯಮೇ ವೈತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳ್ಬಿಟ್ಟು ಯಾರು ವಿವೇಕ ಚೂಡಾಮಣಿನಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ. 3 ಸಿಗ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ತುಂಬ ದುರ್ಲಭನಂತ. ಏನು, ಒಂದು ಜೀವಿಗೆ 3 ಸಿಗ್ತಕ್ಕಂಥದ್ದು ಬಹಳ ದುರ್ಲಭನಂತ. ಏನು ಅಂದರೆ ಮನುಷ್ಯತ್ವ, ಮುಮುಕ್ಷತ್ವ ಅಂದರೆ ಮೋಕ್ಷ ಬೇಕು ಅಂತಕ್ಕಂಥ ಇಚ್ಛೆ, ಮಹಾಪುರುಷ ಸಂಶ್ರಯ ಅಂತ ಹೇಳ್ಬಿಟ್ಟು ಮಹಾತ್ಮರ ಸಂಘ. ಈ 3 ಕೂಡ ಸಿಗ್ತಕ್ಕಂಥದ್ದು ಬಹಳ ದುರ್ಲಭ. ಅದು ಸಿಗ್ತಕ್ಕಂಥದ್ದಕ್ಕೆ ನಾವು ಎಷ್ಟೋ ಜನ್ಮಗಳಿಂದ ನಾವು ಕೋರ್ಕೊಂಡಿರ್ಬೇಕಂತ. ಅಪ್ಪ ನಮಗೆ ಈ ಜನ್ಮನ್ನ, ಇಂಥ ಜನ್ಮನ್ನ ಕೊಡಿಸಪ್ಪ ಅಂತ ಕೇಳ್ಕೊಳ್ಬೇಕು. ಅದಕ್ಕೆ ಕುಲಶೇಖರ ಆಳ್ವಾರರು ಒಂದು ಕಡೆ ಹೇಳ್ತಾರೆ, ಮಾಮೇ ಸ್ತ್ರೀತ್ವಂ. ಅವ್ರು ಕೇಳ್ಕೊತಾರೆ ಭಗವಂತನ, ಅಪ್ಪ ನನಗೆ ಮುಂದಿನ ಜನ್ಮ ಅಂತ ಇದ್ದರೆ ಮಾಮೇ ಸ್ತ್ರೀತ್ವಂ, ನನಗೆ ಸ್ತ್ರೀ ಜನ್ಮವನ್ನು ಕೊಡಬೇಡ. ಅಂದರೆ ಸ್ತ್ರೀಯರ ಮೇಲೆ ಅವ್ರಿಗೇನು ದ್ವೇಷ ಇರಲಿಲ್ಲ, ಸ್ತ್ರೀ ಅಸ್ವತಂತ್ರರು ಅಂತ. ಅಂದರೆ ನಾವು ಸ್ವತಂತ್ರವಾಗಿ ಏನು ಮಾಡೋದಕ್ಕಾಗೋದಿಲ್ಲ, ಸ್ವತಂತ್ರವಾಗಿ ಓಡಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸ್ತ್ರೀ ಅಸ್ವತಂತ್ರತೆ ಇರೋದ್ರಿಂದ ಮಾಮೇ ಸ್ತ್ರೀತ್ವಂ ಮಾಚ ಮೇ ಸ್ಯಾತ್ ಕುಭಾವೋ, ನನ್ನಲ್ಲಿ ಯಾವುದೇ ಕೆಟ್ಟ ಭಾವನೆಗಳು ಬರದೇ ಇರತಕ್ಕಂಥ ಒಂದು ಜನ್ಮವನ್ನು ಕೊಡಪ್ಪ ಅಂತ ಹೇಳಿ. ನಮ್ಮಲ್ಲಿ ಕೆಟ್ಟ ಭಾವನೆಗಳು ಏನೇನು ಅಂತಂದರೆ ಈ ಅತಿಯಾಗಿ ಮಡಿ ಮಾಡ್ತಕ್ಕಂಥದ್ದು, ಈ ದೇವರಲ್ಲಿ ದ್ವೇಷ, ಶಿವಕೇಶವ ಭೇದ ಮಾಡ್ತಕ್ಕಂಥದ್ದು, ಭಗವಂತ ಬೇರೆ, ಈ ಭಗವಂತ ಹೆಚ್ಚು, ಈ ಭಗವಂತ ಕಡಿಮೆ, ಇದನ್ನೆಲ್ಲ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಮಾಮೇ ಸ್ತ್ರೀತ್ವ ಮಾಚಮೇ ಸ್ಯಾತ್ ಕುಭಾವ ಅಂದರೆ ಕುಭಾವನೆಗಳು. ಇವೆಲ್ಲ ಕೂಡ ಕುಭಾವನೆಗಳು, ಮಾಯೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇಲೆ ಭಗವಂತ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಏನು ಅಂತಂದರೆ, ಈ ಕೆಲವು ಭಕ್ತರು ಪಿತೃಗಳನ್ನು ಆರಾಧನೆ ಮಾಡ್ತಾರಂತೆ, ಕೆಲವು ಭಕ್ತರು ಭೂತ ಪ್ರೇತ ಪಿಶಾಚಗಳನ್ನು ಆರಾಧನೆ ಮಾಡ್ತಾರೆ, ಕೆಲವರು ಕುಬೇರ ಅಂತ ಕೆಲವು ಯಕ್ಷ ರಾಕ್ಷಸರನ್ನು ಆರಾಧನೆ ಮಾಡ್ತಾರಂತೆ. ಇದನ್ನು ನಾವು ಕುಭಾವ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರವರ ಶ್ರದ್ಧೆ, ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಅಂತ ಹೇಳ್ತಾನೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಆಶ್ರಯಿಸಿದರೆ ನಾನು ಆಯಾ ರೀತಿಯಲ್ಲಿ ಅವರನ್ನು ಅನುಗ್ರಹಿಸ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಆದರೆ ಏನಾಗಿರುತ್ತೆ ಅಂತಂದರೆ ಇವು ಕೂಡ ನಮ್ಮನ್ನು ಜನ್ಮಾಂತರಗಳಿಗೆ ಸುತ್ತಿಸ್ತಕ್ಕಂಥದ್ದೇ ಆಗಿರುತ್ತೆ. ಅಂದರೆ ನಮ್ಮನ್ನು ಐಹಿಕವಾಗಿರ್ತಕ್ಕಂಥ ಭೋಗಗಳನ್ನು ಪ್ರದಾನ ಮಾಡಿ, ಅಥವಾ ದೇವತೆಗಳನ್ನ ಇಂದ್ರ ಚಂದ್ರ ಇಂಥವ್ರನ್ನೆಲ್ಲ ಆರಾಧನೆ ಮಾಡ್ತಕ್ಕಂಥದ್ದು, ಐಹಿಕವಾಗಿರ್ತಕ್ಕಂಥ ಭೋಗಗಳನ್ನು ಪ್ರಾಪ್ತಿ ಮಾಡಿಕೊಟ್ಬಿಟ್ಟು ನಮ್ಮನ್ನೇನಾಗುತ್ತೆ ಇನ್ನಷ್ಟು ಕರ್ಮಕಾಂಡಕ್ಕೆ ಕಟ್ಟಾಕ್ಬಿಡುತ್ತದು. ಅದಕ್ಕೆ ಏನಂತಾರೆ, ದೈವಿ ಇದು ಭಗವದ್ಗೀತೆಯಲ್ಲಿ ಒಂದು ಹೇಳ್ತಾನೆ, ಏನು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ ಹೇಳ್ತಾನೆ. ಅಪ್ಪ ವೇದಗಳಲ್ಲೂ ಕೂಡ ತ್ರಿಗುಣಗಳನ್ನು ಹೇಳ್ತಾ ಇರ್ತಕ್ಕಂಥ ಒಂದು ಭಾಗ ಬಂದಾಗ ನೀನು ಅದನ್ನು ಬಿಟ್ಟುಬಿಡು, ನಿಸ್ತ್ರೈಗುಣ್ಯೋ ಭವ ಅರ್ಜುನ ಅಂತ. ಅದಕ್ಕೆ ಇದರಲ್ಲೂ ನಾರದರು ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಏನು ಯೋ ವೇದಾನಪಿ ಸನ್ಯಸ್ಯತಿ ಅಂತ ಹೇಳ್ತಾರೆ. ವೇದಗಳನ್ನು ಕೂಡ ಬಿಟ್ಟು ಬಿಡ್ತಾನೆ. ಅಂದರೆ ಭಕ್ತಿಗೆ ಆಗಲಿ ಅಥವಾ ಭಗವದ್ ಧ್ಯಾನಕ್ಕೆ ಆಗಲಿ ಯಾವುದಾದ್ರೂ ಅಡ್ಡಿ ಮಾಡ್ತಕ್ಕಂಥ ವೇದದ ಒಂದು ಮಾತುಗಳು ಬಂದರೆ ಅದನ್ನು ಕೂಡ ವೈಲೇಟ್ ಮಾಡಿಬಿಡ್ತಾನೆ ಭಕ್ತ ಅಂತ. ಯೋ ವೇದಾನಪಿ ಸನ್ಯಸ್ಯತಿ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮನ್ನು ಯಾವುದು ದಾರಿ ತಪ್ಪಿಸುತ್ತೆ ಅದನ್ನೆಲ್ಲ ಕೂಡ ಪಕ್ಕಕ್ಕಿಟ್ಟು ನಾವು. ನಮಗೆ ಬೇಡ, ನಮಗೆ ಭಕ್ತಿ ಭಗವಂತ ಇವೆರಡೇ ಬೇಕು. ನಾವು ಇವೆರಡರ ಸುತ್ತೂರನೇ ಸುತ್ತಾ ಇರಬೇಕು ನಾವು, ಆವಾಗ ನಾವು ಉದ್ಧಾರ ಆಗ್ತೀವಿ. ಹಾಗಾಗಿ ಲಭ್ಯತೆಯಪಿ ತತ್ಕೃಪಯ ಏವ, ಭಗವಂತನ ಕೃಪೆ ಇದ್ದರೆ ಮಾತ್ರ ಸಿಗ್ತಕ್ಕಂಥ ಒಂದು ವರ ಯಾವುದು, ಮನುಷ್ಯತ್ವ. ಇಲ್ಲಿ ಕುಲಶೇಖರ ಆಳ್ವಾರ ಹೇಳ್ತಾ ಇದ್ದಾರೆ, ಏನು ಮಾಮೇ ಸ್ತ್ರೀತ್ವ ಮಾಚಮೇ ಸ್ಯಾತ್ ಕುಭಾವ ಮಾ ಮೂರ್ಖತ್ವ, ನಂಗೆ ಮೂರ್ಖತ್ವ ಬೇಡ ಅಂತಂದರೆ ಈ ಹೀಗೆ ಮಾಡಿದ್ರೆ ತಪ್ಪು, ಹಾಗೆ ಮಾಡಿದ್ರೆ ತಪ್ಪು, ಈ ಮೂರ್ಖತ್ವಗಳು ನನಗೆ ಬೇಡ. ಮಾ ಮೂರ್ಖತ್ವ ಮಾ ಕುದೇಶೇಷು ಜನ್ಮ, ಕೆಟ್ಟ ದೇಶಗಳಲ್ಲಿ ಅಂದರೆ ಕೆಟ್ಟ ಪ್ರದೇಶಗಳಲ್ಲಿ ನನ್ನನ್ನು ಹುಟ್ಟಿಸಬೇಡ. ಮಾ ಕುದೇಶೇಷು ಜನ್ಮ ಮಿಥ್ಯಾ ದೃಷ್ಟಿರ್ ಮಾಚಮೇ ಸ್ಯಾತ್ ಕದಾಚಿನ್, ನನ್ನ ಮೈಂಡಲ್ಲಿ ನನ್ನ ಬುದ್ಧಿನಲ್ಲಿ ಸುಳ್ಳು ಬುದ್ಧಿಯನ್ನು ಯಾವತ್ತಿಗೂ ಕೂಡ ಹುಟ್ಟಿಸಬೇಡ. ಅಂದರೆ ಭಗವಂತನನ್ನು ಹೊರತಾಗಿ, ಭಗವದ್ ಭಕ್ತಿಯನ್ನು ಹೊರತಾಗಿ ಬೇರೆ ಏನೋ ನನ್ನನ್ನು ಉದ್ಧಾರ ಮಾಡುತ್ತೆ, ನನ್ನನ್ನು ಗುರಿ ಮುಟ್ಟಿಸುತ್ತೆ ಅಂತಕ್ಕಂಥ ಆ ಒಂದು ಕೆಟ್ಟ ಬುದ್ಧಿ ಅಂತಕ್ಕಂಥದ್ದು ನನಗೆ ಹುಟ್ಟಿಸ್ಲೇಬೇಡ. ಜಾತೌ ವಿಷ್ಣು ಭಕ್ತೋ ಭವೇಯಂ ಅಂತ ಕೇಳ್ಕೊತಾರೆ. ಅಪ್ಪ ಎಷ್ಟು ಜನ್ಮಗಳನ್ನು ಕೊಡು, ನನಗೆ ಬೇಡ ಅನ್ನಲ್ಲ, ಆದರೆ ಹುಟ್ಟಿದ ಪ್ರತಿ ಜನ್ಮದಲ್ಲೂ ಕೂಡ ನನ್ನನ್ನು ವಿಷ್ಣು ಭಕ್ತನಾಗಿ ಅಂದರೆ ಭಗವದ್ ಭಕ್ತಿಯಿಂದ ಹುಟ್ಟಿಸು, ಮತ್ತು ಭಗವತ್ ಸಂಘದಲ್ಲಿ ಹುಟ್ಟಿಸು.
ನನ್ನ ಸುತ್ತೂರ ಇರ್ತಕ್ಕಂಥ ವಾತಾವರಣ ಹೇಗಿರಲಿ ಅಂತಂದರೆ ಭಗವಂತನ ಭಾಗವತರ ಭಕ್ತರ ಸಂಘದಲ್ಲಿ ನನ್ನನ್ನು ಹುಟ್ಟಿಸ್ಬಿಡು ಅಂತ ಹೇಳ್ಬಿಡು. ಹಾಗಾಗಿ ಲಭ್ಯತೆಪಿ ತತ್ಕೃಪಯ ಇವ ಅಂತ ನಾರದರಲ್ಲಿ ಹೇಳ್ತಾ ಇದ್ರು. ಈ ಮಹತ್ ಸಂಘ ಅಂತಕ್ಕಂಥದ್ದು ಹೇಗೆ ಅಂತಂದರೆ ನೀರಿದ್ದಂಗಂತ. ಭಕ್ತ ಅಂತಕ್ಕಂಥವನು ಅದರಲ್ಲಿ ಕಮಲ ಇದ್ದಂಗೆ ಇರ್ತಾನಂತ. ಭಗವದ್ ಜ್ಞಾನ ಅಂತಕ್ಕಂಥ ಸೂರ್ಯ ಉದಯಿಸಿದಾಗ ಅವನು ಭಕ್ತರ ಸಂಘದ ಆ ಸರೋವರದಲ್ಲಿದ್ದರೆ ಅವನು ಚೆನ್ನಾಗಿ ನಳನಳಿಸಿ ಅರಳುತ್ತಾನೆ. ಅವನೇನು ಸಪ್ರೇಟ್ ಪಕ್ಕಕ್ಕಿದ್ದ ಅಂತಂದರೆ ಅದೇ ಭಗವದ್ ಜ್ಞಾನ ಅಂತಕ್ಕಂಥ ಆ ಜ್ಞಾನ ಇವನನ್ನು ಮುರುಟು ಹೋಗೋ ಥರ ಮಾಡಿಬಿಡುತ್ತೆ. ಹಾಗಾಗಿ ಭಗವತ್ ಸಂಘದಲ್ಲೇ ನಾವಿರಬೇಕು, ಭಾಗವತರ ಸಂಘದಲ್ಲೇ ಇರಬೇಕು. ಅದಕ್ಕೆ ಮಾತಾಚ ಪಾರ್ವತೀದೇವಿ, ಪಿತಾದೇವೋ ಮಹೇಶ್ವರ, ಬಾಂಧವಾ ಶಿವಭಕ್ತಾಶ್ಚ ಸ್ವದೇಶೇ ಭುವನತ್ರಯಂ ಅಂತ 3 ಲೋಕಗಳು ನನ್ನ ಒಂದು ಊರು. ನನಗೆ ತಂದೆ ಈಶ್ವರ, ತಾಯಿ ಪಾರ್ವತಿ, ಎಲ್ಲ ಶಿವಭಕ್ತರು ಕೂಡ ನನ್ನ ಬಂಧು ಬಾಂಧವರು ಅಂತ ಶಂಕರಾಚಾರ್ಯರು ಕೇಳ್ಕೊತಾರೆ. ಹಾಗಾಗಿ ಭಗವತ್ ಸಂಘ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ದುರ್ಲಭದಲ್ಲೇ ದುರ್ಲಭ, ಅಪರೂಪದಲ್ಲೇ ಅಪರೂಪ. ಭಗವಂತನ ಭಕ್ತರ ಸಂಘ ಸಿಕ್ಕಿದೆ ಅಂತಂದರೆ ಎಷ್ಟೋ ಕೋಟಿ ಜನ್ಮದ ಪುಣ್ಯದ ಫಲ ಅದು ಇವತ್ತು ನಮಗೆ ಕೈಗೂಡಿದೆ ಅಂತ ತಿಳ್ಕೋಬೇಕು. ತಪಸ್ಸಿನ ಫಲ ಇವತ್ತು ಕೈಗೂಡಿದೆ. ಎಂದಿಗೂ ದೊರಕದ ಮಾಣಿಕ್ಯವನು, ಕೈ ಸೇರಿರುವ ಸೌಭಾಗ್ಯವನು, 1000 ಜನ್ಮದ ಪೂಜಾ ಫಲವನ್ನು ಕಳೆದುಕೊಂಡರೆ ಉಳಿಯುವನೇ ಅಂತ. ನಾನು ಇದನ್ನು ಬಳಸ್ಕೊಳ್ದೇ ಇದ್ದರೆ, ಈ ಭಗವದ್ ಭಕ್ತರ ಸಂಘನ ನಾನು ಬಳಸ್ಕೊಳ್ದೇ ಇದ್ದರೆ ನಾನು ಉಳಿತೀನಾ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಭಗವತ್ ಭಕ್ತರ ಸಂಘ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ತುಂಬ ದುರ್ಲಭ. ಅದೇನ ಸಿಕ್ಕಿದೆ ಅಂದರೆ ಅದು ಭಗವಂತನ ಪ್ರಸಾದ ಅಂತಲೇ ತಿಳ್ಕೊಬೇಕು. ಲಭ್ಯತೆಪಿ ತತ್ಕೃಪಯ ಏವ ಅಂತ. ಇನ್ನು 41ನೇ ಸೂತ್ರ ಹೇಳ್ತಾ ಇದ್ದಾರೆ ನಾರದರು, ತಸ್ಮಿನ್ ತಜ್ಜನೆ ಭೇದಾಭಾವ ಅಂತಂದು. ಯಾವತ್ತಿಗೂ ಕೂಡ ಭಗವಂತನಲ್ಲಿ ಮತ್ತು ಅವನ ಭಕ್ತರಲ್ಲಿ ಭೇದವನ್ನು ಮಾಡಬಾರದು. ಭಗವಂತ ನಮ್ಮ ಕಣ್ಣಿಗೆ ಕಾಣಲ್ಲ, ಆದರೆ ಭಗವದ್ ಭಕ್ತರು ನಮ್ಮ ಎದುರುಗನೇ ಕಾಣ್ತಾ ಇರ್ತಾರೆ. ಪ್ರತ್ಯಕ್ಷವಾಗಿ ಓಡಾಡ್ತಕ್ಕಂಥ ದೇವರುಗಳವರು. ಹಾಗಾಗಿ ಗುರು ಆಗಿರಲಿ, ಭಗವದ್ ಭಕ್ತರಾಗಿರಲಿ, ನಮ್ಗೆ ಎದುರುಗ ಕಾಣ್ತಾ ಇರ್ತಕ್ಕಂಥ ದೇವರುಗಳು. ಹಾಗಾಗಿ ತಸ್ಮಿನ್ ತಜ್ಜನೆ ಭೇದಾಭಾವಾತ್, ಭಗವಂತನ ಮತ್ತು ಅವನ ಭಕ್ತರ ನಡುವೆ ಭೇದದ ಅಭಾವ ಇರೋದ್ರಿಂದ ಅವರಿಬ್ಬರಲ್ಲಿ ನಾವು ಭೇದವನ್ನು ಎಣಿಸಬಾರದು. ತಸ್ಮಿನ್ ತಜ್ಜನೆ ಭೇದಾಭಾವಾತ್ ಅಂತ ಹೇಳ್ಬಿಟ್ಟು ಅಂತ. ಭಗವದ್ ಭಕ್ತರು ಎಷ್ಟು ದೊಡ್ಡವರು ಅಂತಂದರೆ ಶ್ರೀರಾಮಕೃಷ್ಣರು ಒಂದು ಕಡೆ ಹೇಳ್ತಾರೆ, ಬಲಿ ಹತ್ರ ಇದನ್ನು ದಾನ ಬೇಡೋದಕ್ಕೆ ಅಂತ ಹೇಳ್ಬಿಟ್ಟು ಪರಮಾತ್ಮ ಬಂದಂತೆ. ಬಲಿ ಹತ್ರ ದಾನ ಬೇಡೋದಕ್ಕೆ ಅಂತ ಬಂದುಬಿಟ್ಟು 3 ಹೆಜ್ಜೆ ದಾನವನ್ನು ಕೇಳದ್ನಂತೆ. ಆಯ್ತಪ್ಪ ಕೊಡ್ತೀನಿ ಅಂತ ಹೇಳದ್ನಂತೆ ಬಲಿ. 1 ಹೆಜ್ಜೆನಲ್ಲಿ ಅಂದರೆ ಪ್ರಾಕೃತವಾಗಿರ್ತಕ್ಕಂಥ ಎಲ್ಲ ಲೋಕವನ್ನು ಅಳೆದುಬಿಟ್ನಂತೆ. ಭೂಮಿ ಅಂತ ಹೇಳ್ತೀವಿ, ಭೂಮಿ ಅಂದರೆ ಇಲ್ಲಿ ಪ್ರಾಕೃತ ಲೋಕ ಅಂತ. ಪ್ರಾಕೃತ ಲೋಕನೆಲ್ಲ 1 ಹೆಜ್ಜೆನಲ್ಲಿ ಅಳೆದು ಆಕ್ರಮಿಸ್ಕೊಂಬಿಟ್ನಂತೆ. 2ನೇ ಹೆಜ್ಜೆನಲ್ಲಿ ದಿವ್ಯವಾಗಿರ್ತಕ್ಕಂಥ ಲೋಕಗಳನ್ನೆಲ್ಲ ಅಂದರೆ ಸ್ವರ್ಗ, ಬ್ರಹ್ಮಲೋಕ, ಈ ಥರ ದಿವ್ಯ ತಪೋಲೋಕ, ಜನೋಲೋಕ ಅಂತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಅಪ್ರಾಕೃತಿಕವಾಗಿರ್ತಕ್ಕಂಥ ಲೋಕಗಳನ್ನೆಲ್ಲ ಅಳೆದು ತನ್ನ ಒಂದು ವಶಕ್ಕೆ ತಗೊಂಡ್ಬಿಟ್ನಂತೆ. ಅಂದರೆ ಎಲ್ಲದನ್ನು 2 ಕೂಡ ಅಳೆದುಬಿಟ್ಟಂತೆ. ಅಷ್ಟು ದೊಡ್ಡದಂತೆ ಭಗವಂತನ ಪಾದಗಳು. ಆದರೆ ಆ 2 ಪಾದಗಳನ್ನು ಭಗವದ್ ಭಕ್ತ ತನ್ನ ಹೃದಯದಲ್ಲಿ ಇಟ್ಕೊಂಡು ಓಡಾಡ್ತಾನಂತೆ. ಇವಾಗ ಯಾರು ದೊಡ್ಡವರು? ಭಗವಂತ ದೊಡ್ಡವನ, ಭಗವದ್ ಭಕ್ತರು ದೊಡ್ಡವರ ಅಂತಂದರೆ ಭಗವದ್ ಭಕ್ತರೇ ದೊಡ್ಡವರು. ಭಗವಂತ ತುಂಬ ಚಿಕ್ಕವನು. ಯಾಕೆಂದರೆ ಅವನು ಅಳೆದಿರ್ಬೋದು, ಅವನು 14 ಲೋಕಗಳನ್ನು ತನ್ನ ಹೆಜ್ಜೆನಲ್ಲಿ ಅಳೆದ್ಬಿಟ್ಟಿರ್ಬೋದು. ಆದರೆ ಅಂಥ ಹೆಜ್ಜೆಗಳನ್ನು ಭಗವದ್ ಭಕ್ತರು ತಮ್ಮ ಹೃದಯದಲ್ಲಿ ತುಂಬಿಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಆರಾಮಾಗಿ. ಅವ್ರು ಹೆಂಗೆ ಅಂದರೆ ಈ ತೇರಿದ್ದಂಗೆ, ಭಗವಂತನ ತೇರಿದ್ದಂಗೆ ಭಗವದ್ ಭಕ್ತರು. ಒಳಗಡೆ ಭಗವಂತನನ್ನು ಕೂಡಿಸ್ಕೊಂಡು ಆರಾಮಾಗಿ ಅವ್ರಿಗೆ ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ. ಪುರಂದ್ರದಾಸರು ಬರೀತಾರೆ, ಪೋಪು ಹೋಗೋಣ ಬಾರೋ ರಂಗ, ಜಾಹ್ನವೀಯ ನಗರವಂತೆ ಜನಕರಾಜನ ಕುವರಿಯಂತೆ, ಜಾನಕೀಯ ವಿವಾಹವಂತೆ ಜಾಣ ನೀನು ಬರಬೇಕಂತೆ, ಪೋಪು ಹೋಗೋಣ ಬಾರೋ ರಂಗ. ಪೋಪು ಹೋಗೋಣ ಬಾರೋ ರಂಗ ಅಂತ. ಭಗವಂತ ಇವನಿಗೊಂದು ಮಗು ಇದ್ದಂಗೆ, ಭಕ್ತನಿಗೆ ಭಗವಂತ ಒಬ್ಬ ಮಗು ಇದ್ದಂಗೆ. ಇವನು ಎಲ್ಲಿ ಹೋದ್ರೆ ಅಲ್ಲಿಗೆ ಅವನ ಹೃದಯದಲ್ಲಿ ಹತ್ತಿಸ್ಕೊಂಡು, ಇವನೇ ಒಂದು ರಥ, ಆ ಹೃದಯದಲ್ಲಿ ಹತ್ತಿಸ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ. ಹಾಗಾಗಿ ತಸ್ಮಿನ್ ತಜ್ಜನೆ ಭೇದಾಭಾವಾತ್ ಅಂತ. ಭಗವಂತನಿಗೆ ಅವನ ಭಕ್ತರ ಮಧ್ಯದಲ್ಲಿ ಭೇದ ಅಂತಕ್ಕಂಥದ್ದು ಇಲ್ಲ. ಭಗವದ್ ಭಕ್ತ ಕಾಣಿಸಿದಾನೆ ಅಂದರೆ ಭಗವಂತನ ದರ್ಶನ ಆಯಿತು ಅಂತಲೇ ಅರ್ಥ. ಅದಕ್ಕೆ ಭಾಗವತದಲ್ಲಿ ಶುಕ ಮಹರ್ಷಿಗಳು ಹೇಳ್ತಾರೆ, ಭಗವದ್ ಭಕ್ತ ಭಗವಂತ ಇಬ್ಬರೂ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು ಫಸ್ಟು ಅಂತ ಶುಕ ಮಹರ್ಷಿಗಳು ಕೇಳ್ತಾರೆ.
ಪರೀಕ್ಷಿತ್ ರಾಜ ಹೇಳ್ತಾನೆ, ನಾನು ಗುರುಗಳಿಗೆ ಅಥವಾ ನಾನು ಭಗವಂತನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅಂತ ಪರೀಕ್ಷಿತ್ ರಾಜ ಹೇಳ್ತಾನೆ. ಯಾಕಂದರೆ ಭಗವಂತ ಎಲ್ಲರಿಗಿಂತ ದೊಡ್ಡವನಲ್ವಾ, ಭಗವಂತ ಬಂದಾಗ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಲ್ವಾ ಅಂತ. ಆವಾಗ ಶುಕಮಹರ್ಷಿಗಳು ಹೇಳ್ತಾರೆ, ಎಲ್ಲನ ಆ ಕೆಲಸ ಮಾಡಿಯಾ, ಹಂಗೇನ ಮಾಡಿದ್ರೆ ನಿಂಗೆ ಭಗವಂತನ ನಷ್ಟ ಆಗಿಬಿಡತ್ತೆ, ಅಂದರೆ ಭಗವದ್ ಭಕ್ತಿ ನಷ್ಟ ಆಗುತ್ತೆ, ಭಗವಂತ ನಿಂಗೆ ಸಿಕ್ಕದಿರ ಹೋಗ್ಬಿಡ್ತಾನೆ. ಭಗವಂತ ಭಾಗವತ ಇಬ್ಬರು ನಿನ್ನ ಬಾಗಲಿಗೆ ಬಂದರೆ ಫಸ್ಟ್ ಪ್ರಿಫರೆನ್ಸು ಭಾಗವತರಿಗೆ ಕೊಡಬೇಕು. ಭಗವಂತನನ್ನು ಪಕ್ಕಕ್ಕೆ ಸರಿಸಿ ಭಾಗವತರ ಕಾಲಕ್ಕೆ ಬೀಳು. ಯಾಕೆಂದರೆ ಭಾಗವತರೇ ನಿನ್ನನ್ನು ಉದ್ಧಾರ ಮಾಡ್ತಕ್ಕಂಥದ್ದು. ಭಾಗವತರ ಅನುಗ್ರಹ ಅಂತಕ್ಕಂಥದ್ದು ಸಿಕ್ತು ಅಂತಂದರೆ ಭಗವಂತನ ಅನುಗ್ರಹ ಸಿಕ್ಕಿತು ಅಂತಲೇ ಅರ್ಥ. ಹಾಗಾಗಿ ಇಬ್ಬರು ಏನನ್ನ ಅಟ್ ಎ ಟೈಮ್ ನಿಮ್ಮನೆ ಬಾಗಿಲಿಗೆ ಬಂದರೆ ಭಗವದ್ ಭಕ್ತರಿಗೆ ಫಸ್ಟು ಬೆಲೆ ಕೊಡಬೇಕು ಅಂತ ಶುಕಮಹರ್ಷಿಗಳು ಹೇಳ್ತಾರೆ. ಹಾಗಾಗಿ ಭಗವದ್ ಭಕ್ತರ ಒಂದು ಮಹಿಮೆ ಅಂತಕ್ಕಂಥದ್ದು ಇಷ್ಟು ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ತಸ್ಮಿನ್ ತಜ್ಜನೆ ಭೇದಾಭಾವಾತ್, ಯಾವಾಗ ಸಾಧಕನು ಚಿನ್ನದಂತೆ ಪ್ರಕಾಶಮಯನು, ಜಗತ್ಕರ್ತೃವು, ಈಶ್ವರನು, ಬ್ರಹ್ಮನ ಪಿತನೂ ಆದ ಪುರುಷನನ್ನು ನೋಡುತ್ತಾನೆಯೋ ಆಗ ಆ ವಿದ್ವಾಂಸನು ಪುಣ್ಯ ಪಾಪಗಳನ್ನು ಕೊಡವಿಕೊಂಡು ಕ್ಲೇಶರಹಿತನಾಗಿ ಪರಮಸಾಮ್ಯವನ್ನು ಹೊಂದುತ್ತಾನೆ. ಪರಮಸಾಮ್ಯ ಮುಂಡಕೋಪನಿಷತ್ ಹೇಳ್ತಾ ಇರ್ತಕ್ಕಂಥ ಮಾತು. ಪರಮಸಾಮ್ಯ ಅಂತಂದರೆ ಪರಮಾತ್ಮನ ಜೊತೆ ಒಂದಾಗಿ ಬಿಡ್ತಾನೆ. ಸಯೋಹ ವೈ ಬ್ರಹ್ಮವೇದ ಬ್ರಹ್ಮೈವ ಭವತಿ ನಾಸ್ತಿ ಬ್ರಹ್ಮವಿತ್ ಕುಲೇ ಭವತಿ ತರತಿ ಶೋಕಂ ತರತಿ ಪಾಪ್ಮಾನಂ ಗುಹಾಗ್ರಂಥಿಭ್ಯೋ ವಿಮುಕ್ತೋ ಅಮೃತೋ ಭವತಿ ಅಂತ ಹೇಳ್ಬಿಟ್ಟು ಅಂತ ಮುಂಡಕೋಪನಿಷತ್ತು ಹೇಳುತ್ತೆ. ಸಯೋಹ ವೈ ಬ್ರಹ್ಮವೇದ ತತ್ ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ. ಯಾರು ಬ್ರಹ್ಮವನ್ನು ಅರ್ಥಕೊಳ್ತಾನೆ ಅವನು ಬ್ರಹ್ಮವೇ ಆಗ್ಬಿಡ್ತಾನೆ. ತಸ್ಯ ಧೀರ ಪರಿಜಾನಂತಿ ಯೋನಿಂ ಅಂತ ಹೇಳುತ್ತೆ ಯಜುರ್ವೇದ ಪುರುಷ ಸೂಕ್ತ. ತಸ್ಯ ಧೀರಾ, ಧೀರರಂತೆ ಅವರು, ಅವ್ರಿಗೆ ಮಾತ್ರ ಪರಿಜಾನಂತಿ, ಚೆನ್ನಾಗಿ ಗೊತ್ತಿರುತ್ತೆ. ಯೋನಿಂ ಅಂದರೆ ಆ ಮಾರ್ಗ, ಪರಮಾತ್ಮನನ್ನು ಸಾಕ್ಷಾತ್ಕರಿಸ್ಕೊಳ್ತಕ್ಕಂಥ ಮಾರ್ಗ ಧೀರರಿಗೆ ಮಾತ್ರ ಗೊತ್ತಿರುತ್ತೆ, ಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಧೀರ ಪುರುಷರು ಮಾತ್ರ ಪರಮಾತ್ಮನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ಸಾಧ್ಯ. ಧೀರ ಪುರುಷರು ಯಾರು ಅಂತಂದರೆ ಚೆನ್ನಾಗಿ ಖಂಡ ಪುಷ್ಟಿ ಇರೋರ, ಚೆನ್ನಾಗಿ ಸಿಕ್ಸ್ ಪ್ಯಾಕ್ ಮಾಡಿ ಎಕ್ಸಸೈಸ್ ಮಾಡಿ ದೇಹದಾರ್ಢ್ಯವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಧೀರರ. ಭಗವಾನ್ ಮಾಯೆ ಈ ಥರ ಕಾಟ ಕೊಡುತ್ತೆ. ಸಾಮಾನ್ಯಕ್ಕೆ ಭಗವಂತನ ವಿಚಾರಗಳನ್ನು ರಹಸ್ಯಗಳನ್ನು ಹೇಳೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಧೀರರು ಮಾತ್ರ ಈ ಒಂದು ಮಾರ್ಗವನ್ನು ತಿಳ್ಕೊಂಡಿರ್ತಾರಂತೆ. ಹಾಗಾಗಿ ತಸ್ಯ ಧೀರ ಪರಿಜಾನಂತಿ ಯೋನಿಂ ಅಂತ ಹೇಳ್ಬಿಟ್ಟು ಅಂತ ಅದನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಭಗವತ್ ಸಾಕ್ಷಾತ್ಕಾರನ ಮಾಡ್ಕೊತಾರೆ. ಮುಂಡಕೋಪನಿಷತ್ ಹೇಳ್ತಾ ಇದೆ, ಸಯೋಹ ವೈ ಬ್ರಹ್ಮವೇದ ಬ್ರಹ್ಮೈವ ಭವತಿ. ಯಾರು ಬ್ರಹ್ಮವನ್ನು ಸಾಕ್ಷಾತ್ಕರಿಸ್ಕೊಂಡಿರ್ತಾರೆ ಅವರು ಬ್ರಹ್ಮವೇ ಆಗ್ಬಿಟ್ಟಿರ್ತಾರೆ. ಹೆಂಗೆ ಅಂತಂದರೆ ಉಪ್ಪಿನ ಬೊಂಬೆ ಸಮುದ್ರದ ಆಳನ್ನು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಇಳಿದೋಯ್ತಂತೆ. ಸಮುದ್ರದ ಆಳ ಎಷ್ಟಿದೆ ಅಂತ ತಿಳ್ಕೊಬೇಕು ಅಂತ ಉಪ್ಪಿನ ಬೊಂಬೆ ಸಮುದ್ರದೊಳಗಡೆಗೆ ಪ್ರವೇಶ ಮಾಡ್ತಂತೆ. ಸಮುದ್ರದ ಆಳ ಎಷ್ಟು ಅನ್ನೋದು ಅದಕ್ಕೆ ಗೊತ್ತಾಗೋದು ಸೆಕೆಂಡ್ರಿ. ಆದರೆ ಸಮುದ್ರದಲ್ಲಿ ಇಳಿದ ತಕ್ಷಣ ಏನಾಗುತ್ತೆ, ಉಪ್ಪಿನ ಬೊಬ್ಬೆ ಸಮುದ್ರವೇ ಆಗೋಗುತ್ತೆ ಕರ್ಗೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಅಂತ. ಈ ಬ್ರಹ್ಮದ ಕಥೆನೂ ಅಷ್ಟೇ. ಬ್ರಹ್ಮನ ನಾನು ತಿಳ್ಕೊತೀನಿ ಅಂತ ಯಾರನ್ನ ಪ್ರಯತ್ನ ಪಟ್ಟರೆ ಬ್ರಹ್ಮವನ್ನು ಟಚ್ ಮಾಡೋವರೆಗೂ ಇವನು ಇಂಡಿವಿಜುವಲ್ ಎಂಟೈಟಿ ಅಂತಾರ ಅಂತಾರೆ ಅದಕ್ಕೆ, ಅಂದರೆ ಇಂಡಿವಿಜುವಲ್ ಅಸ್ತಿತ್ವ, ನನ್ನ ಒಂದು ವೈಯಕ್ತಿಕ ಅಸ್ತಿತ್ವವನ್ನು ಇಟ್ಕೊಂಡಿರ್ತೀನಿ. ಪರಮಾತ್ಮನನ್ನು ಟಚ್ ಮಾಡಿ ಇನ್ನೂ ಒಳಗಡೆ ಪ್ರವೇಶ ಮಾಡ್ತೀನಿ ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಈ ಅಸ್ತಿತ್ವ ಅಂತಕ್ಕಂಥದ್ದು ಹೊರಟೋಗುತ್ತೆ. ಅದಕ್ಕೆ ನಾವು ದೇವ್ರ ಮುಂದೆ ತೆಂಗಿನಕಾಯಿ ಹೊಡಿತೀವಿ. ತೆಂಗಿನಕಾಯಿ ಹೊಡಿದೀಗ ಏನಕ್ಕೆ ಅಂದರೆ ದೇವ್ರಿಗೆ ಏನು ತೆಂಗಿನಕಾಯಿ ಅಭಾವ ಇದೆ ಕೇಳ್ತಾನೆ ಅಂತಲ್ಲ. ತೆಂಗಿನಕಾಯಿ ಹೊರಗಡೆ ಇದಿರುತ್ತಲ್ಲ ನೋಡಿ, ಗಟ್ಟಿಯಾಗಿರುತ್ತೆ, ಒಳಗಡೆ ತಿರುಳು ಸ್ವಚ್ಛವಾಗಿ ಬೆಳ್ಳಗಿರುತ್ತೆ, ನೀರು ಸಿಹಿಯಾಗಿರುತ್ತೆ. ಇದೇನು ಸೂಚಿಸುತ್ತೆ ಅಂದರೆ ತೆಂಗಿನಕಾಯಿ ಯಾಕೆ ಭಗವಂತನ ಮುಂದೆ ಹೊಡಿಬೇಕು ಅಂದರೆ ಶರೀರ ಅಂತಕ್ಕಂಥದ್ದು ನಾವು ಅಷ್ಟು ಗಟ್ಟಿಯಾಗಿ ಇಟ್ಕೋಬೇಕಂತ. ಅಂದರೆ ತೆಂಗಿನಕಾಯಿ ಚಿಪ್ಪು ಹೆಂಗಿರುತ್ತೆ ಅಷ್ಟು ಗಟ್ಟಿಯಾಗಿ ಇಟ್ಕೋಬೇಕಂತ. ಅದರ ತಿರುಳು ಎಷ್ಟು ಸ್ವಚ್ಛವಾಗಿರುತ್ತೆ ಅಷ್ಟು ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕಂತ. ಆದರೆ ನೀರು ಎಷ್ಟು ಸಿಹಿಯಾಗಿರುತ್ತೆ, ನಮ್ಮ ಮಾತು ಅಂತಕ್ಕಂಥದ್ದು ಅಷ್ಟು ಸಿಹಿಯಾಗಿರ್ಬೇಕಂತೆ. ಹಾಗಾಗಿ ಭಗವಂತನ ಮುಂದೆ ನಾವು ಹೋದಾಗ ಏನು ಕೇಳ್ಕೋಬೇಕು ಅಂತಂದರೆ, ಭಗವಂತ ನನ್ನ ಒಂದು ವೈಯಕ್ತಿಕವಾಗಿರತಕ್ಕಂಥ ಇದನ್ನು ನಿನ್ನ ಹತ್ರ ಬಲಿ ಹೊಡೆದು ಬಿಡ್ತಾ ಇದ್ದೀನಿ, ನನ್ನ ಅಹಂಕಾರನ ನಿನ್ನ ಹತ್ರ ತೆಂಗಿನಕಾಯಿ ಹೊಡೆದಂಗೆ ಬಲಿ ಹಾಕಿಬಿಡ್ತಾ ಇದ್ದೀನಿ, ನಾನು ಅದನ್ನು ಬಲಿ ಹಾಕಿ ನಿನ್ನ ಒಳಗೆ ನಾನು ಪ್ರವೇಶ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಎಲ್ಲಿವರೆಗೂ ನನ್ನ ವೈಯಕ್ತಿಕ ಅಹಂಕಾರನ ನಾವು ಬಲಿ ಹೊಡೆಯೋದಿಲ್ಲ ಅಲ್ಲಿವರೆಗೂ ಭಗವಂತನಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತಸ್ಮಿನ್ ತಜ್ಜನೆ ಭೇದಾಭಾವಾತ್ ಅಂತ ಬಿಟ್ಟು ಏ ಭಜಂತಿ ತು ಮಾಂ ಭಕ್ತ್ಯ ಮೈತೆ ತೇಷು ಚಾಪ್ಯಹಂ ಅಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಯಾರು ನನ್ನನ್ನು ನಿತ್ಯ ನಿರಂತರವೂ ಭಜಿಸ್ತಾ ಇರ್ತಾರೆ, ನನ್ನೊಳಗೆ ಅವನಿರ್ತಾನೆ,
ಅವನೊಳಗೆ ನಾನಿರ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇವರಿಬ್ಬರಲ್ಲಿ ಭೇದ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಭಗವದ್ ಭಕ್ತರು ಕಂಡಾಗ ನಾವೇನು ಮಾಡಬೇಕು, ಶರಣಾಗತಿ ಮಾಡಬೇಕು, ಅವ್ರ ಹತ್ರ ನಾವು ಉಪದೇಶವನ್ನು ಪಡ್ಕೋಬೇಕು. ಅವ್ರು ಸಿಗ್ತಕ್ಕಂಥದ್ದೇ ದುರ್ಲಭ, ಸಿಕ್ಕಿದ್ದಾರೆ ಅಂತಂದರೆ ಅದು ನಮ್ಮ ಅದೃಷ್ಟ ಅಂತ ತಿಳ್ಕೊಬೇಕು. ಹಾಗಾಗಿ ಭಗವಂತನಿಗಿಂತ ಹೆಚ್ಚು ಪ್ರಾಶಸ್ತ್ಯನ ನಾವು ಭಗವದ್ ಭಕ್ತರಿಗೆ ಕೊಡಬೇಕು, ಭಗವಂತರ ವಾಣಿನಲ್ಲಿ ಕೊಡಬೇಕು. ಆಮೇಲೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವರನ್ನು ದೇಹದಿಂದ ಅಳಿಯೋದಕ್ಕೆ ಹೋಗ್ತಾರೆ. ಹೇಗೆ ಅಂತಂದರೆ ಇವರು ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ಸುಂದರವಾಗಿದ್ದಾರೆ, ವಿಕೃತವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನೇನೋ ನಾವು ಅವರನ್ನು ಒಂದು ದೈಹಿಕವಾಗಿ ಅಳಿಯೋದಕ್ಕೆ ಹೋಗ್ತೀವಿ. ದೈಹಿಕವಾಗಿ ಅಳಿಯೋದಕ್ಕೆ ಹೋದಾಗ ನಮಗೇನಾಗುತ್ತೆ, ಅದು ತಪ್ಪಾಗುತ್ತೆ. ಇವಾಗ ಕಪ್ಪೆ ಚಿಪ್ಪು ಹೆಂಗಿದ್ರೇನಂತೆ, ಅದು ಕಪ್ಪಗಿದ್ರೇನಂತೆ, ಬೆಳ್ಳಗಿದ್ರೇನಂತೆ, ಸೊಟ್ಟಗಿದ್ರೇನಂತೆ, ನಮಗೇನಾಗಬೇಕು, ನಮಗೆ ಕಪ್ಪೆ ಚಿಪ್ಪು ಕಟ್ಕೊಂಡು ಏನಾಗಬೇಕಾದಿಲ್ಲ. ಅದರೊಳಗೆ ಮುತ್ತು ಮುಖ್ಯ, ಒಳಗಡೆ ಇರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಮುತ್ತು ಅಂತಕ್ಕಂಥದ್ದು ಮುಖ್ಯ. ಹಾಗೇನೆ ಕಬ್ಬು ಡೊಂಕ ಆದರೇನು, ಕಬ್ಬು ಡೊಂಕ ಆದರೇನು, ಸಿಹಿಯು ಡೊಂಕೆ ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಅಂತ. ಕಬ್ಬು ಡೊಂಕಾಗಿದೆ ಅಂತ ಹೇಳ್ಬಿಟ್ಟು ನಾವು ಅದರೊಳಗೆ ಇಲ್ಲ ಸಿಹಿ ಎಲ್ಲ ಡೊಂಕಾಗಿದೆ ಅಂತ ಹೇಳೋಕ್ಕಾಗತ್ತಾ? ಆದರೆ ಸಿಹಿಗೂ ಕಬ್ಬಿಗೂ ಸಂಬಂಧ ಅಂತಕ್ಕಂಥದ್ದು ಇಲ್ಲ. ಹಾಗೆ ಗುರುವಿಗೆ ಆಗಲಿ ಅಥವಾ ಭಕ್ತನಿಗೆ ಆಗಲಿ ಅವನ ದೇಹಕ್ಕೆ ಆಗಲಿ ಸಂಬಂಧ ಇಲ್ಲ. ನಾವು ಯಾವತ್ತೂ ಕೂಡ ದೇಹದಿಂದ ಒಬ್ಬರನ್ನ ಗುರುತಿಸೋದಕ್ಕೆ ಹೋಗಬಾರ್ದು. ಅವ್ನು ನೋಡೋದಕ್ಕೆ ಭಿಕ್ಷುಕನ ಥರನೇ ಇರ್ಬೋದು ಅಥವಾ ಸಾಮಾನ್ಯನಂತೆ ಇರ್ಬೋದು. ಅವನ್ನ ನಾವೇನು ಮಾಡಬೇಕು, ಭಗವಂತ ಮಹಾತ್ಮ ಅಂತಲೇ ಗುರುತಿಸ್ಬೇಕು. ಆದರೆ ನಾವೇನು ಮಾಡ್ತೀವಿ ಅಂತಂದರೆ ಇವಾಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಚೂಪುಗಾರಿಕೆಗಳಿಗೆ ಬಲಿ ಬೀಳ್ತೀವಿ. ಅವನು ದೊಡ್ಡ ಕಾರಲ್ಲಿ ಬಂದ ಇಳ್ದ, ಆಮೇಲೆ ಅವನು ಜರ್ತಾರಿಯಾಗಿರ್ತಕ್ಕಂಥ ಒಂದು ಪಂಚೆ ಹುಟ್ಟಿದ್ದಾನೆ, ಹಿಂದೆ ಯಾರೋ ಒಬ್ಬರು ಛತ್ರಿ ಹಿಡ್ಕೊಂಬರ್ತಾ ಇದ್ದಾರೆ. ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ನಮಗೆ ಭಕ್ತಿ ಅಂತಕ್ಕಂಥದ್ದು ಸಹಜವಾಗಿ ಮೂಡು, ಯಾರೋ ಮಹಾತ್ಮನಪ್ಪ ಅಂತ ಅನ್ಕೊತೀವಿ. ಆತ ಏನನ್ನ ಪಾಪ ಮಾಮೂಲಿಯಾಗಿ ಬಂದು ಅಲ್ಲೇನ ಈ ಒಳಗಡೆ ಪ್ರವೇಶ ಮಾಡಿದ್ದಾನೆ ಅಂತಾರೆ, ಯಾರ ಬರ್ತಾ ಇದ್ದಾರೆ ಬಿಡು ಅಂತ ಹೇಳ್ಬಿಟ್ಟು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಮಹಾಭಾರತದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಘಟನೆ ನಡೆಯುತ್ತೆ. ಈ ರಾಜಸೂಯ ಯಾಗ ಮಾಡ್ತಾ ಇರ್ತಾನೆ, ಧರ್ಮರಾಜ ರಾಜಸೂಯ ಯಾಗ ಮಾಡ್ತಾ ಇರ್ತಾನೆ. ಮಾಡ್ತಾ ಇರಬೇಕಾಗಿದ್ದರೆ ಅನ್ನದಾನ ಮಾಡ್ತಾ ಇರ್ತಾನೆ. ಬಂದಿರತಕ್ಕಂಥ ಭಕ್ತರಿಗೆ, ಸಾಧು ಸಜ್ಜನರಿಗೆ ಎಲ್ಲ ಅನ್ನದಾನ ಮಾಡ್ತಾ ಇರ್ತಾನೆ. 1,000 ಜನ ಕೂತ್ಕೊಂಡು ಊಟ ಮಾಡಿ ಒಂದು ಪಂಕ್ತಿಗೆ ಎದ್ದೇಳ್ತಾ ಇರ್ತಾರೆ. ಅಷ್ಟು ದೊಡ್ಡ ಒಂದು ಹಾಲನ್ನು ಕಟ್ಸಿರ್ತಾನೆ, ಊಟದ ಮನೆ. 1,000 ಜನ ಒಂದು ಸಲಕ್ಕೆ ಕೂತ್ಕೊಂಡು ಎದ್ದೇಳ್ಬೋದು, ಅಷ್ಟು ದೊಡ್ಡ ಮನೆ. ಎಲ್ಲ 1,000 ಜನ ಕೂತ್ಕೊಂಡಿರ್ತಾರೆ. ಒಂದು ಸಲಕ್ಕೆ 1,000 ಜನ ಕೂತ್ಕೊಂಡು ಊಟ ಮಾಡಿ ಎದ್ದರೆ ಅಲ್ಲೊಂದು ಗಂಟೆ ಢಣ್ ಅಂತ ಹೊಡಿತಾ ಇರುತ್ತೆ, ದೊಡ್ಡ ಗಂಟೆ ಢಣ್ ಅಂತ ಹೊಡಿತಾ ಇರುತ್ತೆ. ಅಲ್ಲೊಬ್ಬ ಲೆಕ್ಕ ಬರ್ಕೊತಾ ಇರ್ತಾನೆ, 1,000 ಜನದ ಊಟ ಆಯಿತು ಅಂತ. 1 ಗಂಟೆ ಹೊಡೆದ್ರೆ 1,000 ಜನದ ಊಟ ಆಯಿತು ಅಂತ ಹೇಳ್ಬಿಟ್ಟು ಅಂತ. ಹೀಗೆ ಘಂಟಾನಾದ ಅಂತಕ್ಕಂಥದ್ದು ನಿತ್ಯ ನಿರಂತರವೂ ನಡೀತಾ ಇರುತ್ತೆ. ಢಣ್ 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 ಅಂತ ಆವಾಗ ಹೊಡಿತಾ ಇರ್ತಾರೆ. ಅಲ್ಲೊಬ್ಬ ಗುಮಾಸ್ತ ಏನು ಬರಿತಾ ಇರ್ತಾನೆ, ಅದನ್ನು ಲೆಕ್ಕ ಬರ್ಕೊತಾ ಇರ್ತಾನೆ. ಹೀಗೆ ಬರ್ಕೊತಾ ಇರಬೇಕಾದ್ರೆ ಇಲ್ಲೇನು ಮಾಡ್ತಾ ಇರ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಒಂದು ಬುಟ್ಟಿ ಇಟ್ಕೊಂಡು ಆ ಬುಟ್ಟಿನಲ್ಲಿ ಎಂಜಲೆಗಳ ಎತ್ತೋ ಕೆಲಸ ಮಾಡ್ತಾ ಇರ್ತಾನೆ. ಆ ಸಾಧು ಸಜ್ಜನರು ಊಟ ಎಲ್ಲ ಮಾಡ್ತಾರಲ್ಲ, ಊಟ ಎಲ್ಲ ಮಾಡಿದಾಗ ಎಲ್ಲ ಊಟ ಬಡಿಸೋಕೆ ಜನ ಇದ್ದಾರೆ, ಅಡುಗೆ ಮಾಡೋಕ್ಕೆ ಜನ ಇದ್ದಾರೆ, ಎಲ್ಲ ನೋಡ್ಕೊಳೋಕೆ ಜನ ಇದ್ದಾರೆ. ಆದರೆ ಬಂದಿರೋರು ಊಟ ಮಾಡಿದ್ಮೇಲೆ ಆ ಎಂಜಲೆಲ್ಲ ಎತ್ತೋಕೆ ಜನ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇರ್ತಾನೆ ಶ್ರೀಕೃಷ್ಣ ಪರಮಾತ್ಮ, ಇದು ನಂಗೆ ಸಿಕ್ಕಿದ ಭಾಗ್ಯ ಅಂತ ಹೇಳ್ಬಿಟ್ಟು ತಾನೇ ಆ ಕೆಲಸವನ್ನು ಆರಿಸ್ಕೊಂಡು ಎಂಜಲೆಗಳನ್ನು ಎತ್ತುತ್ತಾ ಇರ್ತಾನೆ. ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ, ಊಟ ಬಡಿಸಿದ್ದಕ್ಕಿಂತ ಆ ಊಟದ ಎಲೆ ಎತ್ತದವ್ರಿಗೆ ಹೆಚ್ಚು ಫಲ ಸಿಗುತ್ತಂತೆ. ಊಟ ಅನ್ನದಾನ ಮಾಡಿದ್ದಕ್ಕಿಂತ ಅನ್ನದಾನ ಮಾಡಿದ್ಮೇಲೆ ಆ ಎಲೆ ಅದಕ್ಕೆ ನಮ್ಮ ಮನೆಯಲ್ಲಿ ಹಿರಿಯರು ಯಾರನ್ನ ಬಂದರೆ ಈ ಸಿಹಿ ಊಟ ಮಾಡಿಸಿದ್ರೆ ಎಲೆ ಎತ್ತಸಲ್ಲ. ಅಯ್ಯೋ ಎಲೆ ಎತ್ತಬೇಡಿ, ಎಲೆ ಎತ್ತಬೇಡಿ, ಯಾಕೆಂದರೆ ಊಟ ಮಾಡಿದ ಫಲ ನಮಗೆ ಬರೋದಿಲ್ಲ, ಹೊರಟೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ಯಜ್ಞಕ್ಕೆ ಸಮಾನ ಅದು. ಆ ಯಜ್ಞಕ್ಕೆ ಸಮಾನವಾಗಿರ್ತಕ್ಕಂಥ ಆ ಒಂದು ದಿವ್ಯವಾಗಿರ್ತಕ್ಕಂಥ ಮಹಿಮೆ ಗೊತ್ತಿಲ್ದಿರ ಯಾರು ಅದನ್ನು ಎತ್ತಾ ಇರಲ್ಲ. ಶ್ರೀಕೃಷ್ಣ ಏನು ಮಾಡ್ತಾನೆ, ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಆ ಎಂಜಲೆಗಳನ್ನೆಲ್ಲ ಆಯ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಆ ಊಟ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ರಾಜಸೂಯ ಯಾಗದಲ್ಲಿ ನಡೀತಾ ಇರಬೇಕಾಗಿದ್ರೆ ಇದ್ದಕ್ಕಿದ್ದಂಗೆ ಗಂಟೆ ತನಗೆ ತಾನೇ ಢಣ 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 ಅಂತ ಹೊಡ್ಕೊಳಕ್ಕೆ ಶುರು ಮಾಡಿಬಿಡುತ್ತೆ. 1000 ಜನ ಒಂದ್ಸಲಿ ಊಟ ಮಾಡಿದ್ರೆ ಮಾತ್ರ ಆ ಗಂಟೆ ಒಂದ್ಸಲಿ ಢಣ್ ಅಂತ ಹೊಡಿಬೇಕು. ಅಂಥದ್ದು ಇದ್ದಕ್ಕಿದ್ದಂಗೆ ಢಣ 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 ಢಣ. ಇಲ್ಲಿ ಊಟ ಇನ್ನೂ ಶುರು ಮಾಡಿದ್ದಾರೆ, ಅಂದರೆ ಇನ್ನು ಊಟ ಬಡಿಸಿದ್ದಾರೆ, ಆಪೋಷಣೆ ಹಾಕಿದ್ದಾರೆ, ಊಟ ಸ್ಟಾರ್ಟ್ ಆಗಿದೆ ಅಷ್ಟೇ. ಢಣ 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 ಅಂತ ಹೊಡ್ಕೊತಾ ಇದೆ. ಎಲ್ರಿಗೂ ಆಶ್ಚರ್ಯ ಆಗೋಯ್ತು, ಇದೇನು ಹೀಗೆ ಹೊಡ್ಕೊತಾ ಇದೆಯಲ್ಲ ಗಂಟೆ, 1000 ಜನ ತಿಂದರೆ ಒಂದ್ಸಲಿ ಹೊಡ್ಕೋಬೇಕು ಅಂಥದ್ದು ನಿತ್ಯ ನಿರಂತರವಾಗಿ ವಿರಾಮ ಇಲ್ದಿರ ಹೊಡ್ಕೊತಾ ಇದೆಯಲ್ಲ ಈ ಗಂಟೆ, ಏನು ಆಶ್ಚರ್ಯ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗಾಬರಿ ಆಗುತ್ತೆ. ಎಲ್ಲ ಯುಧಿಷ್ಠಿರನ ಹತ್ರಕ್ಕೆ ಹೋಗ್ತಾರೆ. ಯುಧಿಷ್ಠಿರ ಶ್ರೀಕೃಷ್ಣನ ಹತ್ರಕ್ಕೆ ಓಡ್ ಬರ್ತಾನೆ. ಅಪ್ಪ ಏನಿದು ಗೊತ್ತಾಗ್ತಾ ಇಲ್ಲ. ಶ್ರೀಕೃಷ್ಣ ಹೇಳ್ತಾನೆ, ಈ 1000 ಜನ ಊಟ ಮಾಡ್ತಾ ಇರ್ತಕ್ಕಂಥವರಲ್ಲಿ ಯಾವನೋ ಮಹಾತ್ಮ ಊಟಕ್ಕೆ ಕೂತ್ಕೊಂಡಿದ್ದಾನೆ. ಆತ ಏನು ಮಾಡ್ತಾ ಇದ್ದಾನೆ, 1000 ಜನ ತಿನ್ನೋದಕ್ಕಲ್ಲ, ಲಕ್ಷಾಂತರ ಜನ ತಿನ್ನುವಷ್ಟು ಫಲನ ನಿನಗೆ ಕೊಟ್ಬಿಡ್ತಾ ಇದ್ದಾನೆ. ಅಂದರೆ ಅನ್ನದಾನದ ಫಲನ ನಿನಗೆ ಕೊಟ್ಬಿಡ್ತಾ ಇದ್ದಾನೆ. ಹಂಗಾಗಿ ಆ ಗಂಟೆ ಅಂತಕ್ಕಂಥದ್ದು ನಿರಂತರವಾಗಿ ಹೊಡ್ಕೊತಾ ಇದೆ. ಆತ ಯಾರೋ ತಿಳ್ಕೊಂಡು ಆತನ ಕಾಲಕ್ಕೆ ಬೀಳುವನು. ಹೇಗೆ ಗೊತ್ತಾಗೋದು ಹೆಂಗೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ.
ಇದರಲ್ಲಿ ಮಹಾತ್ಮರು ಅಂತ ಗೊತ್ತಾಗ್ತಕ್ಕಂಥದ್ದೇನು? ಈ ಗಂಟೆ ನೋಡಿದ್ರೆ ಅನವರ್ತವಾಗಿ ಹೊಡ್ಕೊತಾ ಇದೆ. ಹಾಗಾಗಿ ಯಾರು ಈ ಮಹಾತ್ಮ ಅಂತ ಹೇಳ್ಬಿಟ್ಟಂತ. ಸರಿ, ಆಪೋಷಣೆ ತೊಗೊಳೋವರೆಗೂ ಕಾಯ್ಕೊಳ್ರಿ. ಎಲ್ಲ ಪಾಂಡವರು ಕೂಡ ಆಪೋಷಣೆ ತೊಗೊಳ್ಳೋವರೆಗೂ ಕಾಯ್ತಾ ಇರ್ರಿ. ಆಪೋಷಣೆ ಯಾರು ತೊಗೊಂಡ್ಮೇಲೆ ಈ ಗಂಟೆ ನಿಂತೋಗುತ್ತೋ ಆತನೇ ಈ ಮಹಾತ್ಮ ಅಂತ ಹೇಳ್ಬಿಟ್ಟು ಎಲ್ಲ ನೋಡ್ಕೊಂತ ಬರ್ತಾರೆ. ಒಂದು ಕಡೆಯಿಂದ ಎಲ್ಲ ಯಾರ್ಯಾರೋ ಜರ್ತಾರಿ ಪಂಚಗಳು ಉಟ್ಕೊಂಡಿರೋರು, ಘಟಾನುಘಟಿಗಳು, ವಿಭೂತಿಗಳು, ಗೋಪಿಚಂದನಗಳು ಇಟ್ಕೊಂಡಿರೋರು, ರುದ್ರಾಕ್ಷಿಗಳು, ತುಳಸಿ ಮಾಲೆಗಳು ಹಾಕ್ಕೊಂಡಿರೋರು ಎಲ್ಲರೂ ಆಪೋಷಣೆ ತೊಗೊತಿದ್ರೆ ಗಂಟೆ ನಿಲ್ತಾ ಇಲ್ಲ. ಢಣ 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 ಅಂತ ಹೊಡ್ಕೊತಾನೆ ಇದೆ. ಆದರೆ ಮೂಲೆಯಲ್ಲಿ ಒಬ್ಬನು ಭಿಕ್ಷುಕ, ಯಾರೋ ಭಿಕ್ಷುಕ, ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಮನುಷ್ಯನ ಥರ ಕಾಣ್ತಾ ಇದ್ದಾನೆ. ಆತ ಏನು ಮಾಡ್ತಾ ಇದ್ದಾನೆ? ನೆಕ್ಕಿ ನೆಕ್ಕಿ ತಿಂತಾ ಇದ್ದಾನೆ. ಆ ಊಟ ಹಾಕಿರ್ತಕ್ಕಂಥದ್ದನ್ನು ನೆಕ್ಕಿ ನೆಕ್ಕಿ ತಿಂತಾ ಇದ್ದಾನೆ. ಎಲ್ಲರದ್ದು ಊಟ ಆಗೋದ್ರೆ ಈತನ ಊಟ ನಿಲ್ಸಿಲ್ಲ, ಇಲ್ಲಿ ಗಂಟೆ ನಿಂತಿಲ್ಲ, ಹೊಡ್ಕೊತಾನೆ ಇದೆ. ಆವಾಗ ಯುಧಿಷ್ಠಿರನಿಗೆ ಅನುಮಾನ ಬರುತ್ತೆ, ನೋಡಿ ಆತನೇ ಇರಬೇಕು, ಇವತ್ತು ಕೆಮ್ಮು ಸ್ವಲ್ಪ ಕಾಡಿಸ್ತಾ ಇದೆ, ಆತನೇ ಇರಬೇಕು ನೋಡಿ. ಆತ ಆಪೋಷಣೆ ತಗೊಂಡ ತಕ್ಷಣ ನಿಂತು ಅಂತಂದರೆ ಆತನೇ ಆ ಮಹಾತ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂದಿದ್ದಾದ್ಮೇಲೂ ಈತ ಇನ್ನೊಂದು ತಿಂತಾ ಇದ್ದಾನೆ. ಕಡೆಗೆಲ್ಲ ಊಟ ಎಲ್ಲ ಆಗುತ್ತೆ, ಈತ ಆಪೋಷಣೆ ತೊಗೊಳ್ತಾನೆ. ಆಪೋಷಣೆ ತೊಗೊಂಡ ತಕ್ಷಣ ಗಂಟೆ ನಿಂತೋಗುತ್ತೆ. ಈತನೇ ಆ ಮಹಾತ್ಮ. ಪಾಂಡವರೆಲ್ಲ ಹೋಗಿ ಕಾಲು ಹಿಡ್ಕೊತಾರೆ. ಅಪ್ಪ, ನೀವು ಎಂಥ ಮಹಾತ್ಮರು, ನೀವು ನೋಡಿದ್ರೆ ನೀವು ಸಾಮಾನ್ಯರಂತೆ ಕಾಣಿಸ್ತಾ ಇದ್ದೀರ, ನಮಗೆ ಅಪಾರವಾಗಿರ್ತಕ್ಕಂಥ ಅನ್ನದಾನದ ಫಲನ ಕೊಟ್ಟು ಬಿಡ್ತಾ ಇದ್ದೀರ, ನೀವು ಎಂಥ ಮಹಾತ್ಮರು, ನೀವು ಇವತ್ತು ನಮ್ಮ ಇದಕ್ಕೆ ಛತ್ರಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದೇ ನಮ್ಮ ಭಾಗ್ಯ, ಇಲ್ಲಿ ಊಟ ಮಾಡ್ತಾ ಇರ್ತಕ್ಕಂಥದ್ದೇ ನಮ್ಮ ಭಾಗ್ಯ, ಇಂಥ ಒಂದು ಭಾಗ್ಯನ ನಮ್ಗೆ ಅನುಗ್ರಹಿಸಿದ್ದೀರಾ ಅಂತ ಹೇಳ್ಬಿಟ್ಟು ಆವಾಗ ಆತ ನಕ್ಬಿಟ್ಟು ಹೇಳ್ತಾನೆ, ನಾನು ಅನುಗ್ರಹಿಸಿದ್ದೇನೂ ಇಲ್ಲಪ್ಪ, ಕಬಳೆ ಕಬಳೆ ಗೋವಿಂದ ಸಂಕೀರ್ತನಂ ಅಂತ ಹೇಳ್ಬಿಟ್ಟು ನಾನು ಇದನ್ನು ಯಜ್ಞದ ರೂಪದಲ್ಲಿ ತೊಗೊತಾ ಇದ್ದೀನಿ. ಅಂದರೆ ಇದೊಂದು ಯಜ್ಞ, ನಾನು ಊಟ ಮಾಡೋದು ಒಂದು ಯಜ್ಞ ಅಂತ, ನಂದು ಅದೊಂದು ವ್ರತ. ತಿನ್ನೋವಾಗ ನಾನು ಮೌನವಾಗಿ ತಿಂತೀನಿ, ತಿನ್ನೋವಾಗ ಒಂದೊಂದು ತುತ್ತುಗೂ ತುಡೋನು. ಕಬಳೆ ಕಬಳೆ ಅಂದರೆ ತುತ್ತು ತುತ್ತುಗೂ ಅಂತ. ಗೋವಿಂದ ನಾಮ ಸಂಕೀರ್ತನಂ, ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ತಿಂತಾ ಇದ್ದೀನಪ್ಪ. ನಾನು ಇನ್ನೇನು ಸಾಧನೆ ಮಾಡಿಲ್ಲ, ನಾನೇನು ಮಾಡಿಲ್ಲ, ನಾನು ಸಾಮಾನ್ಯವಾಗಿರ್ತಕ್ಕಂಥ ಸನ್ಯಾಸಿ. ನಾನು ತಿಂದಿರ್ತಕ್ಕಂಥ ಅನ್ನದಿಂದ ನಿಮ್ಗೆ ಇಷ್ಟು ಫಲ ಬಂದಿದೆ ಅಂತ ಅನ್ನೋದು ನಮ್ಗೆ ಇವಾಗಲೇ ಗೊತ್ತಾಗ್ತಾ ಇರೋದು ಅಂತ. ಯಾರಪ್ಪ ನೀನು ನೆನೆಸ್ಕೊತಾ ಇರ್ತಕ್ಕಂಥ ಪರಮಾತ್ಮ ಅಂದರೆ ಅವ ಅಲ್ಲಿ ಎಂಜಲೆಲ್ಲ ಎತ್ತಾ ಇದ್ದಾನೆ ನೋಡು, ಅವನನ್ನೇ ನೆನೆಸ್ಕೊತಾ ಇರೋದು ನಾನು. ಇಲ್ಲಿ ತಿಂದಿರ್ತಕ್ಕಂಥವ್ರು ಎಲ್ಲರೂ ಎಂಜಲಲ್ಲೇ ತಲೆ ಮೇಲೆ ಬುಟ್ಟಿ ಎತ್ಕೊಂಡು ಹೋಗ್ತಾ ಇದ್ದಾನೆ ನೋಡು, ಅವನೇ ಗೋವಿಂದ. ಅವನನ್ನು ಸ್ಮರಣೆ ಮಾಡ್ತಾ ನಾನು ತುತ್ತು ತಿಂತಾ ಇದ್ದೀನಿ. ಅವ್ನ ಕಾಲು ಹಿಡ್ಕೊಳ್ರಪ್ಪ, ನಿಮಗೆ ಯಜ್ಞ ಪುರುಷ ಅವನು, ಯಜ್ಞ ಫಲ ಅಂತಕ್ಕಂಥದ್ದು ನಿಮ್ಗೆ ಸಿಗಬೇಕು ಅಂದರೆ ಅವ್ನ ಕಾಲು ಹಿಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ತಸ್ಮಿನ್ ತಜ್ಜನೆ ಭೇದ ಭಾವ ಅಂತ ಭಗವಂತನ ಮತ್ತು ಅವನ ಭಕ್ತರ ಮಧ್ಯದಲ್ಲಿ ಯಾವುದೇ ಭೇದ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಏನನ್ನ ಮಾಡಿ ಆ ಭಗವತ್ ಸಂಘ ಅಂತಕ್ಕಂಥದ್ದೇ, ಭಾಗವತರ ಸಂಘ ಅಂತಕ್ಕಂಥದ್ದನ್ನೇ ನಾವು ಸಂಪಾದನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಬೇಕು. ತದೇವ ಸಾಧ್ಯತಾಂ 42ನೇ ಸೂತ್ರ ಹೇಳ್ತಾ ಇದ್ದಾರೆ ನಾರದರು. ತದೇವ ಸಾಧ್ಯತಾಂ ಅದನ್ನೇ ಸಾಧಿಸಿಕೊಳ್ಳಬೇಕು. ಹಾಗಾದ್ರೆ ನಮ್ಮ ಜೀವನದ ಗುರಿ ಏನಾಗಿರಬೇಕು ಅಂತಂದರೆ ಭಕ್ತರ ಸಂಘವನ್ನು ಸಾಧಿಸ್ಕೊಳ್ತಕ್ಕಂಥದ್ದೇ ಗುರಿ ಆಗಿರಬೇಕು. ಭಗವಂತ ಈಸಿಯಾಗಿ ಸಿಗಬೇಕು, ನಮಗೆ ಮೋಕ್ಷ ಅಂತಕ್ಕಂಥದ್ದು ಈಸಿಯಾಗಿ ಸಿಗಬೇಕು, ಭಗವತ್ ಕೃಪೆ ಅಂತಕ್ಕಂಥದ್ದು ನಮ್ಗೆ ಈಸಿಯಾಗಿ ಸಿಗಬೇಕು ಅಂತಂದರೆ ಈಸಿಯೆಸ್ಟ್ ವೇ ನಾರದ್ರಲ್ಲಿ ಹೇಳ್ತಾ ಇದ್ದಾರೆ, ತದೇವ ಸಾಧ್ಯತಾಂ. ನಿನ್ನ ಜೀವನದ ಗುರಿ ಏನಾಗಿರಬೇಕು? ಭಗವತ್ ಭಕ್ತರನ್ನು ಹಿಡ್ಕೊಳೋದೇ ಸಾಧನೆ ಆಗಿರಬೇಕು. ಭಕ್ತರ ಸಂಘದಲ್ಲಿ ನೀನು ಯಾವಾಗಲೂ ಇರೋ ಥರ ನಿನ್ನನ್ನು ವ್ಯವಸ್ಥೆ ಮಾಡ್ಕೊಳೋದೇ ಸಾಧನೆ ಆಗಿರಬೇಕು. ಅದನ್ನೊಂದನ್ನು ಮಾಡಿಕೊಂಡ್ರೆ ನೀನು ಈ ಜನ್ಮದಲ್ಲಿ ಗೆದ್ದೆ, ಇದೇ ಜನ್ಮದಲ್ಲಿ ಗೆದ್ದೆ ಅಂತ ಅರ್ಥ. ಭಗವದ್ ಭಕ್ತರ ಜೊತೆಯಲ್ಲಿ 10 ಹೆಜ್ಜೆ ಹಾಕಿದ್ರೆ ಸಾಕಂತೆ. ಭಗವದ್ ಭಕ್ತಿ ಅಂತಕ್ಕಂಥದ್ದು ನಮಗೆ ಮೈಗೂಡು ಬಿಡುತ್ತಂತೆ. ನಾವು ಬೇರೆಯವ್ರ ಜೊತೆಯಲ್ಲಿ ಒಂದು 10 ಹೆಜ್ಜೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಲೌಕಿಕ ಅಂತಕ್ಕಂಥದ್ದು ಅಂಟಿಸ್ಬಿಡ್ತಾರೆ, ಏನೋ ಒಂದು ವ್ಯವಹಾರ ಅಂಟಿಸ್ತಾರೆ, ಏನೋ ಒಂದು ಅದು ಇದು ಮಾಡ್ತಾರೆ. ಆದರೆ ಭಗವದ್ ಭಕ್ತರ ಜೊತೆಯಲ್ಲಿ ಒಂದು 10 ಹೆಜ್ಜೆ ಹಾಕಿದ್ರೆ ಸಾಕು, ಏನೋ ಒಂದು ನಮಗೆ ಹತ್ತಿಸ್ಬಿಟ್ಟಿರ್ತಾರೆ. ಅದೇ ನಾನು ಆಲ್ರೆಡಿ ಒಂದು ಕತೆ ನಿಮಗೆ ಹೇಳಿದ್ದೀನಿ. ಏನು ಅಂತಂದರೆ, ಹೆಂಗೆ ಒಂದು ಪ್ರವಚನಕ್ಕೆ ಹೋದರೆ ಯಾರಿಗೇನೇನು ಲಾಭ ಆಯಿತು ಅಂತ ಅನ್ನೋದಕ್ಕೆ. ಏನು, ದೇವತೆಗಳ ಕಾಲು ನೆಲಕ್ಕೆ ತಾಕುವುದಿಲ್ಲ. ಅದು ಆಲ್ರೆಡಿ ಕತೆ ಹೇಳಿದ್ದೀನಿ, ಎಲ್ರಿಗೂ ಗೊತ್ತಿದೆ ಅದು. ದೇವತೆಗಳ ಕಾಲು ನೆಲಕ್ಕೆ ತಾಕುವುದಿಲ್ಲ. ಒಂದೇ ಒಂದು ವಿಷಯ ಕಿವಿಗೆ ಬಿದ್ದಿದ್ದಕ್ಕೆ ಆ ಕುಡುಕನಿಗೆ ಏನಾಯಿತು, ಆ ಕುಡುಕನಿಗೆ ಆ ಒಂದು ಇದರಿಂದ ಮುಕ್ತಿ ಅಂತಕ್ಕಂಥದ್ದಾಯಿತು ಅಲ್ವಾ? ನಿಮಗೆ ಗೊತ್ತಿದೆಯಾ ಅದು ಕತೆ ಎಲ್ಲ? ಇನ್ನೊಂದ್ಸಲಿ ಹೇಳ್ಬೇಕಾ? ಹೇಳ ಸರಿ. ಸತ್ಸಂಗ ಅಂತಕ್ಕಂಥದ್ದು ನಡೀತಾ ಇತ್ತಂತೆ. ಒಬ್ಬ ಕಳ್ಳ ಇದ್ನಂತೆ, ಊರಲ್ಲೊಬ್ಬನ ಕಳ್ಳ ಇದ್ನಂತೆ. ಆ ಕಳ್ಳನ ಗುರು ಇರ್ತಾರಲ್ಲ, ಪ್ರತಿಯೊಂದಕ್ಕೂ ಒಂದು ಗುರು ಅಂತಕ್ಕಂಥವ್ನು ಇರ್ತಾನೆ. ಆ ಕಳ್ಳನಿಗೂ ಒಬ್ಬ ಗುರು ಇದ್ದಂತೆ. ಆ ಗುರು ಏನು ಮಾಡಿದಂತೆ, ಕಳ್ತನದ್ದೆಲ್ಲ ಹೆಂಗೆ ಟ್ಯಾಕ್ಟಿಕ್ಸ್, ಹೆಂಗೆ ಬ್ಲೇಡ್ ಹಾಕಬೇಕು, ಹೆಂಗೆ ಕತ್ರಿ ಹಾಕಬೇಕು, ಹೆಂಗೆ ಪಿಕ್ ಪಾಕೆಟ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ದಂತೆ. ಹೇಳ್ಕೊಡ್ತಾ ಅವ್ನು ಹೇಳದಂತೆ, ಕಳ್ತನದ್ದೆಲ್ಲ ಹೇಳ್ಕೊಟ್ಟಿದ್ದೀನಿ, ಆದರೆ ಒಂದು ಎಚ್ಚರಿಕೆನೂ ಕೊಡ್ತಾ ಇದ್ದೀನಿ. ಯಾಕೆಂದರೆ ಎಚ್ಚರಿಕೆನೂ ಕೊಡಬೇಕು, ನಿಮ್ಗೆ ಮತ್ತೆ ತೊಂದರೆ ಅನುಭವಿಸಬಾರ್ದು. ಹಾಗಾಗಿ ಏನನ್ನ ಕಳ್ತನ ಮಾಡು, ಏನನ್ನ ಮಾಡ್ಕೊ,
ಎಲ್ಲನ್ನ ಸಾಧು ಸಂಘಗಳು ನಡೀತಾ ಇದ್ರೆ, ಸತ್ಸಂಗಗಳು ನಡೀತಾ ಇದ್ರೆ ಅದ್ರ ಹತ್ರಕ್ಕೆ ಕೂಡ ಹೋಗ್ಬೇಡ. ತುಂಬ ದೂರದಿಂದ ಅದನ್ನು ಅವಾಯ್ಡ್ ಮಾಡ್ಕೊಂಡು ಬಂದ್ಬಿಡು. ಯಾಕೆಂದರೆ ಅದ್ರದ್ದೇನ ಒಂದು ಪದ ನಿನ್ನ ಕಿವಿಗೆ ಬಿತ್ತ ನೀನು ಕಳ್ತನ ಮಾಡೋಕ್ಕಾಗೋದಿಲ್ಲ, ನಿನ್ನ ವೃತ್ತಿಗೆ ತೊಂದರೆ ಆಗ್ಬಿಡುತ್ತೆ, ಹುಷಾರಾಗಿ ನೋಡ್ಕೊ ಅಂತ ಗುರುಗಳು ಉಪದೇಶ ಕೊಟ್ಬಿಟ್ರಂತೆ. ಇನ್ನು ಗುರುವಾಗ್ನೆ ಮೀರೋ ಹಂಗಿಲ್ಲ. ಆ ಕಳ್ಳ ಏನು ಮಾಡೋದಂತೆ, ಎಲ್ಲ ಕಡೆ ಕಳ್ತನ ಮಾಡ್ಕೊಂಡಿದ್ದಂತೆ. ಆದರೆ ಸತ್ಸಂಗಕ್ಕೆ ಮಾತ್ರ ಅವನು ಹೋಗ್ತಾ ಇರ್ಲಿಲ್ವಂತೆ. ಒಂದ್ಸಲಿ ಬರ್ತಾ ಇದ್ದಂತೆ, ಅಲ್ಲೆಲ್ಲ ಒಂದು ಶಾಮಿಯಾನ ಟೆಂಟುಗಳೆಲ್ಲ ಹಾಕಿದ್ರಂತೆ, ಜನ ಎಲ್ಲ ದಂಡ್ಯಾಗಿ ಸೇರಿದ್ರಂತೆ. ಇಲ್ಲೋದ್ರೆ ನಂಗೆ ವೃತ್ತಿಗೆ ಏನನ್ನ ಸ್ವಲ್ಪ ಲಾಭ ಆಗ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದಂತೆ. ಬಂದ್ಮೇಲೆ ಗೊತ್ತಾಯ್ತಂತೆ ಇದು ಸಾಧು ಸಂಘ, ಸತ್ಸಂಗ, ಇಲ್ಲಿ ಏನೋ ಒಂದು ಪ್ರವಚನ ನಡೀತಾ ಇದೆ, ಇಲ್ಲಿ ಬರಬಾರ್ದಾಗಿತ್ತು ಅಂತ ಅನ್ನೋದು ಗೊತ್ತಾಯ್ತಂತೆ. ಸರಿ, ಅಷ್ಟೊತ್ತಿಗೆ ಏನಾಯ್ತಂತೆ, ಅವ್ನ ಕಾಲಿಗೆ ಮುಳ್ಳು ಚುಚ್ಚಿಬಿಡ್ತಂತೆ. ಅಯ್ಯಯ್ಯೋ ಮುಳ್ಳು ಚುಚ್ಚಿಬಿಡ್ತಲ್ಲ ಅಂತ ಇವನೇನು ಮಾಡಿದ್ನಂತೆ, 2 ಬೆರಳನ್ನು ತೆಗೆದ್ಬಿಟ್ಟು ಕಿವಿಗೆ ಹಾಕ್ಕೊಂಡ್ಬಿಟ್ಟಿದ್ದಂತೆ. ಯಾಕೆಂದ್ರೆ ಗುರುವಾಗ್ನೆ ಮೀರೋ ಹಂಗಿಲ್ಲ. ಈ ಸಾಧು ಸಂಘದಲ್ಲಿ ಇರ್ತಕ್ಕಂಥ ಯಾವುದೇ ಮಾತು ಕಿವಿಗೆ ಬೀಳೋ ಹಂಗಿಲ್ಲ, ಬಿಟ್ಟರೆ ನಾನು ಕೆಟ್ಟೋಗ್ತೀನಿ ಅಂತ ಹೇಳ್ಬಿಟ್ಟು ಅಂತ 2 ಬೆರಳನ್ನು ಹಿಂಗೆ ಕಿವಿಗೆ ಹಾಕ್ಕೊಂಡಿದ್ದಂತೆ. ಬಲಗಾಲಿಗೆ ಮುಳ್ಳು ಚುಚ್ಚಿಬಿಡ್ತಂತೆ. ಇವನೇನು ಮಾಡಿದಂತೆ, ಕಿವಿನಲ್ಲಿ ಇದ್ದಿದ್ದು ಒಂದು ಬೆರಳನ್ನು ಹಿಂಗೆ ಕೈಗೆ ತೆಗೆದಂತೆ ಹಿಂಗೆ, ಯಾಕೆಂದರೆ ಮುಳ್ಳನ್ನು ತೆಕ್ಕೋಬೇಕು ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಏನಾಯ್ತಂತೆ, ದೇವತೆಗಳ ಕಾಲು ನೆಲಕ್ಕೆ ತಾಕುವುದಿಲ್ಲ ಅಂತ ಪ್ರವಚನಕಾರರು ಹೇಳ್ತಾ ಇದ್ರಂತೆ. ಇದು ಇವ್ನು ಕಿವಿಗೆ ಬಿದ್ದುಬಿಡ್ತು, ದೇವತೆಗಳ ಕಾಲು ನೆಲಕ್ಕೆ ತಾಕೋದಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯಯ್ಯೋ ಅಂದ್ಬಿಟ್ಟು ತಕ್ಷಣ ಹಿಂಗೆ ಬೆರಳಿಟ್ಕೊಂಡ್ಬಿಟ್ಟಂತೆ. ಅಯ್ಯೋ ಬಿಟ್ಬಿಡ್ತಲ್ಲ, ಒಂದು ವರ್ಡ್ ಬಿಟ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅಂತ. ಆದರೆ ಸಾಧುಗಳ ಒಂದು ಮಾತು ಅಂತಕ್ಕಂಥದ್ದು ಯಾವತ್ತೂ ಕೂಡ ಲುಪ್ತವಾಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಮಹತ್ ಸಂಘಸ್ತು ದುರ್ಲಭೋ ಅಗಮ್ಯೋ ಅಮೋಘಶ್ಚ ಅಂತ. ಬಿತ್ತು ಅಂದರೆ ಅದು ಅಮೋಘ ಆಗಿಬಿಡತ್ತೆ ಅಂತ. ಇವನು ಬರ್ತಾ ಇದ್ದಾನಂತೆ. ಬರ್ತಾ ಇದ್ರೆ ಅವ್ನಿಗೆ ಅದೇ ತಲೆನಲ್ಲಿ ಗುಯ್ಗುಡ್ತಾ ಇದೆಯಂತೆ, ದೇವತೆಗಳ ಕಾಲು ನೆಲಕ್ಕೆ ತಾಕೋದಿಲ್ಲ, ದೇವತೆಗಳ ಕಾಲು ನೆಲಕ್ಕೆ ತಾಕೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಅಯ್ಯೋ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಎಷ್ಟು ಮರಿಬೇಕು ಅಂತ ನೋಡಿದ್ರು ಆಗ್ತಾ ಇಲ್ಲ, ಅದೇ ಅವನಿಗೆ ಬರ್ತಾ ಇತ್ತಂತೆ. ಬರ್ತಾ ಇದ್ರೆ ನೋಡಿದ್ರೆ ರಾಜನ ಅರಮನೆಯಲ್ಲಿ ಅಂತಃಪುರದಲ್ಲಿ ಕಿಟಕಿಗಳೆಲ್ಲ ಓಪನ್ ಇತ್ತಂತೆ. ಆರಾಮಾಗಿ ಹತ್ತೋಗೋ ಥರ ಇತ್ತಂತೆ. ಹೋದ್ರೆ ಏನನ್ನ ಲಾಭ ಆಗ್ಬೋದು, ಅವತ್ತು ಅಮಾವಾಸ್ಯೆ ಬೇರೆ, ಹೋದ್ರೆ ಏನನ್ನ ಲಾಭ ಆಗ್ಬೋದು ಅಂತ ಹೇಳ್ಬಿಟ್ಟು ಹತ್ತಿ ಹೋದ್ನಂತೆ. ಹೋದ್ರೆ ಅಪಾರವಾಗಿರ್ತಕ್ಕಂಥ ದನಕನಕಗಳು ವಜ್ರ ವೈಡೂರ್ಯಗಳು ಸಿಕ್ತಂತೆ. ಎಲ್ಲ ಕಟ್ಟಿ ಗಂಟು ಕಟ್ಕೊಂಡು ಮೂಟೆ ಮಾಡಿಕೊಂಡು ಎತ್ಕೊಂಡು ಬರ್ತಾ ಇದ್ದಾನಂತೆ. ಇನ್ನೇನು ಕಾಂಪೌಂಡ್ ಹಾರಿ ಬರಬೇಕು ಅಷ್ಟೊತ್ತಿಗೆ ಏನಾಗೋಯ್ತು ಅಂತಂದರೆ ಜನಗಳಿಗೆ ಯಾರಿಗೆ ರಾಜಭಟ್ರಿಗೆ ಗೊತ್ತಾಗೋಯ್ತಂತೆ, ಈ ಥರ ಕಳ್ತನ ಅಂತಕ್ಕಂಥದ್ದು ಆಗ್ಬಿಟ್ಟಿದೆ, ಇವನು ಕಳ್ಳ ಅಂತ ಹೇಳ್ಬಿಟ್ಟು ಎಲ್ಲ ಬೆನ್ನತ್ತು ಬಿಟ್ರಂತೆ. ಬೆನ್ನತ್ತಿದ್ರೆ ಇವನು ಓಡ್ಕೊತ ಬಂದ್ಬಿಟ್ಟು ರಾಜಭಟ್ರಿಗೆ ಸಿಕ್ಕಾಕ್ಕೊಂತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ಎಲ್ಲ ಪದಗಳ ಹಿಂದ್ಗಡೆ ಆ ಕದ್ದಿರ್ತಕ್ಕಂಥ ಮಾಲನ್ನೆಲ್ಲ ಇಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಟ್ನಂತೆ. ರಾಜಭಟ್ರು ಬಂದ್ರಂತೆ, ಇವನನ್ನೆಲ್ಲ ತಲಾಶ್ ಮಾಡಿದ್ರಂತೆ, ಇವನ ಹತ್ರ ಸಿಕ್ಲಿಲ್ವಂತೆ. ಕಡೆಗೆ ಪೊದೆ ಹಿಂದ್ಗಡೆ ಆ ಕದ್ದಿರ್ತಕ್ಕಂಥ ಮಾಲು ಸಿಕ್ಬಿಡ್ತು. ಇವನೇ ಕಳ್ಳ ಇರ್ಬೋದು ಅಂತ ಹೇಳ್ಬಿಟ್ಟು ಇವನನ್ನು ಕರ್ಕೊಂಡೋಗಿ ರಾಜನ ಮುಂದೆ ನಿಲ್ಸಿದ್ರಂತೆ. ನಿಜ ಒಪ್ಕೋ, ನೀನೇ ತಾನೇ ಕಳ್ಳ, ನಿಜ ಒಪ್ಕೋ ಅಂತ ಎಷ್ಟೆಷ್ಟು ಹೇಳಿದ್ರಂತೆ. ಏನು ಹೇಳಿದ್ರು ಆ ಕಳ್ಳ ಇಲ್ಲ ನಾನು ಕದ್ದಿಲ್ಲ ಹೀಗೆ ಹೇಳ್ತಾ ಇದ್ನಂತೆ. ಅವನನ್ನು ಹೊಡೆದ್ರಂತೆ, ಬಡದ್ರಂತೆ, ಏನೇನೋ ಮಾಡಿದ್ರಂತೆ, ಬೆದರಿಸಿದ್ರಂತೆ. ಏನು ಮಾಡಿದ್ರು ಅವ್ನು ಒಪ್ಕೊತಾ ಇಲ್ಲ ನಿಜಾನ. ಯಾಕಂದ್ರೆ ನಿಜ ಒಪ್ಕೊಂಡ್ರೆ ಏನು ಮಾಡ್ತಾನೆ, ರಾಜ ತಲೆ ತೆಗೆಸ್ಬಿಡ್ತಾನೆ. ಅಯ್ಯೋ ಒಳ್ಳೆ ಕತೆ ಐತೆ ಅಂತ ಹೇಳ್ಬಿಟ್ಟು ರಾಜ ಹೇಳದ್ನಂತೆ, ಇವ್ನಿಗೆ ನಿಜ ಒಪ್ಕೊಳೋದಿಲ್ಲ, ಇವ್ನಿಗೆ ಚೆನ್ನಾಗಿ ಮದುವೆ ಕೂಡಿಸ್ಬಿಡ್ರಿ. ಯಾಕೆಂದ್ರೆ ಮದುವೆ ಕುಡ್ದವನು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ, ಅವ್ನು ನಿಜಾನೇ ಹೇಳ್ತಾನೆ. ಹಂಗಾಗಿ ಮದುವೆ ಕುಡಿಸ್ಬಿಟ್ಟು ಒಂದು ಸೆಟ್ ಹಾಕ್ಬಿಡ್ರಿ, ಒಂದು ರೂಮಲ್ಲಿ ಒಂದು ಸೆಟ್ ಹಾಕ್ಬಿಡ್ರಿ. ಏನು ಅಂತಂದರೆ ದೇವಲೋಕ, ಅದರಲ್ಲೆಲ್ಲ ಅಪ್ಸರ ಸ್ತ್ರೀಯರು ನೃತ್ಯ ಮಾಡ್ತಾ ಇದ್ದಾರೆ, ಇಂದ್ರ ಕೂತಿದ್ದಾನೆ, ಈ ಥರದ್ದೆಲ್ಲ ಒಂದು ಸೆಟ್ ಹಾಕ್ಬಿಡ್ರಿ. ಸೆಟ್ ಹಾಕ್ಬಿಟ್ಟು ಅವನನ್ನು ಕರ್ಕೊಂಬನ್ರಿ, ಅಲ್ಲಿ ವಿಚಾರಣೆ ನಡೆಸೋಣ ಅಂತ ಹೇಳದ್ನಂತೆ ರಾಜ. ಆಯಿತು ಅಂತ ಹೇಳ್ಬಿಟ್ಟು ಇವನನ್ನು ಆ ಥರ ಮದುವೆ ಕೂಡಿಸ್ಬಿಟ್ಟು ಆ ರೂಮಿಗೆ ಕರ್ಕೊಂಡು ಹೋದ್ರಂತೆ. ಆ ರೂಮಲ್ಲಿ ಒಂದು ಕಡೆ ಕೂಡಿಸ್ಬಿಟ್ಟು ಪಕ್ಕದಲ್ಲಿ ಇಬ್ಬರು ದೇವದೂತರ ಥರ ನಿಂತಿದ್ದಾರಂತೆ. ಅಪ್ಪ ನೀನು ಎಂಥ ಪುಣ್ಯ ಮಾಡಿ ಸ್ವರ್ಗಕ್ಕೆ ಬಂದಿದ್ದೀಯಾ, ಸತ್ತೋಗ್ಬಿಟ್ಟಿದ್ಯಾ ನೀನು, ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ಯಾ ನೋಡು, ಇಂದ್ರ ಕೂತ್ಕೊಂಡಿದ್ದಾನೆ, ಅಪ್ಸರ ಸ್ತ್ರೀಯರೆಲ್ಲ ನೃತ್ಯ ಆಡ್ತಾ ಇದ್ದಾರೆ, ದೇವತೆಗಳೆಲ್ಲ ಕೂತಿದ್ದಾರೆ, ಎಂಥ ಪುಣ್ಯಾತ್ಮ ಅಂತ ಹೊಗಳ್ತಾ ಇದ್ದಾರಂತೆ. ಅಂದರೆ ಇವನನ್ನೇನನ್ನ ಮಾಡಿ ಸ್ವರ್ಗಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿಸ್ಬೇಕು ಅಂತ ನೋಡಿದ್ರೆ ಸೀಟ್ ಮೇಲೆ ಇಂದ್ರ ಕೂತ್ಕೊಂಡಿದ್ದಾನೆ, ಅಪ್ಸರ ಸ್ತ್ರೀಯರೆಲ್ಲ ನೃತ್ಯ ಮಾಡ್ತಾ ಇದ್ದಾರೆ, ದೇವತೆಗಳೆಲ್ಲ ಕೂತ್ಕೊಂಡಿದ್ದಾರೆ. ಇವನಿಗೆ ಗೊತ್ತಾಯ್ತಂತೆ, ಓ ಇಲ್ಲ ನಾನು ಸತ್ತೋಗಿದ್ದೀನಿ, ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ದೇವದೂತರು ಕೇಳಿದ್ರಂತೆ, ಆವತ್ತು ಒಂದು ಮಾಲು ಕದ್ದು ನೀನು ಸಿಕ್ಕಾಕೊಂಡಲ್ಲ, ಆಮೇಲೆ ನಿನಗೆ ಮೃತ್ಯು ಅಂತಕ್ಕಂಥದ್ದು ಬಂದಿದ್ದು, ಅವತ್ತೇನು ನಡೀತು, ಯಾರು ಕದ್ದಿದ್ದು ಆ ಮಾಲನ್ನ ಅಂತ ಹೇಳ್ಬಿಟ್ಟು ಕೇಳಿದ್ರಂತೆ. ನಾನೇ ಕದ್ದಿದ್ದು ಅಂತ ಹೇಳಬೇಕು ಅನ್ಕೊತಾ ಇದ್ದಾನಂತೆ. ಅಷ್ಟೊತ್ತು ಕರೆಕ್ಟಾಗಿ ಈ ಪ್ರವಚನದ ಜ್ಞಾಪಕ ಬಂದ್ಬಿಡ್ತಂತ ಅವನಿಗೆ, ದೇವತೆಗಳ ಕಾಲು ನೆಲಕ್ಕೆ ತಾಕೋದಿಲ್ಲ ಅಂತ. ಹಾಂ ಹೌದಲ್ವಾ ಅಂತ ಹೇಳ್ಬಿಟ್ಟು ಹಿಂಗೆ ನೋಡಿದಂತೆ ಇಂದ್ರ ಆರಾಮಾಗಿ ನೆಲದ ಮೇಲೆ ಕಾಲು ಇಟ್ಕೊಂಡು ಕೂತ್ಕೊಂಡಿದ್ದಾನಂತೆ ಸಿಂಹಾಸನದ ಮೇಲೆ. ಅಪ್ಸರ ಸ್ತ್ರೀಯರೆಲ್ಲ ನೆಲದ ಮೇಲೆ ನೃತ್ಯ ಮಾಡ್ತಾ ಇದ್ದಾರಂತೆ. ಅಲ್ಲಿ ಕೂತಿರ್ತಕ್ಕಂಥ ದೇವತೆಗಳೆಲ್ಲ ಕೂಡ ನೃತ್ಯ ಆಡ್ತಾ ಇದ್ದಾರಂತೆ ಎಲ್ಲ ನೆಲದ ಮೇಲೆ. ಇವ್ನು ಅನ್ಕೊಂಡಂತೆ, ಆವತ್ತು ಪ್ರವಚನದಲ್ಲಿ ಕೇಳಿದ್ದೆ ನಾನು, ದೇವತೆಗಳ ಕಾಲು ನೆಲಕ್ಕೆ ತಾಕೋದಿಲ್ಲ ಅಂತ. ಇಲ್ಲಿರೋ ದೇವತೆಗಳ ಕಾಲೆಲ್ಲ ನೆಲಕ್ಕೆ ತಾಕ್ತಾ ಇದೆ, ಹಂಗಾಗಿ ಇವ್ರು ಯಾರು
ದೇವತೆಗಳೆಲ್ಲ ಇಲ್ಲೇನೋ ಮೋಸ ನಡೀತಾ ಇದೆ, ನನಗೇನೋ ಯಾಮಾರಿಸ್ತಾ ಇದ್ದಾರೆ ಇವರು, ನಾನು ಸತ್ತಿದ್ದೀನೋ ಬಿಟ್ಟಿದ್ದೀನೋ ಡೌಟ್ ಬರ್ತಾ ಇದೆ, ಇಲ್ಲ ಇವಾಗ ನನಗೆ ಅಂದ್ರೆ ಸ್ವಲ್ಪ ಪ್ರಜ್ಞೆ ಅಂತಕ್ಕಂಥದ್ದು ಜಾಗೃತ ಆಯ್ತಂತೆ. ಅಷ್ಟು ಮದುವೆ ಕುಡ್ದಿದ್ರು ಕೂಡ. ಯಾಕೆ ಅಂತಂದರೆ ಆ ಪ್ರವಚನದ ಪ್ರಭಾವ. ಅವನು ಹೇಳದ್ನಂತೆ, ಸ್ವಾಮಿ ಇಲ್ಲ ಅವತ್ತು ನಾನು ಕದ್ದಿರಲಿಲ್ಲ, ರಾಜಭಟ್ರು ಅಪಾರ್ಥ ಮಾಡಿಕೊಂಡು ನನ್ನನ್ನು ಕರ್ಕೊಂಬಂದ್ಬಿಟ್ರು, ನಾನು ಕದ್ದಿಲ್ಲ ಅಂತ ಹೇಳದ್ನಂತೆ. ರಾಜ ಹೇಳದ್ನಂತೆ, ಮದುವೆ ಕುಡ್ದಿದ್ದಾನೆ, ಅಷ್ಟು ಅಮಲ್ನಲ್ಲೂ ನಾನು ಕದ್ದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಅವನ ಅಮಾಯಕನ ಪಾಪ, ಅವ್ನು ಕದ್ದಿಲ್ಲ, ಅವನನ್ನು ಬಿಟ್ಬಿಡ್ರಿ, ಅವನನ್ನು ಬಿಟ್ಬಿಡ್ರಿ, ನಮ್ಮ ಮಾಲ್ ನಮಗೆ ಸಿಕ್ಕಿದೆಯಲ್ಲ ಬಿಟ್ಬಿಡ್ರಿ ಅವನನ್ನು ಅಂತ ಹೇಳಿದ್ರಂತೆ. ಅವನನ್ನು ಪ್ರಾಣ ಸಹಿತ ಬಿಟ್ಬಿಟ್ರಂತೆ. ಅವ್ನು ಅನ್ಕೊಂಡಂತೆ, ಇವತ್ತೇನನ್ನ ನಾನು ಯಾಮಾರಿ ನಾನೇ ಕದ್ದಿದ್ದೀನಿ ಅಂತ ಅಮಲ್ನಲ್ಲಿ ಹೇಳ್ಬಿಟ್ಟಿದ್ದಿದ್ರೆ ನನ್ನ ತಲೆ ಕುತ್ತಿಗೆ ಮೇಲೆ ತಲೆ ಇರ್ತಾ ಇರಲಿಲ್ಲ, ರಾಜ ತೆಗೆಸ್ಬಿಡ್ತಾ ಇದ್ದ. ಇವತ್ತು ನನ್ನ ಪ್ರಾಣ ಉಳಿಸಿದ್ದೇನೋ ಆ ಒಂದೇ ಒಂದು ಮಾತು, ನಾನು ನಮ್ಮ ಗುರುಗಳ ಮಾತು ಕೇಳಬಾರ್ದು ಇನ್ಮೇಲಿಂದ, ನಾನು ಇನ್ಮೇಲಿಂದ ಸತ್ಸಂಗದಲ್ಲೇ ಇರಬೇಕು, ಪ್ರವಚನನೇ ಕೇಳಬೇಕು ಅಂತ ಹೇಳ್ಬಿಟ್ಟು ಅಂತ ಹೋಗಿ ಆ ಸತ್ಸಂಗ ಯಾರು ಮಾಡ್ತಾ ಇದ್ರೋ ಅವ್ರ ಮನೆ ಅಡ್ರೆಸ್ ಹುಡುಕೊಂಡೋಗಿ ಅವ್ರಿಗೆ ಶಿಷ್ಯತ್ವ ಆಗಿ ಸ್ವೀಕಾರ ಮಾಡಿದಂತಪ್ಪ, ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ರಿ, ನಿಮ್ಮ ಜೊತೆನಲ್ಲೇ ಸೇವೆ ಮಾಡ್ಕೊಂಡಿರ್ತೀನಿ, ನಂಗೆ ಒಳ್ಳೆ ಮಾತುಗಳನ್ನು ಹೇಳ್ರಿ ಅಂತ ಹೇಳ್ಬಿಟ್ಟು ಅವನ ಜೀವನವನ್ನು ಹಾಗೆ ಧನ್ಯ ಮಾಡ್ಕೊಂಡಂತೆ. ಅಂದರೆ ಏನು ಅಂತಂದರೆ ಈ 10 ಹೆಜ್ಜೆ ಹಾಕಿದ್ರೆ ಸಾಕಂತೆ, ಭಗವದ್ ಭಕ್ತರ ಜೊತೆಯಲ್ಲಿ ಸಾಧುಗಳ ಜೊತೆಯಲ್ಲಿ 10 ಹೆಜ್ಜೆ ಹಾಕಿದ್ರೆ ಸಾಕಂತೆ ನಮ್ಮ ಉದ್ಧಾರಕ್ಕೆ ಏನೋ ಒಂದು ಮಾತು ಕಿವಿಗೆ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಯಾವಾಗಲೂ ಕೂಡ ಸಾಧು ಸಂಘದಲ್ಲಿ ಸಜ್ಜನರ ಸಂಘದಲ್ಲಿ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ತದೇವ ಸಾಧ್ಯತಾಂ ತದೇವ ಸಾಧ್ಯತಾಂ ಅಂತ ಹೇಳ್ತಾರೆ ನಾರದರು. ಅದನ್ನೇ ಸಾಧಿಸ್ಕೊಳ್ಳಬೇಕು, ಅದನ್ನೇ ನಮ್ಮ ಜೀವನದ ಗುರಿ ಏನಿರಬೇಕು ಅಂದರೆ, ಭಗವಂತ ನನ್ನ ಜೀವನದ ಗುರಿ ಅಂತೇನ ನಾವು ಡಿಸೈಡ್ ಮಾಡಿದ್ದೀವಿ ಅಂತಂದರೆ ಫಸ್ಟ್ ಭಗವದ್ ಭಕ್ತರ ಸಂಘದಲ್ಲಿ ಇರಬೇಕು ನಾವು. ಅದನ್ನು ನಾವು ಸಾಧಿಸ್ಕೊಂಡ್ವಿ ಅಂತಂದರೆ ಭಗವಂತ ಸಿಕ್ಕದ, ನಮ್ಮ ಜನ್ಮ ಕೃತಕೃತ್ಯರಾದ ಆಯಿತು ಅಂತಲೇ ಅರ್ಥ ಅಂತ ಹೇಳ್ಬಿಟ್ಟು ಅಂತ. ಇನ್ನು 43ನೇ ಸೂತ್ರ ಹೇಳ್ತಾ ಇದ್ದಾರೆ, ದುಸ್ಸಂಗ ಸರ್ವತೈವ ತ್ಯಾಜ್ಯ. ದುಸ್ಸಂಗನ ಅಟ್ ಎನಿ ಕಾಸ್ಟ್ ಬಿಟ್ಬಿಡ್ಬೇಕು. ಸರ್ವತೈವ ತ್ಯಾಜ್ಯ ಅಂದರೆ ಯಾವ ಥರದಲ್ಲೂ ಕೂಡ ದುಸ್ಸಂಗ ಅಂತಕ್ಕಂಥದ್ದು ಮಾಡಬಾರ್ದು. ಇಲ್ಲಿ ದುಸ್ಸಂಗ 2 ರೀತಿಯಲ್ಲಿರುತ್ತೆ. ಏನಪ್ಪ ಅಂತಂದರೆ, ನಾವು ನಿತ್ಯ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸಮಾಜ, ನಮಗೆ ಸಹಕರಿಸ್ತಾ ಇರ್ತಕ್ಕಂಥ ಮನುಷ್ಯರು, ಇವ್ರನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಅದರಲ್ಲಿ ನಮಗೆ ಉದ್ಧಾರಕರು ಇರ್ತಾರೆ, ನಮ್ಮನ್ನು ಅಧೋಗತಿಗೆ ತೊಗೊಂಡು ಹೋಗ್ತಕ್ಕಂಥವ್ರು ಇರ್ತಾರೆ. ಹಂಸಕ್ಷೀರ ನ್ಯಾಯದಂತೆ ಇರಬೇಕು. ನಮಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನಾವು ನೋಡ್ಕೊತಾ ಇರಬೇಕು. ನಾವು ಕೆಟ್ಟವ್ರನ್ನೆಲ್ಲ ಒಳ್ಳೆಯವರು ಅಂತ ತಿಳ್ಕೊಂಬಿಟ್ಟು ಒಳ್ಳೆಯವ್ರನ್ನೆಲ್ಲ ಕೆಟ್ಟವರು ಅಂತ ತಿಳ್ಕೊಂಬಿಟ್ರೆ ನಮ್ಮ ಜೀವನ ಅಂತಕ್ಕಂಥದ್ದು ಆ ಅಧೋಗತಿಗೆ ಹೋಗ್ಬಿಡುತ್ತೆ. ಅದಕ್ಕೆ ಯಮ ನಚಿಕೇತನಿಗೆ ಕಠೋಪನಿಷತ್ತಿನಲ್ಲಿ ಹೇಳ್ತಾನೆ, ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ತೀನಿ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋದಂತೆ. ಈ ಕುರುಡ ಆ ಕುರುಡನ್ನು ನಂಬ್ಕೊಂಡು ಜೊತೆನಲ್ಲಿ ಹೋದಂತೆ, ಆಯ್ತಪ್ಪ ದಾರಿ ತೋರಿಸು ಅಂತ ಬಿಟ್ಟು. ಅವನೇ ಕುರುಡ, ಅವನಿಗೆ ಗೊತ್ತಿಲ್ಲ. ಅವ್ನು ಕೈ ಹಿಡ್ಕೊಂಡು ಇನ್ನೊಬ್ಬನನ್ನು ಕರ್ಕೊಂಡು ಹೋದಂತೆ, ದಾರಿ ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಅಂತ. ನಮ್ಮ ಜೀವನ ಆ ಥರ ಆಗಬಾರ್ದು. ನಾವೇನನ್ನ ಈ ಅಲ್ಪರಾಗಿರ್ತಕ್ಕಂಥ ಮಾನವರ ಜೊತೆಯಲ್ಲಿ ಸಂಘ ಮಾಡಿಕೊಂಡು ಅಪ್ಪ ನನ್ನನ್ನು ನೀನು ಉದ್ಧಾರ ಮಾಡು ಅಂತಂದರೆ ತಾನು ಅಧೋಗತಿಗೆ ಬೀಳೋದಲ್ದಿರ ಇನ್ನೊಬ್ಬರನ್ನ ಅಧೋಗತಿಗೆ ದಬ್ಬು ಬಿಡ್ತಾನೆ. ಹಾಗಾಗಿ ಅನುಭವ ಇಲ್ಲದೆ ಇರತಕ್ಕಂಥ ಇದನ್ನು ನಾವು ಯಾವತ್ತೂ ಕೂಡ ನಂಬ್ಕೋಬಾರ್ದು. ಇವಾಗ ನೋಡಿ, ಯಾವುದೋ ಒಂದು ಇದಕ್ಕೆ ಹೋಗಿರ್ತೀವಿ, ಯಾವುದಕ್ಕೆ ಒಂದು ಸಮಾರಾಧನೆಗೆ ಹೋಗಿರ್ತೀವಿ, ಪಾಯಸ ತಂದು ಬಡಿಸ್ತಾ ಇರ್ತಾರೆ, ಬಕೀಟಲ್ಲಿ ಪಾಯಸ ಇಟ್ಕೊಂಡಿರ್ತಾರೆ, ಸೌಟಲ್ಲಿ ಬಡಿಸ್ತಾ ಇರ್ತಾರೆ. ಎಂಥ ರುಚಿಕರವಾಗಿರ್ತಕ್ಕಂಥ ಪಾಯಸನ ಎತ್ತಿ 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 ಸೌಟ್ ಏನು ಮಾಡ್ತಾ ಇರುತ್ತೆ, ಎಲ್ರಿಗೂ ಬಡಿಸ್ತಾ ಇರುತ್ತೆ. ತಿಂದವರೆಲ್ಲ ಆನಂದ ಪಡ್ತಾ ಇರ್ತಾರೆ, ಹಬ್ಬ ನಾವು ಇಷ್ಟು ಪಾಯಸ ತಿಂದಿದ್ದಕ್ಕೆ ಇಷ್ಟು ಆನಂದ ಪಡ್ತಾ ಇದ್ದೀವಿ, ಆ ಬಕೀಟಲ್ಲಿರೋ ಪಾಯಸದಲ್ಲಿ ಮುಳುಗಿ ತೇಲ್ತಾ ಇರ್ತಕ್ಕಂಥ ಈ ಸೌಟು ಇನ್ನೆಷ್ಟು ಆನಂದ ಪಡ್ತಾ ಇದೆಯೋ ಏನೋ ಅಂತ ಹೇಳ್ಬಿಟ್ಟು ಅಂತ. ಸಾಮಾನ್ಯಕ್ಕೆ ನಾವು ಇಂಥ ಜನ ನೋಡ್ತಾ ಇರ್ತೀವಿ, ಆಚೆ ಕಡೆಯಿಂದ ನೋಡೋದಕ್ಕೆ ಒಂಥರ ಕಾಣ್ತಾರೆ, ಒಳಗಡೆನೇ ಒಂಥರ ಇರ್ತಾರೆ. ನಮ್ಗೆ ಆವಾಗ ಅನಿಸುತ್ತೆ, ಹಬ್ಬ ನಿಜವಾಗ್ಲೂ ಆ ಸೌಟಿನ ಭಾಗ್ಯ ಏನನ್ಬೇಕು, ಅದರ ಜನ್ಮ ಧನ್ಯ ಆಗೋಯ್ತು. ನಾವು ಎಷ್ಟು ಪಾಯಸನ ಹಾಕ್ಬಿಟ್ಟು ಇಷ್ಟೊಂದು ಆನಂದ ಪಡ್ತಾ ಇದ್ದೀವಿ, ಆ ಪಾಯಸದಲ್ಲೇ ಮುಳುಗಿ ತೇಲ್ತಾ ಇರ್ತಕ್ಕಂಥ ಸೌಟು ನಿಜವಾಗ್ಲೂ ಧನ್ಯ ಅಂತ ಹೇಳ್ಬಿಟ್ಟು ಅಂತ. ಆದರೆ ಆ ಸೌಟಿಗೆ ಏನನ್ನ ಆ ಪಾಯಸದ ರುಚಿ ಗೊತ್ತಿರುತ್ತಾ? ಇಲ್ಲ, ಬಡಿಸಿದ್ದೆ ತಗೋ ನೀನು ತಿನ್ನು, ಇದ್ರ ಸಮಾನ ಇಲ್ಲ ತಿನ್ನು ಅಂತ ಹೇಳ್ಬಿಟ್ಟು ಅಂತ. ಆದರೆ ನಾವು ಸೌಟು ಥರ ಆಗಬಾರ್ದು. ಕೆಲವ್ರು ಹೆಂಗೆ ಅಂತಂದರೆ, ನಾವು ಇಲ್ಲಿಂದ ಯಾವುದೋ ಒಂದು ಕ್ಷೇತ್ರಕ್ಕೆ, ದಿವ್ಯ ಕ್ಷೇತ್ರಕ್ಕೆ ಹೋಗ್ತೀವಿ. ಅಂದರೆ ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ದಿವ್ಯ ಕ್ಷೇತ್ರಕ್ಕೆ ಹೋಗ್ತೀವಿ. ನಾವು ನಮ್ಮ ಇದರಲ್ಲಿ ಏನು ಅಂದ್ಕೊಂಡಿರ್ತೀವಿ, ಅಬ್ಬಾ ಈ ಕ್ಷೇತ್ರಕ್ಕೆ ಬರೋದು ನಮ್ಮ ಪುಣ್ಯ, ಏನೋ ದೇವರ ಒಂದು ಭಾಗ್ಯದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ, ಈ ದೇವಸ್ಥಾನ ಇಷ್ಟು ಸಾವಿರಾರು ವರ್ಷಗಳ ಹಿಂದಿಂದಂತೆ ಯಾರೋ ಪ್ರತಿಷ್ಠಾಪನೆ ಮಾಡಿದ್ದಂತೆ, ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಂತೆ, ಹಾಗಂತೆ ಹೀಗಂತೆ ಅಂದ್ಕೊಂಡು ಅಲ್ಲಿ ಹೋಗ್ತೀವಿ. ದೇವಸ್ಥಾನದಲ್ಲಿ ಭಕ್ತಿಯಿಂದ ಹೋಗ್ತೀವಿ. ಈ ಬರೋ ಭಕ್ತನಿಗೆ ಇರ್ತಕ್ಕಂಥ ಭಕ್ತಿ ಶ್ರದ್ಧೆಗಳು ಅಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಅರ್ಚಕನಿಗೆ ಇರುತ್ತಾ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇದ್ದೇ ಇರುತ್ತೆ, ಆ ಮಹತ್ವ ಅನ್ನೋದು ಗೊತ್ತಿರುತ್ತೆ. ಅವ್ನಿಗೆ ಹೊಟ್ಟೆ ಪಾಡು, ಅವನೇನು ಮಾಡ್ತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನೆ. ಅಂದರೆ ಎಲ್ಲರೂ ಹಂಗಿರ್ತಾರೆ ಅಂತ ಹೇಳಲ್ಲ, ಕೆಲವರು ಹಂಗಿರ್ತಾರೆ.
ಆ ಮಹತ್ವನೇ ಗೊತ್ತಿರಲ್ಲ, ಆ ದೇವ್ರ ಮಹಾತ್ಮ ಗೊತ್ತಿರಲ್ಲ, ಭಕ್ತರ ಮಹತ್ವ ಗೊತ್ತಿರಲ್ಲ. ಹೀಗಲ್ಲ. ನಮ್ಗೊಂದ್ಸಲಿ ಪರಿಚಯಸ್ಥರು ಯಾರೋ ಒಬ್ರು ಹೇಳಿದ್ರು, ಸ್ವಾಮಿ 150 ರೂಪಾಯಿ ಕೊಟ್ಟು ಒಳ್ಳೆ ಹಾರನ್ನ ನಾವು ಪರ್ಚೇಸ್ ಮಾಡಿದ್ವಿ, ಈ ಭಗವಂತನಿಗೆ ನಾನು ಹಾಕಲೇಬೇಕು ಅಂತ. ತುಂಬ ದೂರದಿಂದ ಹೋಗಿದ್ವಿ, ಸುಮಾರು ಒಂದು 200-300 ಕಿಲೋಮೀಟರ್ ದೂರ ಹೋಗಿದ್ವಿ. ಅಪಾರವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಯಿಂದ 150 ರೂಪಾಯಿ ಕೊಟ್ಟು ಒಂದು ಹಾರನ್ನ ಎತ್ಕೊಂಡು ಹೋದ್ವಿ. ಅರ್ಚಕನಿಗೆ ಕೊಟ್ಟು ಸ್ವಾಮಿಗೆ ಅಲಂಕಾರ ಮಾಡಿ ಅಂತಂದರೆ ಅಂತೇಳ್ಬಿಟ್ಟು ಹಿಂಗೆ ನೋಡಿಬಿಟ್ಟು ಮೇಲಿಂದ ಕೆಳಗಡೆಗೆ ಆ ಹಾರನ್ನು ಅಲ್ಲೊಂದು ಬುಟ್ಟಿ ಇತ್ತು, ಆ ಬುಟ್ಟಿ ಒಳಗೆ ಹಾಕಿದ್ರು, ಮಂಗಳಾರತಿ ಕೊಟ್ಟು ಕಳಿಸಿದ್ರು. ನಮಗೆ ಭಾಳ ದುಃಖ ಆಯಿತು ಅಂತೇಳ್ಬಿಟ್ಟು. ಯಾಕೆ ಅಂತಂದರೆ ಈ ಭಕ್ತನ ಭಾವನೆ ಅಂತಕ್ಕಂಥದ್ದು ಆ ಅರ್ಚಕನಿಗೆ ಅರ್ಥ ಆಗಲಿಲ್ಲ. ಅಂದರೆ ಇವರೆಷ್ಟು ದೂರದಿಂದ ಬಂದಿದ್ದಾರೆ, ಎಷ್ಟು ಭಾವನೆಯಿಂದ ತಂದಿದ್ದಾರೆ ಅಂತಕ್ಕಂಥದ್ದು ಅರ್ಚಕನಿಗೆ ಅರ್ಥ ಆಗಲಿಲ್ಲ. ಆತನಿಗೇನೋ ಒಂದು ಹಾರ ಇಂಥವು ಏಕೋ ಬೇಕಾದಷ್ಟು ಬರ್ತಾ ಇರುತ್ತೆ, ಅದರಲ್ಲಿ ಇದು ಒಂದು ತಗೋ, ಒಂದು ಬುಟ್ಟಿಗೆ ಹಾಕದ ಕಳಿಸ್ದ ಅಂತ ಹೇಳ್ಬಿಟ್ಟು ಅಂತ. ಈ ಥರದ ಪರಿಸ್ಥಿತಿ ಆಗಿಬಿಟ್ಟಿರುತ್ತೆ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವರು ಸೌಟುಗಳ್ತಾರ ಅಲ್ಲೇ ಇದ್ದರೂ ಕೂಡ ಅದರ ಭಾವನೆ ಅಂತಕ್ಕಂಥದ್ದು, ಆ ಭಗವಂತನ ಒಂದು ಮಹಿಮೆ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೊಳೋದಕ್ಕೆ ಫೇಲ್ಯೂರ್ ಆಗಿಬಿಟ್ಟಿರ್ತಾರೆ. ನಮ್ಮ ಜೀವನ ಅಂತಕ್ಕಂಥದ್ದು ಹಂಗಾಗಬಾರ್ದು. ಎಲ್ಲೇ ಇರಲಿ, ಏನೇ ಇರಲಿ, ನಮಗೆ ಆ ಭಾವನೆ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಬಿಟ್ಟು ಹೋಗಬಾರ್ದು. ನಾವು ಆ ಗಂಧದಲ್ಲೇ, ಆ ಸೊಗಡಿನಲ್ಲೇ ಇರಬೇಕು, ಆ ಭಗವಂತನ ಸೊಗಡಿನಲ್ಲೇ ಇರಬೇಕು. ಅದಕ್ಕೆ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ, ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ದಂಗೆ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಭಗವಂತನ ವಿಚಾರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತಂದರೆ, ತುಂಬ ಚೆನ್ನಾಗಿ ಮಾತಾಡೋರೆಲ್ಲ ಭಗವದ್ ಭಕ್ತರಲ್ಲ. ತುಂಬ ಆಲ್ ರ್ಯಾಂಕ್ ಹೋಲ್ಡರ್ಸ್ ನಾಟ್ ಗುಡ್ ಟೀಚರ್ಸ್ ಅಂತ. ಆಲ್ ಗುಡ್ ಟೀಚರ್ಸ್ ನಾಟ್ ರ್ಯಾಂಕ್ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಭಗವಂತನ ವಿಚಾರ ಅಂತಂದ್ರೆ ನಾನು ಭಗವದ್ ಭಕ್ತ ಆಗಿರೋದಕ್ಕೆ ಹಾಗೇ ಆಗಿರ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ನನ್ನನ್ನು ಭಗವದ್ ಭಕ್ತ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳೋದಕ್ಕಾಗೋದಿಲ್ಲ. ಆದರೆ ಅದಕ್ಕೆ ಮಾನದಂಡ ಬೇರೆ ಇದೆ. ಮಾತಾಡೋದಕ್ಕೂ ಭಗವದ್ ಭಕ್ತಿಗೂ ಸಂಬಂಧ ಇಲ್ಲ. ಕೆಲವರು ಮಾತಾಡ್ದಿರನೇ ಇರ್ಬೋದು, ಮೌನವಾಗಿರುವಂಥವ್ರಾಗಿರ್ಬೋದು, ಎಲೆ ಮರೆ ಕಾಯಂಗೆ ಇರ್ಬೋದು, ಕೆಲವರು ಸೇವಾ ಭಾವನೆಯಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು. ಈ ಥರ ಕೆಲವರು ಪ್ರಾಣಿಗಳಿಗೆ ಒಂದು ಅನ್ನದಾನ ಇಂಥವೆಲ್ಲ ಮಾಡ್ತಕ್ಕಂಥ ಮಹಾತ್ಮರು ಇರ್ಬೋದು. ಅಂದರೆ ಭಗವದ್ ಭಕ್ತಿಗೆ ಹೀಗೆ ಅಂತೇಳ್ಬಿಟ್ಟು ನಾವು ಮಾನದಂಡ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಹೊರಗಿನ ಒಂದು ರೂಪರೇಷೆಗಳಿಂದ ನಾವು ಇವನನ್ನು ಭಗವದ್ ಭಕ್ತ ಅಂತ ಅಳಿಯೋದಕ್ಕೂ ಆಗೋದಿಲ್ಲ. ಅದೇ ಆಚಾರ ಹೇಳೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ ಅಂತ ಹೇಳ್ತಾರಲ್ಲ, ಆ ಥರ ಆಗೋಗ್ಬಿಡುತ್ತೆ. ಏಕಾದಶಿ ದ್ವಾದಶಿ ದಿವಸ ನೋಡಿ, ಇವತ್ತು ದ್ವಾದಶಿ ದಿವಸ ಬದನೆಕಾಯಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ಅರ್ಚಕರು ಏನು ಪ್ರವಚನಕಾರರು ಹೇಳಿದ್ರಂತೆ. ಯಾವುದೇ ಕಾರಣಕ್ಕೂ ದ್ವಾದಶಿ ದಿವಸ ಬದನೆಕಾಯಿ ತಿನ್ನಬಾರ್ದು, ಅದು ಶಾಸ್ತ್ರದಲ್ಲಿ ಹೇಳಿದೆ, ಮಹಾಪಾಪ ಅಂತ ಹೇಳಿದ್ರು. ಮನೆಗೆ ಒಂದ್ಮೇಲೆ ಹೆಂಡ್ತಿ ಕೇಳಿದ್ಲಂತೆ, ರೀ ಏನು ಮಾಡ್ಬೇಕು ಇವತ್ತು ತಿಂಡಿ ಅಂತೇಳ್ಬಿಟ್ಟು. ಈಗ ತಾನೇ ಪ್ರವಚನ ಮುಗಿಸ್ಕೊಂಡು ಬಂದಿದ್ದೀರಾ ಪಾಪ, ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ, ಏನು ಮಾಡ್ಬೇಕು ತಿಂಡಿ? ನಿನ್ನೆ ತಾನೇ ಸ್ವಯಂ ಪಾಕದಲ್ಲಿ ಒಳ್ಳೆ ಬದನೆಕಾಯಿ ಬಂದಿದೆ, ಹಾಕ್ಬಿಟ್ಟು ವಾಂಗಿ ಬಾತ್ ಮಾಡಾಕ್ಬಿಡು ಅಂತ ಹೇಳಿದಂತೆ. ಇಲ್ಲಿ ಈಗ ತಾನೇ ಹೇಳ್ಬಿಟ್ಟು ಹೋಗಿದ್ದಾನೆ ತಿನ್ನು ಕೂಡ್ದು ಅಂತ ಹೇಳ್ಬಿಟ್ಟು ಅಂತ, ಮನೆಗೆ ಹೋಗಿ ತಿಂತಾ ಇದ್ದಾನೆ. ಅಂದರೆ ಈ ಪ್ರವಚನ ಈ ಥರದ್ದು ಪ್ರಯೋಜನ ಇಲ್ಲ. ಆದರೆ ಭಗವದ್ ಭಕ್ತ ಹಾಗಿರಲ್ಲ, ಅವನು ಜೀವಿಸ್ತಾ ಇರ್ತಾನೆ, ಭಗವಂತನಲ್ಲೇ ಜೀವಿಸ್ತಾ ಇರ್ತಾನೆ ಅಂತ ಅವನು ಭಗವದ್ ಭಕ್ತರು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ದುಸ್ಸಂಗ ಸರ್ವತೈವ ತ್ಯಾಜ್ಯ ಅಂತ ಹೇಳ್ತಾರೆ 43ನೇ ಸೂತ್ರ ನಾರದರು. ದುಸ್ಸಂಗ ಸರ್ವತೈವ ತ್ಯಾಜ್ಯ, ಅಟ್ ಎನಿ ಕಾಸ್ಟ್, ಯಾವುದೇ ಕಾರಣಕ್ಕೂ ದುಸ್ಸಂಗ ಅಂತಕ್ಕಂಥದ್ದನ್ನು ಮಾಡೋದಕ್ಕೆ ಹೋಗಬಾರ್ದು. ಇಲ್ಲಿ 2 ಥರದ ದುಸ್ಸಂಗ ಅಂತ ಹೇಳಿದೆ. ಒಂದು ದುಸ್ಸಂಗ ಏನು ಅಂದರೆ ಹೊರಗಿನವರು. ಇವಾಗ ನೋಡಿ, ನಾವೇನು ಮಾಡ್ತೀವಿ, ಏನೋ ವಿಭೂತಿ ಇಟ್ಕೊಂಡು ಹೋದ್ವಿ ಅಂತಂದರೆ ಯಾರೋ ಒಬ್ಬರು ಆಡ್ಕೊತಾರೆ, ಏನು ವಿಭೂತಿ, ಯಾವ ಕಾಲದಲ್ಲಿ ಇದೆಯಾ ನೀನು, ಆಡ್ಸಾಕು ಅಂತ ಹೇಳ್ಬಿಟ್ಟು, ಇದು ಕೂಡ ದುಸ್ಸಂಗನೇ. ಆಮೇಲೆ ಏನೋ ಒಂದು ಭಗವದ್ ಭಕ್ತಿ ಅಂತವೆಲ್ಲ, ಯಾವುದು ಜನ್ಮೇಜಯನ ಕಾಲದ್ದು ಪುರಾಣಗಳನ್ನೆಲ್ಲ ತೊಗೊಂಬಂದು ಇವತ್ತಿಗೆ ನೀವು ಅಪ್ಲೈ ಮಾಡೋದಕ್ಕಾಗತ್ತಾ? ಈಗೆಲ್ಲ ನಾವು ಕೇಳ್ತಾ ಇರ್ತೀವಿ ನಿತ್ಯ ಜೀವನದಲ್ಲಿ. ನಮ್ಮನ್ನು ಕಾಲು ಎಳೆಯೋರು ಬಹಳಷ್ಟು ಜನ ಇರ್ತಾರೆ, ಯಾವುದೋ ಕಾಲದ್ದು ಯಾವುದೋ ಇದ್ರದ್ದು ನೀವು ಇದು ತೊಗೊಂಬಂದು ಇಲ್ಲಿ ಅಪ್ಲೈ ಮಾಡ್ಕೊಳೋದಕ್ಕಾಗತ್ತಾ, ಹಾಗೆ ಹೀಗೆ ಅಂತ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಶ್ರದ್ಧೆಯನ್ನು ಯಾರು ಕೆಡಿಸ್ತಾರೆ, ಯಾರು ನಮ್ಮನ್ನು ಅಡ್ಡದಾರಿಗೆ ಹಿಡಿತಾರೆ, ಅವರೆಲ್ಲ ದುಸ್ಸಂಗನೇ. ಅದು ಹೆಂಡತಿ ಆಗಿರಲಿ, ಮಕ್ಕಳಾಗಿರಲಿ, ತಂದೆ ತಾಯಿ ಆಗಿರಲಿ, ಯಾರನ್ನಾಗಿರಲಿ ಅವರು ದುಸ್ಸಂಗನೇ. ಅಂಥವ್ರನ್ನ ನಾವು ಎಷ್ಟರಲ್ಲಿ ಬಳಸ್ಕೋಬೇಕೋ ಊಟಕ್ಕೆ ಉಪ್ಪು ಥರ ಬಳಸ್ಕೋಬೇಕಷ್ಟೇ. ಅವರನ್ನು ನಾವು ಯಾವುದೇ ಕಾರಣಕ್ಕೂ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ಶ್ರೀರಾಮಕೃಷ್ಣರು ಒಂದು ಹೇಳ್ತಾರೆ, ಆಪೋ ವೈ ನಾರಾಯಣ ಅಂತ ವೇದ ಮಂತ್ರ. ಅಂದರೆ ನೀರು ನಾರಾಯಣ ಅಂತ ಹೇಳ್ಬಿಟ್ಟು ಅಂತ. ನೀರು ನಾರಾಯಣ ಅಂತ ಹೇಳ್ಬಿಟ್ಟು ಎಲ್ಲ ನೀರನ್ನು ನಾವು ಕುಡಿಯೋದಕ್ಕೆ, ಸ್ವಾಮಿ ಅಭಿಷೇಕಕ್ಕೆ ಬಳಸೋದಕ್ಕಾಗತ್ತಾ? ಆಗೋದಿಲ್ಲ. ಕೆಲವು ನೀರು ಕುಡಿಯೋದಕ್ಕೆ ಯೋಗ್ಯ, ಕೆಲವು ನೀರು ಪಾತ್ರೆ ಬಟ್ಟೆ ಮಾಡ್ಕೊಳೋದಕ್ಕೆ ಯೋಗ್ಯ, ಕೆಲವು ನೀರು ನಾವು ಕೈಕಾಲು ತೊಳ್ಕೊಳೋದಕ್ಕಷ್ಟೇ ಯೋಗ್ಯ, ಕೆಲವು ನೀರನ್ನು ನಾವು ಮುಟ್ಟೋದಕ್ಕೆ ಕೂಡ ಯೋಗ್ಯ ಅಲ್ಲ. ನಾವು ಅಲ್ಲಿಗೆ ಅಂಥ ನೀರಿರೋ ಕಡೆ ಮೂಗು ಮುಚ್ಕೊಂಡು ವಾಪಸ್ಸು ಓಡಿ ಬರಬೇಕಾಗುತ್ತೆ. ಅಂದರೆ ವ್ಯವಹಾರದಲ್ಲಿ ಬೇರೆ, ನಾವು ಇದರಲ್ಲಿ ಬೇಡ. ಈ ನೀರು ನಾರಾಯಣ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಕೂಡ ನಾವು ಅದನ್ನು ಆ ಥರ ಒಪ್ಕೊಳ್ಳೋ. ಅಂದರೆ ಭಾವನೆಯಲ್ಲಿ ನೀರು ನಾರಾಯಣ ಅಂತಿರಲಿ, ವ್ಯವಹಾರದಲ್ಲಿ ಹೇಗಿರಬೇಕು ಹಾಗಿರಬೇಕು. ನೋಡಿ, ಒಂದ್ಸಲಿ ಗುರು ಹೇಳ್ತಾ ಇದ್ದಂತೆ, ನೋಡಪ್ಪ ಎಲ್ಲ ನಾರಾಯಣನೇ, ನಾರಾಯಣನಲ್ಲದೆ ಇರತಕ್ಕಂಥ ವಸ್ತು ಯಾವುದೂ ಇಲ್ಲ ಅಂತ. ಗುರುಗಳೆಲ್ಲ ಶಿಷ್ಯರೆಲ್ಲ ಶ್ರದ್ಧೆಯಿಂದ ಕೇಳ್ತಾ ಇದ್ರಂತೆ.
ಕಡೆಗೆ ಏನಾಯ್ತಂತೆ, ಎಲ್ಲ ಸಮಿದ್ದರ್ಬೆಗಳು ಆರಿಸ್ಕೊಂಬರ್ಬೇಕು ಅಂತ ಕಾಡ್ಗೆ ಹೋಗಿದ್ರಂತೆ. ಕಾಡ್ಗೆ ಹೋದ್ರೆ ಅಲ್ಲೊಂದು ಕೂಗು ಕೇಳಿಸ್ತಂತೆ, ಎಲ್ಲ ಓಡೋಗಿ ಪ್ರಾಣ ಉಳಿಸ್ಕೊಳ್ಳಿ, ಆ ದೇವಸ್ಥಾನದ ಆನೆಗೆ ಮದ ಏರ್ಬಿಟ್ಟಿದೆ, ಮದ ಏರಿ ಓಡ್ ಬರ್ತಾ ಇದೆ, ಹಂಗಾಗಿ ಎಲ್ಲ ಓಡೋಗಿ ಅಂತ ಕೂಗ್ಕೊಂತ ಇದ್ರಂತೆ. ಎಲ್ಲ ಓಡೋಗಿ ಕೆಲವರೆಲ್ಲ ಮರಗಳ ಹಿಂದೆ ಪದಗಳ ಹಿಂದೆ ಎಲ್ಲ ಬಚ್ಚಿಟ್ಕೊಂಡ್ರಂತೆ, ಪ್ರಾಣ ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಆನೆ ತುಂಬ ಆಕ್ರೋಶವಾಗಿ ಓಡಿ ಬರ್ತಾ ಇದೆಯಂತೆ. ಆ ಆನೆ ಮೇಲ್ಗಡೆ ಒಬ್ಬನ ಮಾವುತ ಕೂತ್ಕೊಂಡಿದ್ದಾನಂತೆ. ಅವ್ನು ಹೇಳ್ತಾ ಇದ್ದಾನಂತೆ, ವಿದ್ಯಾರ್ಥಿ ಓಡೋಗು, ಆನೆಗೆ ಮದ ಏರಿದೆ, ಪಕ್ಕಕ್ಕೆ ಹೋಗಿ ನಿನ್ನ ಪ್ರಾಣನ ಉಳಿಸ್ಕೋ ಅಂತ ಆತ ಹೇಳ್ತಾ ಇದ್ದಾನಂತೆ, ಮಾವುತ ಮೇಲೆ ಕೂತಿರ್ತಕ್ಕಂಥ ಮಾವುತ. ಈ ವಿದ್ಯಾರ್ಥಿ ಎದುರುಗ ನಿಂತ್ಕೊಂಡಂತೆ, ಬಾ ನಾರಾಯಣ, ಎಲ್ಲವೂ ನಾರಾಯಣನೇ ತಾನೆ, ಬಾ ನಾರಾಯಣ, ನೀನು ನನಗೇನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಾರಾಯಣನ ಸ್ತೋತ್ರ ಮಾಡ್ತಾ ನಿಂತ್ಕೊಂಡ್ಬಿಟ್ಟಂತೆ. ಕಡೆಗೆ ಆನೆ ಏನು ಮಾಡ್ತಂತೆ, ಹತ್ರಕ್ಕೆ ಬಂದ್ಬಿಟ್ಟು ಇವನನ್ನು ಸೊಂಡಿನಲ್ಲಿ ಎತ್ತಿ ದೂರಕ್ಕೆ ಬಿಸಾಕ್ಬಿಟ್ಟು ಇವನ ಅದೃಷ್ಟಕ್ಕೆ ಓಡೋಗ್ಬಿಡ್ತಂತೆ. ಇವನ ಕೈ ಕಾಲು ಎಲ್ಲ ಫ್ರ್ಯಾಕ್ಚರ್ ಆಗಿಬಿಡ್ತಂತೆ. ಕಡೆಗೆ ಬೇರೆ ಶಿಷ್ಯರೆಲ್ಲ ಇವನನ್ನು ಎತ್ಕೊಂಡ್ಬಂದ್ರಂತೆ, ಅಲ್ಲಿಗೆ ಗುರುಕುಲಕ್ಕೆ ಎತ್ಕೊಂಬಂದ್ರೆ ಗುರುಗಳನ್ನ ಕೇಳದಂತೆ, ಗುರುಗಳೇ ನೀವು ಎಲ್ಲವೂ ನಾರಾಯಣನೇ ಅಂತ ಹೇಳಿದ್ರಿ, ಆನೆನಲ್ಲೂ ನಾರಾಯಣ ಇದ್ದಾನೆ ತಾನೇ ಅಂತ. ಹೌದಪ್ಪ ಇದ್ದಾನೆ, ಇಲ್ಲ ಅಂತ ನಾನೇನು ಹೇಳಲಿಲ್ವಲ್ಲ. ಮತ್ತು ಆನೆ ನನ್ನನ್ನು ಯಾಕೆ ಎತ್ತಿ ಬಿಸಾಕ್ತು? ಆನೆ ಒಳಗೆ ನಾರಾಯಣ ಇದ್ಮೇಲೆ ನನ್ನನ್ನು ಆಶೀರ್ವಾದ ಮಾಡಿ ಹೋಗ್ಬೇಕಾಗಿತ್ತಲ್ವ, ಅದು ನನ್ನನ್ನು ಯಾಕೆ ಎತ್ತಿ ಬಿಸಾಕ್ತು ಅಂತ. ಅಲ್ಲಪ್ಪ ಎಲ್ಲಾನು ನಾರಾಯಣ ಅಂತ ನಾನು ಹೇಳಿದ್ದಿದ್ದು. ಎಲ್ಲ ನಾರಾಯಣ ಅಂತಂದ್ಮೇಲೆ ಆ ಆನೆ ಮೇಲೆ ಕೂತಿದ್ದಿದ್ದು ಮಾವುತ ಯಾರು? ಅವನು ನಾರಾಯಣನೇ ತಾನೆ. ಆ ನಾರಾಯಣ ಹೇಳಿದ ಮಾತು ನೀನು ಯಾಕೆ ಕೇಳಲಿಲ್ಲ? ಆ ನಾರಾಯಣ ಏನು ಹೇಳ್ದ? ಪಕ್ಕಕ್ಕೆ ಓಡೋಗು, ಪ್ರಾಣ ಉಳಿಸ್ಕೊ ಅಂತ ಹೇಳ್ದ. ಅಂದರೆ ಎಲ್ಲ ನಾರಾಯಣ ಅಂತ ನೀನು ಒಪ್ಪಿದವನು ಆ ಮೇಲೆ ಕೂತಿರ್ತಕ್ಕಂಥ ಮಾವುತನ್ನ ನಾರಾಯಣ ಅಂತ ಯಾಕೆ ಒಪ್ಕೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಹೀಗೆ ದುಸ್ಸಂಗ ಅಂತಕ್ಕಂಥದ್ದು ಹೀಗೆ ಎಲ್ಲವೂ ನಾರಾಯಣನೇ ಇರ್ಬೋದು, ಆದರೆ ಹುಲಿನಲ್ಲೂ ನಾರಾಯಣ ಇದ್ದಾನೆ, ಸಿಂಹದಲ್ಲೂ ನಾರಾಯಣ ಇದ್ದಾನೆ. ಹೋಗಿ ಅಪ್ಕೊಳಕ್ಕಾಗತ್ತ ನಾವು? ಆಗೋದಿಲ್ಲ. ವ್ಯವಹಾರದಲ್ಲಿ ಹೇಗೆ ನಡೆಸಬೇಕು ಹಾಗೆ ನಡೆಸಬೇಕು. ಹಾಗಾಗಿ ಎಲ್ಲದನ್ನು ನಾರಾಯಣನೇ ಆಗಿದ್ರೂ ಕೂಡ ದುಸ್ಸಂಗನ್ನ ಆ ಟೆನಿಕಾಸ್ಟ್ ನಾವು ತ್ಯಾಗ ಅಂತಕ್ಕಂಥದ್ದು ಮಾಡಲೇಬೇಕು. ಅದನ್ನು ಆದಷ್ಟು ನಾವು ಬುದ್ಧಿವಂತಿಕೆಯಿಂದ ಅದನ್ನು ಅವಾಯ್ಡ್ ಮಾಡ್ಕೋಬೇಕು ಅಂತ. ಇನ್ನು ಎರಡನೇ ದುಸ್ಸಂಗ ಇದೆ, ಅದು ಯಾವುದು ಅಂತಂದ್ರೆ ನಮ್ಮ ಶರೀರದಲ್ಲೇ ಇರ್ತಕ್ಕಂಥ ದುಸ್ಸಂಗ. ಯಾವುದು? ಮನಸ್ಸಿನಲ್ಲಿ ಎಲ್ಲ ಅಡಗಿ ಕೂತ್ಕೊಂಡಿರ್ತಕ್ಕಂಥ ಅರಿಷಡ್ ವರ್ಗಗಳು ಅಂತಕ್ಕಂಥ ದುಸ್ಸಂಗ ಅಂತಕ್ಕಂಥದ್ದು ಇದೆ. ಇವು ಹೆಂಗೆ ಅಂತಂದರೆ ಈ ಭಗವದ್ಗೀತೆನಲ್ಲೇ ಹೇಳ್ತಾನೆ, ಪರಂ ದೃಷ್ಟ್ವಾ ನಿವರ್ತತೆ ಅಂತ ಹೇಳ್ಬಿಟ್ಟು ಅಂತ. ಅಡಗಿ ಕೂತಿರ್ತಕ್ಕಂಥ ಡಕಾಯಿತರ ಥರ ಇರುತ್ತಂತೆ ಇವೆಲ್ಲ ಕೂಡ ನಮ್ಮ ಮನಸ್ಸಿನಲ್ಲಿ. ಮೇಲಕ್ಕೆ ನೋಡೋದಕ್ಕೆ ನಮ್ಮ ಮನಸ್ಸು ತುಂಬ ಸಾಧುವಾಗಿ ಕಾಣುತ್ತೆ, ಭಕ್ತಿಯಿಂದನೇ ಕಾಣುತ್ತೆ, ಎಲ್ಲ ಭಗವದ್ ಭಕ್ತಿ ಮಾಡ್ತಾ ಇದ್ದೀವಿ, ನಮಗೇನು ತೊಂದರೆನೇ ಇಲ್ಲ ಅನ್ನೋ ಥರದಲ್ಲಿರುತ್ತೆ. ಅದಕ್ಕೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಏನನ್ನ ಸಿಕ್ತಾ ಈ ದುಸ್ಸಂಗ ಅಂತಕ್ಕಂಥದ್ದು ನಮ್ಮ ಮೇಲೆ ಮುಗಿ ಬಿದ್ದು ಬಿಡುತ್ತೆ. ಅದಕ್ಕೆ ನಾವು ಘಂಟಾನಾದ ಮಾಡಿದಾಗ ಏನು ಹೇಳ್ತೀವಿ? ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರ್ವೇ ಗಂಠಾರವಂ ತತ್ರ ದೇವತಾ ಆಹ್ವಾನ ಲಾಂಛನಂ ಅಂತ ಹೇಳ್ತೀವಿ. ಇದು ಆಹ್ವಾನಕ್ಕೆ ಲಾಂಛನನಪ್ಪ. ಯಾರಿಗೆ ಆಹ್ವಾನ ಅಂತಂದರೆ ನಾವು ಅರ್ಚನೆ ಮಾಡ್ತಾ ಇರ್ತಕ್ಕಂಥ ದೇವ್ರಿಗೆ ಆಹ್ವಾನ ಅಂತಲ್ಲ, ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ದೇವತಾ ಶಕ್ತಿಗಳಿಗೆ ಆಹ್ವಾನ. ಬನ್ನಿಪ್ಪ, ನೀವು ದೇವತಾ ಶಕ್ತಿಗಳೆಲ್ಲ ನನ್ನ ಮನಸ್ಸನ್ನು ಪ್ರವೇಶ ಮಾಡಿ, ನನ್ನ ಮನಸ್ಸಿನಲ್ಲಿ ಯಾವುದನ್ನ ರಾಕ್ಷಸಿ ಶಕ್ತಿಗಳು, ರಾಕ್ಷಸ ಭಾವನೆಗಳೇನನ್ನ ಇದ್ದರೆ ಗಮನಾರ್ಥಂತು ರಕ್ಷಸಾಂ, ಹೊರಟೋಗ್ರಿ ನನ್ನ ಮನಸ್ಸನ್ನು ಬಿಟ್ಟು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ, ಆ ಒಂದು ಲಾಂಛನಕ್ಕೆ ಘಂಟಾನಾದ ಅಂತಕ್ಕಂಥದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಂತ ವೇದ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ನಮ್ಮ ಮನಸ್ಸಿನಲ್ಲಿ ಎರಡೂ ಇದೆ. ಅದಕ್ಕೆ ಅಮೃತ ಮತನ ನಡೀತಾ ಇರತ್ತಂತೆ ನಮ್ಮ ಮನಸ್ಸಿನಲ್ಲಿ. ದೇವದಾನವರು ಇಬ್ಬರು ಕೂಡ ಏನೋ ಟಗ್ ಆಫ್ ವಾರ್ ಹಿಡ್ಕೊಂಡು ಅಮೃತ ಮಂಥನ ಅಂತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಕೆಲವು ಟೈಮ್ನಲ್ಲಿ ನಮ್ಗೆ ಗೊತ್ತಿಲ್ದಿರಾನೆ ರಾಕ್ಷಸೀಯ ಶಕ್ತಿಗಳು ಅಂತಕ್ಕಂಥದ್ದು ಹೆಚ್ಚಾಗ್ಬಿಡುತ್ತೆ. ಕೆಲವು ಟೈಮ್ನಲ್ಲಿ ನಮ್ಗೆ ಗೊತ್ತಿಲ್ದಿರಾನೆ ದೇವತಾ ಶಕ್ತಿಗಳು ಅಂತಕ್ಕಂಥದ್ದು ಹೆಚ್ಚಾಗುತ್ತೆ. ಅದನ್ನೇ ಭಗವಂತ ಕೂಡ ಭಗವದ್ಗೀತೆನಲ್ಲಿ ಹೇಳ್ತಾನೆ, ಈ ತ್ರಿಗುಣಮಯಿ ಮಾಯಿ ಅಂತಕ್ಕಂಥದ್ದು ಹೇಗೆ ಕೆಲಸ ಮಾಡ್ತಾ ಇರುತ್ತೆ ಅಂದರೆ, ಸತ್ವಾನ್ನ ಆದಮಿ ರಜಸ್ ಜಾಸ್ತಿ ಆಗ್ತಾ ಇರುತ್ತೆ, ಸತ್ವಾನ್ನ ಆದಮಿ ತಮಸ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದೊಂದ್ಸಲಿ ತಮಸ್ಸನ್ನ ರಜಸ್ಸನ್ನ ಆದಮಿ ಸತ್ವ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಆದರೆ ಮೂರು ಗುಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಒಂದು ಗುಣನ ಆದಮಿ ಇನ್ನೊಂದು ಗುಣ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಸತ್ವನ್ನ ಸಾಧಿಸ್ಕೋಬೇಕು ಅಂತ ಭಗವಂತ ಹೇಳ್ತಾನೆ. ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ ಅಂದರೆ, ಕಾಲಿಗೆ ಮುಳ್ಳು ಅಂತಕ್ಕಂಥದ್ದು ಚುಚ್ಚಿಬಿಟ್ಟಿದೆಯಂತೆ. ಒಂದು ರಜಸ್ಸು ಅಂತಕ್ಕಂಥ ಮುಳ್ಳು, ಒಂದು ತಮಸ್ಸು ಅಂತಕ್ಕಂಥ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆಯಂತೆ. ಈ ರಜಸ್ಸು ತಮಸ್ಸು ಅಂತಕ್ಕಂಥ ಮುಳ್ಳನ್ನು ತೆಗಿಬೇಕಾದ್ರೆ ಇನ್ನೊಂದು ಮುಳ್ಳು ಬೇಕು, ಅದು ಸತ್ವ ಅಂತಕ್ಕಂಥ ಮುಳ್ಳನ್ನು ಹಾಕ್ಬಿಟ್ಟು ಕಾಲಿಗೆ ಆ ರಜಸ್ಸು ತಮಸ್ಸು ಅಂತಕ್ಕಂಥ ಮುಳ್ಳನ್ನು ತೆಗೆದಾಕ್ಬೇಕಂತೆ. ಇದಕ್ಕೂ ಎಲ್ಲಿವರೆಗೂ ಅದಕ್ಕೆ ಅವಕಾಶ ಅಂತಂದರೆ ಅವೆರಡನ್ನು ಕಿತ್ತಾಕೋವರೆಗೂ ಅಷ್ಟೇ ಅವಕಾಶ. ತಮಸ್ಸು ಅಂತಕ್ಕಂಥ ಮುಳ್ಳು, ರಜಸ್ಸು ಅಂತಕ್ಕಂಥ ಮುಳ್ಳು ಕಿತ್ತಾಕದ್ವಿ ಅಂತಂದರೆ ಮತ್ತೆ ಸತ್ವ ಅಂತಕ್ಕಂಥ ಮುಳ್ಳಿನಿಂದನೂ ನಮಗೇನು ಆಗಬೇಕಾದೇನೂ ಇಲ್ಲ, ಅದನ್ನು ಎತ್ತಿ ಬಿಸಾಕೋದಷ್ಟೇ. ಹಂಗಾಗಿ ತ್ರಿಗುಣಾತೀತತ್ವ ಅಂತಕ್ಕಂಥದ್ದಷ್ಟೇ ನಾವು ಸಾಧಿಸ್ಕೋಬೇಕಾಗಿರೋದು.
ಅದಕ್ಕೇನು ಬೇಕೋ ಈ ವ್ಯವಸ್ಥೆ ಅಂತಕ್ಕಂಥದ್ದು ಮಾಡ್ಕೋಬೇಕು. ಅದಕ್ಕೆ ಒಬ್ಬನು ಸಾಹುಕಾರ ಕಾಡಲ್ಲಿ ಬರ್ತಾ ಇದ್ದಂತೆ. ಕಾಡಲ್ಲಿ ಬರ್ತಾ ಇದ್ರೆ 3 ಜನ ಕಳ್ಳರು ಅವನನ್ನು ಅಟ್ಯಾಕ್ ಮಾಡಿದ್ರಂತೆ. ಅಟ್ಯಾಕ್ ಮಾಡಿಬಿಟ್ಟು ಅವನ ಹತ್ರ ಇದ್ದಿದ್ದೆಲ್ಲ ದೋಚ್ಕೊಂಡ್ರಂತೆ. ಕೊಡು ಫಸ್ಟ್ ಎಲ್ಲ ಕೊಡು, ಏನೇನು ವ್ಯಾಪಾರಕ್ಕೆ ಹೋಗಿ ತರ್ತಾ ಇದೆಯಾ ಕೊಡು, ಅಮೂಲ್ಯವಾಗಿರ್ತಕ್ಕಂಥ ಪದಾರ್ಥಗಳನ್ನು ಅಂತೆಲ್ಲ ಕಿತ್ಕೊಂಡ್ರಂತೆ. ಕಿತ್ಕೊಂಡಿದ್ದೆಲ್ಲ ಆದಮೇಲೆ ಒಬ್ಬ ಇವನು ಹೇಳದಂತೆ ಇವನು ಇಲ್ಲೇ ಕೊಂದಾಕ್ಬಿಡೋಣ, ಯಾಕೆಂದರೆ ಇವನು ಬೇರೆಯವ್ರಿಗೆ ಹೇಳ್ಬಿಡ್ತಾನೆ ಯಾರ್ಯಾರು ಕದ್ರು ಅಂತ ಹೇಳ್ಬಿಡ್ತಾನೆ, ಇವನು ಇಲ್ಲೇ ಕೊಂದಾಕ್ಬಿಡೋಣ ಅಂತ ಹೇಳಿದ್ರಂತೆ. ಇನ್ನೊಬ್ಬ ಕಳ್ಳ ಹೇಳದಂತೆ ಬೇಡ ಬೇಡ ಅವನನ್ನ ಯಾಕೆ ಕೊಲ್ಲಬೇಕು, ಅವನ ಹತ್ರ ಇರೋದೆಲ್ಲ ದೋಚ್ಕೊಂಡಾಗಿದೆ, ಇಲ್ಲೇ ಕಟ್ಟಾಕ್ಬಿಟ್ಟು ಹೋಗೋಣ, ಕಾಡಲ್ಲಿ ಮಧ್ಯದಲ್ಲಿ ಯಾವುದನ್ನ ಒಂದು ಮರಕ್ಕೆ ಕಟ್ಟಾಕ್ಬಿಟ್ಟು ಹೋಗೋಣ, ಅವನಿಷ್ಟ ಅವನೇನನ್ನ ಹಾಕ್ಕೊಂಡು ಹೋಗ್ಲಿ ಅಂತೇಳ್ಬಿಟ್ಟು ಒಂದು ಆಯಿತು ಅಂತೇಳ್ಬಿಟ್ಟು ಮರಕ್ಕೆ ಕಟ್ಟಿಬಿಟ್ಟು ಹೊರಟೋಗ್ಬಿಟ್ರಂತೆ. ಸ್ವಲ್ಪ ದೂರ ಹೋಗಿದ್ದಾದ್ಮೇಲೆ 3 ಜನ ಕಳ್ಳರಲ್ಲಿ ಒಬ್ಬ ಕಳ್ಳ ವಾಪಸ್ ಬಂದಂತೆ. ವಾಪಸ್ ಬಂದುಬಿಟ್ಟು ಅವನನ್ನು ಬಿಚ್ಚಿಬಿಟ್ಟು, ನೋಡಪ್ಪ ನಾವು ದೋಚ್ಕೊಳೋದಷ್ಟೇ ನಮ್ಮದು ವೃತ್ತಿ ಧರ್ಮ, ಅದು ದೋಚ್ಕೊಂಡಿದ್ದೀವಿ, ನಿನಗೆ ದಾರಿ ತೋರಿಸ್ತೀನಿ ಬಾ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗಿ ಅವ್ನ ಊರಿಗೆ ಹೋಗೋದಕ್ಕೆ ದಾರಿ ತೋರಿಸ್ಬಿಟ್ಟು ಹೋಗು ನಿನ್ನ ನಾನು ಹೋಗ್ತೀನಿ ಅಂತ ಹೇಳದಂತೆ. ಅಪ್ಪ ನೀನು ನನ್ನ ಜೊತೆನಲ್ಲಿ ಬಂದುಬಿಡು, ನಿನಗೆ ಒಂದು ಒಳ್ಳೆ ಉದ್ಯೋಗ ಕೊಡ್ತೀನಿ, ನೀನು ಹೆಂಡತಿ ಮಕ್ಕಳನ್ನು ಕರ್ಕೊಂಬಾ, ಅವ್ರನ್ನೆಲ್ಲ ನಾನೇ ಪಾಲನೆ ಪೋಷಣೆ ಮಾಡ್ತೀನಿ, ನೀನು ಆರಾಮಾಗಿ ನನ್ನ ಮಗನ ಥರ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ಬಿಡಿ ಮಿಂತಿ. ಇಲ್ಲ ಸ್ವಾಮಿ ನಾನು ಬರೋದಿಲ್ಲ, ಅಲ್ಲಿ ಬಂದರೆ ರಾಜಭಟ್ರು ಇರ್ತಾರೆ, ರಾಜಭಟ್ರು ನಮ್ಮನ್ನು ಹಿಡ್ಕೊಂಬಿಡ್ತಾರೆ, ಹಂಗಾಗಿ ದಾರಿ ತೋರಿಸೋದಷ್ಟೇ ನನ್ನ ಕೆಲಸ, ನಿಮ್ಮ ಊರಿಗೆ ದಾರಿ ತೋರಿಸಿದ್ದೀನಿ, ನೀವಿನ್ನು ನಡ್ಕೊಂಡು ಹೋಗ್ರಿ, ನಾನು ನಿಮ್ಮ ಜೊತೆ ಬರೋಕ್ಕಾಗೋದಿಲ್ಲ ಅಂತ. ಇದನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ ಕತೆ. ಇಲ್ಲಿ ಕೊಂದಾಕ್ಬಿಡೋಣ ಅಂತ ಹೇಳದ್ನಲ್ಲ, ಆ ಕಳ್ಳ ಯಾರು ಅಂದರೆ ತಮಸ್ಸು, ನಮ್ಮನ್ನು ಸರ್ವನಾಶ ಮಾಡೋದಕ್ಕೆ ನೋಡ್ತಾ ಇರತ್ತೆ. ಇವನನ್ನು ಕಟ್ಟಾಕದ್ನಲ್ಲ ಅವನು ರಜಸ್ಸು. ಇವನೇನು ಅಂತಂದರೆ ನಮ್ಮನ್ನು ಜನ್ಮಾಂತರಕ್ಕೆ ಕರ್ಮಾಂತರಕ್ಕೆ ಕಟ್ಟಾಕ್ಬಿಟ್ಟು ಹೊಟ್ಟೋಗ್ತಾರೆ ಇವರು ರಜಸ್ಸು. ಇವರು ಕೈ ಹಿಡ್ಕೊಂಡೋಗಿ ದಾರಿ ತೋರಿಸಿದ್ನಲ್ಲ ಅವನು ಸತ್ವಗುಣ. ಅವನು ದಾರಿ ಅಷ್ಟೇ ತೋರಿಸ್ತಾನೆ, ಆದರೆ ಅವನು ಕೂಡ ಪರಮಾತ್ಮನವರೆಗೂ ಬರೋದಿಲ್ಲ ನಮಗೆ ಜೊತೆಗೆ. ಯಾಕೆ ಅಂತಂದರೆ ಅವನು ಕೂಡ ಕಳ್ಳಾನೆ, ನಮ್ಮನ್ನು ಜನ್ಮಾಂತರಕ್ಕೆ ತೊಗೊಂಡು ಹೋಗ್ತಕ್ಕಂಥವನೇ. ಹಂಗಾಗಿ ಅವನು ಕೂಡ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ. ಹಂಗಾಗಿ ಈ ಸತ್ವ ರಜಸ್ಸು ತಮಸ್ಸು ಅಂತಕ್ಕಂಥದ್ದು, ತಮಸ್ಸನ್ನು ರಜಸ್ಸಿನಿಂದ ಗೆಲ್ಲಬೇಕಂತೆ, ರಜಸ್ಸನ್ನು ಸತ್ವದಿಂದ ಗೆಲ್ಲಬೇಕಂತೆ, ಸತ್ವನ ಶುದ್ಧ ಸತ್ವದಿಂದ ಗೆಲ್ಲಬೇಕಂತೆ. ಹೀಗೆ ನಾವು ತ್ರಿಗುಣಾತೀತರಾಗೋದಕ್ಕೆ ಸಾಧ್ಯ ಇದೆ ಅಂತ ಮುಂದೆ ನಾರದರು ಈ ಸೂತ್ರಗಳಲ್ಲೂ ಹೇಳ್ತಾರೆ. ಕಸ್ತರತಿ ಮಾಯಾಮ್ ಅಂತ ಬರುತ್ತೆ 46ನೇ ಸೂತ್ರ. ಅದರಲ್ಲಿ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ ತ್ರಿಗುಣಾತೀತರಾಗೋದಕ್ಕೆ ಏನೇನು ಮಾಡಬೇಕು ಅಂತಕ್ಕಂಥ ಸಾಧನೆಗಳನ್ನು ಹೇಳ್ತಾ ಹೋಗ್ತಾರೆ. ಹಂಗಾಗಿ ಇಲ್ಲೇನಾಗುತ್ತೆ ಅಂದರೆ ಈ ತಮಸ್ಸು ಅಂದರೆ ಏನು ಅಂತಂದರೆ ಅಜ್ಞಾನ, ಅವಿವೇಕ, ಆಮೇಲೆ ಏನು ಮಾಡ್ಕೊಂಡ್ರಾಯ್ತು ಅಂತಕ್ಕಂಥ ಒಂದು ಕೇರ್ಲೆಸ್ಸು, ಈ ಸೋಮಾರಿತನ, ಇದೆಲ್ಲ ಕೂಡ ತಮಸ್ಸಿನ ಗುಣಗಳು. ಇದನ್ನೇನು ಮಾಡ್ಬೇಕಂತಂದರೆ ರಜಸ್ಸಿನಿಂದ ಗೆಲ್ಲಬೇಕಂತೆ. ಬೆಳಗ್ಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಎದ್ದೇಳಬೇಕು, ರಾತ್ರಿ ಮಲಗಬೇಕು, ಇಷ್ಟೊತ್ತಿಗೆ ಮಲಗಬೇಕು, ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಸ್ತೋತ್ರನೇ ಹೇಳಬೇಕು, ಆಮೇಲೆ ಸ್ನಾನಕ್ಕೆ ಹೋಗಬೇಕು, ಸ್ನಾನ ಮಾಡಬೇಕು, ಆಮೇಲೆ ಏನೋ ಸಂಧ್ಯಾ ವಂದನೆ ಮಾಡಬೇಕು, ದೇವ್ರ ಪೂಜೆ ಮಾಡಬೇಕು, ತಿಂಡಿ ತಿನ್ನಬೇಕು, ತಿಂಡಿ ತಿನ್ನೋವಾಗ ಈ ನಿಯಮದಲ್ಲೇ ತಿನ್ನಬೇಕು, ಆಮೇಲೆ ಡ್ರೆಸ್ ಈ ಥರನೇ ಮಾಡ್ಕೋಬೇಕು, ಹಣೆಗೆ ಈ ಥರದ ಲಾಂಛನನೇ ಇಟ್ಕೋಬೇಕು, ಆಫೀಸ್ಗೆ ಹಿಂಗೆ ಹೋಗಬೇಕು, ಹೀಗೆ ಕೆಲಸ ಮಾಡಬೇಕು, ಆಮೇಲೆ ವಾಪಸ್ ಹಿಂಗೆ ಬರಬೇಕು, ಮತ್ತೆ ಸಂಧ್ಯಾ ವಂದನೆ ಮಾಡಬೇಕು. ಯಾಕೆ ಇದರ ಟೈಟ್ ಶೆಡ್ಯೂಲನ್ನು ಮಾಡಿಟ್ಟಿದ್ದಾರೆ ನಮಗೆ ಅಂತಂದರೆ ಅದು ರಜಸ್ಸು. ಆ ರಜಸ್ಸು ಯಾಕೆ ಅಂತಂದರೆ ತಮಸ್ಸಿಗೆ ನಾವು ಸಿಕ್ಕಾಕೊಂಡಿರ ಆ ಥರ ಮಾಡಿಟ್ಟಿದ್ದಾರೆ. ಅಂದರೆ ಹೀಗೆ ಮಾಡಬೇಕು. ಈ ನಿಯಮಗಳು ಅಂತಕ್ಕಂಥ ಒಂದು ಡಬ್ಬಿನಲ್ಲಿ ಈ ರತ್ನವನ್ನು ಬಚ್ಚಿಟ್ಟಿದ್ದಾರೆ ನಮ್ಮನ್ನು. ನಾವೇನು ಮಾಡ್ತೀವಿ, ಏನಪ್ಪ ಇವರು ಹಳೆ ಕಾಲದವರೆಲ್ಲ ತುಂಬ ಛಾದಸ್ತ, ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ, ಹೀಗೆ ಮಾಡಬೇಕು, ಎಡಗೈಯಲ್ಲೇ ಮಾಡಬೇಕು, ಬಲಗೈಯಲ್ಲೇ ಮಾಡಬೇಕು, ಹಿಂಗೆಲ್ಲ ಹೇಳ್ತಾರೆ. ಇದೆಲ್ಲ ಯಾಕೆ ಅಂತಂದರೆ ನೀನು ತಮಸ್ಸಿಗೆ ಸಿಕ್ಕಾಕ್ಕೋಬಾರ್ದು ಅಂತ. ತಮಸ್ಸನ್ನು ರಜಸ್ಸಿನಿಂದ ಗೆಲ್ಲಬೇಕು. ಇನ್ನು ತಮಸ್ಸನ್ನು ಗೆದ್ದಿದ್ದಾಯಿತು, ಈ ರಜಸ್ಸನ್ನು ನಾವು ಹಂಗೆ ಬಿಡಬಾರ್ದು, ಆ ರಜಸ್ಸನ್ನು ಸತ್ವದಿಂದ ಗೆಲ್ಲಬೇಕು. ಆಮೇಲೆ ಏನು ಮಾಡಬೇಕು, ಇವಾಗ ಆಯಿತು ತಲತಲಾಂತರಗಳಿಂದ ಮಾಡ್ಕೊಂಡು ಬಂದಿದ್ದೀವಿ, ಇವಾಗ ನಾವೇನು ಮಾಡಬೇಕು, ಅದರಲ್ಲಿ ಸತ್ವವನ್ನು ಹುಡುಕಬೇಕು. ಅಂದರೆ ಇದರಲ್ಲಿ ಏನು, ಇದನ್ನು ಯಾಕೆ ಹಿಂಗೆ ಮಾಡಿದ್ರು, ಇದನ್ನು ಮಾಡೋದಕ್ಕೆ ಕಾರಣ ಏನು ಅಂತೇಳ್ಬಿಟ್ಟು ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನು ಅಂತಂದರೆ, ಹಿಂದಿನ ಕಾಲದಲ್ಲಿ ಪುರೋಹಿತರು, ಬ್ರಾಹ್ಮಣರು, ಬೇರೆ ಎಲ್ಲ ವರ್ಗದವರು ಕೂಡ ವ್ಯವಸಾಯನ್ನೇ ನಂಬಿಕೊಂಡು ಜೀವನ ಮಾಡ್ತಾಯಿದ್ರು. ಯಾಕಂದರೆ ಪುಷ್ಯಮಾಸ ಬರ್ತದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವ್ಯವಸಾಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಿದ್ದರಿಂದ ಏನಾಗಿತ್ತು, ಪ್ರತಿಯೊಬ್ಬರಿಗೂ ಜೀವನಾಧಾರ ವ್ಯವಸಾಯನೇ ಆಗಿತ್ತು. ವ್ಯವಸಾಯ ಬಿಟ್ಟು ಅವ್ರಿಗೆ ಜೀವನಾಧಾರ ಇರಲಿಲ್ಲ. ಅವ್ರು ಏನೇ ಬೇರೆ ಉದ್ಯೋಗ ಮಾಡ್ಕೊಳ್ತಾ ಇದ್ರು, ವ್ಯವಸಾಯನೇ ಅವ್ರಿಗೆ ಜೀವನಾಧಾರ ಆಗಿತ್ತು. ಹಂಗಾಗಿ ಏನು ಮಾಡ್ತಾಯಿದ್ರು, ಆಷಾಢ ಬಂತು ಅಂದರೆ ಫಸ್ಟ್ ಮಳೆ ಪ್ರಾರಂಭ ಆಗುತ್ತೆ, ಮುಂಗಾರು ಮಳೆ ಪ್ರಾರಂಭ ಆಗುತ್ತೆ. ಅದು ಬಿತ್ತನೆಯ ಕಾಲ. ಬಿತ್ತನೆ ಅಂತಕ್ಕಂಥದ್ದು ಮಾಡಿಸ್ಬೇಕು. ಗೃಹಸ್ಥರುಗಳು ಕೂಡ ಬಿತ್ತನೆಯಲ್ಲಿ ನಿರತರಾಗಿರ್ತಾ ಇದ್ರು, ಮತ್ತು ಪುರೋಹಿತರು ಕೂಡ ಬಿತ್ತನೆಯಲ್ಲಿ ನಿರತರಾಗಿರ್ತಕ್ಕಂಥವ್ರು. ಅವರು ಕಾರ್ಯ ಮಾಡಬೇಕು ಅಂದರೆ ಅವ್ರಿಗೂ ಕಷ್ಟ, ಕಾರ್ಯ ಮಾಡಿಸ್ಬೇಕು ಅಂದರೆ ಇವ್ರಿಗೂ ಕಷ್ಟ. ಯಾಕೆಂದರೆ ಎಲ್ಲರೂ ಬಿಸಿ, ಎಲ್ಲ ಹೊಲಗಳಿಗೆ ಹೋಗಬೇಕು, ಅವರೇನೋ ಆವಾಗಿನ ಕಾಲದ ಗೊಬ್ಬರಗಳು ತರಬೇಕು, ಆವಾಗ ಬಿತ್ತನೆಗಳು ಮಾಡಿಸ್ಬೇಕು, ಕೂಲಿ ಅವ್ರನ್ನ ಹುಡುಕಬೇಕು, ಈ ಥರದ್ದೇನೋ ಅವ್ರದ್ದು ಸಮಸ್ಯೆಗಳು.
ಹಂಗಾಗಿ ಏನು ಮಾಡಿದ್ರು, ಆಷಾಢನ ಸೆಲ್ಫ್ ಡಿಕ್ಲೇರ್ಡ್ ಹಾಲಿಡೇ ಮಾಡಿಕೊಂಡ್ರು. ಅದೆಲ್ಲೂ ಶಾಸ್ತ್ರದಲ್ಲಿಲ್ಲ, ಆಷಾಢ ಕೆಟ್ಟದ್ದು ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಆಷಾಢನ ಏನು ಮಾಡಿದ್ರು, ಸೆಲ್ಫ್ ಡಿಕ್ಲೇರ್ಡ್ ಹಾಲಿಡೇ ಮಾಡಿಕೊಂಡ್ರು. ಬೇಡ, ಅದು ಬಿತ್ತನೆ ಕಾಲ ಆಗಿರೋದ್ರಿಂದ ಆ ಒಂದು ತಿಂಗಳು ಯಾವುದೇ ಕಾರ್ಯವನ್ನು ಮಾಡೋದು ಬೇಡ ಅಂತೇಳಿ. ನೆಕ್ಸ್ಟ್ ಏನಾಯಿತು, ಸುಗ್ಗಿ ಕಾಲ. ಈ ಪುಷ್ಯ ಮಾಸ, ಈ ಧನುರ್ಮಾಸ ಇವೆಲ್ಲ ಸುಗ್ಗಿ ಕಾಲ, ಅಂದರೆ ಎಲ್ಲ ಕುಯ್ಲು ಮಾಡ್ತಕ್ಕಂಥ ಕಾಲ. ಕುಯ್ಲು ಮಾಡ್ತಕ್ಕಂಥ ಕಾಲ ಆಗಿರೋದ್ರಿಂದ ಏನು ಮಾಡಿದ್ರು, ಎಲ್ಲರೂ ಕುಯ್ಲುಗಳಲ್ಲಿ ನಿರತರಾಗ್ಬಿಟ್ಟಿರ್ತಾರೆ. ಗೃಹಸ್ಥರು ನಿರತರಾಗಿರ್ತಾರೆ, ಪೌರೋಹಿತರು ನಿರತರಾಗಿರ್ತಾರೆ. ಹಂಗಾಗಿ ಏನು ಮಾಡಿದ್ರು, ಮತ್ತೆ ಸೆಲ್ಫ್ ಡಿಕ್ಲೇರ್ಡ್ ಹಾಲಿಡೇ ಮಾಡಿಕೊಂಡ್ರು. ಬೇಡ ಇದನ್ನು, ಯಾಕಂದರೆ ಕುಯ್ಲು ಕಾಲ ಆಗಿರೋದ್ರಿಂದ ಎಲ್ಲ ಬ್ಯುಸಿ ಇರ್ತೀವಿ, ನೀವು ಅದನ್ನು ಮಾಡೋದು ಬೇಡ, ನಾವು ಅದನ್ನು ಮಾಡೋದು ಬೇಡ, ಸೆಲ್ಫ್ ಡಿಕ್ಲೇರ್ಡ್ ಹಾಲಿಡೇ ಅಂತ. ಈಗೆಂಥ ಕಾಲ ಬಂದುಬಿಟ್ಟಿದೆ ಅಂತಂದರೆ, ಆಷಾಢ ಬರಲಿ, ಪುಷ್ಯಮಾಸ ಬರಲಿ, ಧನುರ್ಮಾಸ ಬರಲಿ, ಸ್ವಾಮಿ ನಾನು ಗಾಡಿ ತೊಗೊಬೋದಾ, ಒಳ್ಳೆ ದಿನನಾ, ನಾನು ಮನೆ ಶಿಫ್ಟ್ ಮಾಡಬೇಕು, ಒಳ್ಳೆ ದಿನನಾ ಇದು ಅಂತ. ಅಂದರೆ ಏನು ಅಂದರೆ ಕೆಟ್ಟ ದಿನಗಳು ಇದು ಅನ್ನೋ ಥರದಲ್ಲಿ. ಆಷಾಢ ಅಂದರೆ ಕೆಟ್ಟ ದಿನಗಳು, ಪುಷ್ಯಮಾಸ ಅಂದರೆ ಕೆಟ್ಟ ದಿನಗಳು, ಹೀಗಾಗೋಗ್ಬಿಟ್ಟಿದೆ. ಇದೇನಾಗಿದೆ ಅಂತಂದರೆ, ಹಿಂದಿನವ್ರು ಏನು ಮಾಡಿದ್ದಾರೆ ಅಂದರೆ ಇದಕ್ಕೊಂದು ಕಾರಣ ಇದೆ. ಯಾಕೆ ಅಂತಂದರೆ ಇದು ಸುಗ್ಗಿ ಕಾಲ ಮತ್ತು ಬಿತ್ತನೆ ಕಾಲ, ನಾವು ಈ ಥರ ಮಾಡ್ಕೊಳ್ಳೋಣ ಅಂತ. ನಾವಿವತ್ತು ಅದರದ್ದು ಇದನ್ನೇ ಪ್ರಜ್ಞೆಯನ್ನೇ ನಾವು ಉಪಯೋಗಿಸ್ದಿರಾ ನಾವಿವತ್ತೇನು ಮಾಡ್ತಾಯಿದ್ದೀವಿ, ಎಲ್ಲದಕ್ಕೂ ಸ್ವಾಮಿ ನಾನು ಹೊಸ ಬಟ್ಟೆ ತೊಗೊಂಡಿದ್ದೀನಿ, ಇವತ್ತು ಹಾಕ್ಕೋಬೋದಾ, ಪುಷ್ಯಮಾಸ ಅಲ್ವಾ ಇವಾಗ ಹಾಕ್ಕೋಬೋದಾ ಅಂತೇಳ್ಬಿಟ್ಟು, ಅಂದರೆ ಈ ಮಟ್ಟಕ್ಕೆ ಬಂದು ಇದು ಅಜ್ಞಾನ ಅಂತ ಅನ್ನಿಸ್ಕೊಳುತ್ತೆ. ಹಂಗಾಗಿ ಏನಾಗುತ್ತೆ, ರಜಸ್ಸನ್ನು ನಾವೇನು ಮಾಡಬೇಕು, ಸತ್ವದಿಂದ ಗೆಲ್ಲಬೇಕು. ಸತ್ವ ಅಂದರೆ ಏನು ಅಂದರೆ ಇಲ್ಲಿ ಜ್ಞಾನ ಅಷ್ಟೇ. ಅಂದರೆ ಇದನ್ನು ತಲೆ ಅಂತಕ್ಕಂಥದ್ದು ಸ್ವಲ್ಪ ಏನಕ್ಕೆ ಮಾಡಿದ್ರು ದೊಡ್ಡವರು, ಇದಕ್ಕೆ ಆಚರಣೆಗಳಿಗೆ ಮಹತ್ವ ಏನು, ಈ ಥರದ್ದೆಲ್ಲ ತಿಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಸತ್ವಗುಣ. ಅದರಲ್ಲಿ ನಾವು ಏನು ಮಾಡ್ಬೋದು, ಯಾವ್ದು ಇವತ್ತಿಗೆ ನಾವು ಒಡಂಬಡಿಗೆ ಏನು ತಿದ್ದುಪಡಿಗಳನ್ನು ಮಾಡ್ಕೋಬೋದು ಅಂತಕ್ಕಂಥದ್ದೆಲ್ಲ ತಿದ್ದುಕೊಂಡು ಇವಾಗಿತ್ತಿನ ಕಾಲಕ್ಕೆ ತಕ್ಕಂತೆ ನಾವು ಅದನ್ನು, ಬಟ್ ನಾವು ಧರ್ಮನ ಬಿಡಬಾರ್ದು, ನಮ್ಮ ಸನಾತನ ಧರ್ಮನ ಬಿಡಬಾರ್ದು, ನಮ್ಮ ಆಚರಣೆಗಳನ್ನು ನಾವು ಆಚರಿಸಬೇಕು. ಆದರೆ ಅದರಲ್ಲಿ ಕೆಲವು ಆಚರಣೆಗಳನ್ನು ನಾವು ತಿದ್ದುಪಡಿ ಅಂತಕ್ಕಂಥದ್ದು ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಂಥವನ್ನೆಲ್ಲ ಹೆಂಗೆ ಅಂದರೆ ತಮಸ್ಸನ್ನು ರಜಸ್ಸಿನಿಂದ ಗೆಲ್ಲಬೇಕು, ರಜಸ್ಸನ್ನು ಸತ್ವದಿಂದ ಗೆಲ್ಲಬೇಕು. ಆಯ್ತು, ಸತ್ವವನ್ನು ಗೆದ್ದಿದ್ದಾಯ್ತು, ಸತ್ವವನ್ನು ಗೆದ್ದಿದ್ದಾದ್ಮೇಲೆ ಆ ಸತ್ವವನ್ನು ಶುದ್ಧ ಸತ್ವದಿಂದ ಗೆಲ್ಲಬೇಕು. ಅಂದರೆ ನಾನು ಇದನ್ನು ಏನು ಮಾಡಲೇಬೇಕಾಗಿದೆ ಅದನ್ನು ಮಾಡಬೇಕು, ಯಾವ್ದು ಮಾಡದೇ ಇದ್ರೆ ನಡೆಯುತ್ತೆ ಅದನ್ನು ಬಿಟ್ಟರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಇವಾಗೇನು ಅಂತಂದರೆ, ತಂದೆ ತಾಯಿಗಳ ಸೇವೆಯನ್ನು ಬಿಟ್ಬಿಟ್ರು ಪರವಾಗಿಲ್ಲ. ನಾವು ಒಂದ್ಸಲಿ ಇದಕ್ಕೆ ಹೋಗಿದ್ವಿ, ಯಾವುದಕ್ಕೆ, ಉತ್ತರ ಭಾರತದ ಯಾತ್ರೆಗೆ ಹೋಗಿದ್ವಿ. ಉತ್ತರ ಭಾರತದ ಯಾತ್ರೆಗೆ ಹೋದಾಗ ಅಲ್ಲೊಂದು ಬ್ರಹ್ಮಕಪಾಲ ಅಂತ ಇದೆ, ಬದ್ರಿ ನಾರಾಯಣದಲ್ಲಿ ಬ್ರಹ್ಮಕಪಾಲ ಅಂತಿದೆ. ಆ ಈಶ್ವರ ಆ ಬ್ರಹ್ಮಕಪಾಲನ್ನು ಹಿಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಬರ್ತಾನೆ. ಕಡೆಗೆ ನಾರಾಯಣನ ಹತ್ರಕ್ಕೆ ಬಂದಾಗ ಆ ಭಿಕ್ಷೆ ಅಂತಕ್ಕಂಥದ್ದು ಆ ಬ್ರಹ್ಮಕಪಾಲಕ್ಕೆ ಹಾಕ್ತಾರೆ. ಆ ಬ್ರಹ್ಮಕಪಾಲ ಅಂತಕ್ಕಂಥದ್ದು ಅಲ್ಲಿ ಕಳಚಿ ಬಿತ್ತು ಅಂತ, ಆತನ ಶಾಪ ವಿಮೋಚನೆ ಆಯಿತು ಅಂತ. ಬ್ರಹ್ಮನ ತಲೆಬುರುಡೆ ಥರನೇ ಇದೆ ಒಂದು ದೊಡ್ಡ ಶಿಲೆ, ಅದನ್ನು ಬ್ರಹ್ಮಕಪಾಲ ಅಂತ ಹೇಳ್ತಾರೆ. ಅಲ್ಲಿ ತಿಥಿ ಮತಿ ಅಂತಕ್ಕಂಥದ್ದು ದೊಡ್ಡವ್ರಿಗೆಲ್ಲ ಮಾಡಿಸ್ತಾರೆ. ಅಲ್ಲೇನು ಅಂದರೆ ಬ್ರಹ್ಮಕಪಾಲಕ್ಕೆ ಈ ವಿಷ್ಣುಪಾದದ ಮೇಲೆ ಕಾಶಿ ಮಣಿಕರ್ಣಿಕಾದಲ್ಲಿ ಈ ಬ್ರಹ್ಮಕಪಾಲದಲ್ಲಿ 3 ಕಡೆ ಇದನ್ನು ಮಾಡಿದ್ರೆ, ಶ್ರಾದ್ದಾದಿಗಳನ್ನು ಮಾಡಿದ್ರೆ ಪಿತೃಗಳೆಲ್ಲ ಅಕ್ಷಯವಾಗಿರ್ತಕ್ಕಂಥ ಒಂದು ಪುಣ್ಯ ಲೋಕಗಳಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ. ಅಲ್ಲೇನು ಮಾಡಿದ್ವಿ, ನಾವೆಲ್ಲ ಹೋದ್ವಿ, ಬ್ರಹ್ಮಕಪಾಲದಲ್ಲಿ ತಿಥಿ ಎಲ್ಲ ಮಾಡಿದ್ವಿ. ಪವನಾಚಾರ್ಯರಂತ ಸಿಕ್ಕಿದ್ರು ನಮಗೆ. ತುಂಬ ಇವರು ಅವರು ಅಂದರೆ ಹೆಂಗೆ ಅಂತಾರೆ, ನಾವೇನು ಮಾಡಿದ್ವಿ ಅಂದರೆ ಚಳಿ ಜಾಸ್ತಿ, ಅಲ್ಲಿ ಸ್ವೆಟ್ರ್ ಹಾಕ್ಕೊಂಡು ಸ್ವೆಟ್ರ್ ಮೇಲೆ ಜನವಾರ ಹಾಕ್ಕೊಂಡು ಕೂತಿದ್ವಿ ನಾವು, ಚಳಿ ಜಾಸ್ತಿ ಅಂತ ಹೇಳ್ಬಿಟ್ಟು ಅಂತ. ನಿಜವಾಗ್ಲೂ ನೀವು ಭಗವದ್ ಭಕ್ತರಾಗಿದ್ದರೆ ಫಸ್ಟ್ ಬಿಚ್ಚ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ವೆಟ್ರೆಲ್ಲ ಬಿಚ್ಚಿಸ್ಬಿಟ್ಟು ಬರೀ ಮೈನಲ್ಲಿ ನಾವು ಮಾಮೂಲಿಯಾಗಿ ಹೆಂಗೆ ಮಾಡ್ತೀವೋ ಇಲ್ಲೆಲ್ಲ ನಾವು ತಿಥಿಮತಿಗಳು ಹಾಗೆ ಮಾಡಿಸಿದ್ರು ಅವರು. ಅಲ್ಲೇನು ವಿಶೇಷ ಅಂತಂದರೆ 12 ಗಂಟೆಗೆ ಕರೆಕ್ಟಾಗಿ ನೈವೇದ್ಯ ಆಗುತ್ತೆ, ಮಹಾ ನೈವೇದ್ಯ ನಾರಾಯಣನಿಗೆ. ಆ ನಾರಾಯಣನಿಗೆ ನೈವೇದ್ಯ ಆಗಿರ್ತಕ್ಕಂಥ ಅನ್ನಪ್ರಸಾದನ್ನು ಅಲ್ಲಿ ತಗೊಂಬಂದು ಕೊಡ್ತಾರೆ. ಅದೇ ಅನ್ನಪ್ರಸಾದದಲ್ಲಿ ಪಿಂಡ ಪ್ರದಾನ ಅಂತಕ್ಕಂಥದ್ದು ಮಾಡಿಸ್ತಾರೆ ಪಿತೃಗಳಿಗೆ. ಅಂತಹ ಒಂದು ಪುಣ್ಯವಾಗಿರತಕ್ಕಂಥ ಕ್ಷೇತ್ರ. ಅಲ್ಲಿ ಆ ಪವನಾಚಾರ್ಯರಿಗೆ ಯಾರೋ ಕೇಳಿದ್ರು, ಸ್ವಾಮಿ ಹೌದಾ, ಈ ಮಣಿಕರ್ಣಿಕಾದಲ್ಲಿ ವಿಷ್ಣುಪಾದದ ಮೇಲೆ ಈ ಬ್ರಹ್ಮಕಪಾಲದಲ್ಲಿ ಯಾರು ತಿಥಿ ಮಾಡಿದ್ರೆ ಅವ್ರ ಲೈಫ್ ಲಾಂಗ್ ಅವ್ರ ಅಪ್ಪ ಅಮ್ಮಂಗೆ ತಿಥಿನೇ ಮಾಡೋ ಅಷ್ಟಿಲ್ವಂತೆ, ಬಿಟ್ಟು ಬಿಡ್ಬೋದಂತೆ, ಹೌದಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಬೈದ್ರು ಅವ್ರ ಅರ್ಚಕರು, ಯಾವುದೇ ಕಾರಣಕ್ಕೂ ಹಂಗೆ ಮಾಡಬಾರ್ದು, ಅದು ನಿತ್ಯ ಕರ್ಮ, ಅದು ನಿತ್ಯ ನೈಮಿತ್ತಿಕ ಕರ್ಮ ಅಂತಿರುತ್ತೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಹಂಗೆಲ್ಲ ಮಾಡಿಬಿಟ್ಟಿರ ಎಲ್ಲನ್ನ ಹಂಗೆ ಮಾಡಬೇಡಿ, ಅಕ್ಷಯವಾಗಿರ್ತಕ್ಕಂಥ ಪುಣ್ಯಲೋಕ ಸಿಗುತ್ತೆ, ಅಷ್ಟು ಮಾತ್ರಕ್ಕೆ ನೀವು ಬಿಟ್ಟು ಬಿಡಬೇಕು ಅಂತ ಹೇಳ್ಬಿಟ್ಟು ಏನಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಂಗೇನೆ ಏನು ಅಂತಂದರೆ, ಸ್ವಾಮಿ ಏನೋ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ಅಂತ ಕನಕದಾಸರು ಹೇಳಿದ್ದಾರೆ. ಹಂಗಾಗಿ ನಾನು ತಪಸ್ಸು ಹೊರಟೋಗ್ತೀನಿ, ಅಪ್ಪ ಅಮ್ಮನ ಬಿಟ್ಬಿಡ್ತೀನಿ, ಎಲ್ಲ ನಾವು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು ತಪಸ್ಸು ಮಾಡೋದಕ್ಕೆ ಹೊರಟೋಗ್ಬಿಡ್ತೀನಿ. ಹಂಗೂ ಮಾಡಬಾರ್ದು. ಅಂದರೆ ನಮ್ಮ ನಿತ್ಯ ನಮ್ಮ ಕರ್ತವ್ಯಗಳೇನಿರುತ್ತೆ ಅದನ್ನು ಯಾವುದನ್ನು ಕೂಡ ಬಿಡಬಾರ್ದು. ಎಲ್ಲ ಕರ್ತವ್ಯಗಳನ್ನು ಮಾಡ್ಕೊತ ನಾವು ಭಗವದ್ ಭಕ್ತಿಯನ್ನು ಸಾಧಿಸ್ಕೊಂಡಾಗ ಅದಿದಾಗ ಇದನ್ನು ಶುದ್ಧ ಸತ್ವ ಅಂತ ಕರೀತಾರೆ. ಅಂದರೆ ಸತ್ವನ ನಾವು ಶುದ್ಧ ಸತ್ವದಿಂದ ಗೆಲ್ಲಬೇಕು. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತಕ್ಕಂಥ ಪ್ರಜ್ಞೆ ಅಂತಕ್ಕಂಥದ್ದು ಇಟ್ಕೊಂಡಿರಾ. ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವರು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಪೂಜೆ ಮಾಡ್ತಾನೇ ಇರೋದೆ.
ಈ ಥರದ್ದೆಲ್ಲ ಚೇಷ್ಟೆಗಳು ಮಾಡ್ತಾರೆ. ಇಲ್ಲ ದೇವಸ್ಥಾನಗಳು ತೀರ್ಥಯಾತ್ರೆಗಳನ್ನೇ ಮಾಡ್ಕೊಂಡು ಇದ್ಬಿಡೋದು ಯಾವಾಗಲೂ, ಇವೆಲ್ಲ ಕೂಡ ತಪ್ಪು. ಅಂದರೆ ಈ ಸತ್ವಗುಣ ಅಂತಕ್ಕಂಥದ್ದು ಶುದ್ಧ, ಅದು ಕೂಡ ಒಂದು ಕಳ್ಳನೇ. ಶುದ್ಧ ಸತ್ವದಿಂದ ಅದನ್ನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು, ಯಾಕೆಂದರೆ ತ್ರಿಗುಣಾತೀತರಾಗಬೇಕು ಅಂದರೆ ನಾವು ಈ ಗುಣಗಳನ್ನು ಬೆಳೆಸ್ಕೋಬೇಕು ಅಂತ. ಹಾಗಾಗಿ ದುಸ್ಸಂಗ ಸರ್ವತೈವ ತ್ಯಾಜ್ಯ. ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಕೆಟ್ಟ ಗುಣಗಳನ್ನು ಕೂಡ ನಾವು ಗೆಲ್ಲಬೇಕು. ಅದನ್ನು ಗೆಲ್ಲದೀರ ನಾವು ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ತಕ್ಕಂಥದ್ದು ಸಾಧ್ಯ ಇಲ್ಲ. ಎಲ್ಲದನ್ನು ಗೆದ್ದು ಬಿಡ್ತಾನಂತೆ ಮನುಷ್ಯ, ಪ್ರತಿಯೊಂದನ್ನು ಗೆಲ್ತಾನಂತೆ, ಆದರೆ ಅಹಂಕಾರನ ಗೆಲ್ಲೋದಕ್ಕಾಗೋದಿಲ್ವಂತೆ. ಅಹಂಕಾರ ಅಂತಕ್ಕಂಥದ್ದು ತುಂಬ ದೊಡ್ಡ ಪೆಟ್ಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅದನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ, ಒಂದು ಸೂಜಿ ಕಣ್ಣಲ್ಲಿ ದಾರವನ್ನು ಪೋಣಿಸ್ಬೇಕು. ಸಣ್ಣ ಸಿಕ್ಕಿದ್ರೂ ಕೂಡ ಏನಾಗುತ್ತೆ, ಸೂಜಿ ಕಣ್ಣಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ, ಪೋಣಿಸೋದಕ್ಕಾಗೋದಿಲ್ಲ. ಹಾಗೇನೆ ನಾವು ಈ ಜನನ ಮರಣ ಸಂಸಾರ ಚಕ್ರದಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಚಿಕ್ಕ ಅಹಂಕಾರ ಅಂತಕ್ಕಂಥದ್ದಿದ್ರೂ ಕೂಡ ಭಗವಂತ ಹಿಡ್ಕೊಂಡ್ಬಿಡ್ತಾನೆ, ಮುಂದಕ್ಕೆ ಬಿಡೋದಿಲ್ಲ. ಹಾಗಾಗಿ ಅಹಂಕಾರನ ಸಂಪೂರ್ಣವಾಗಿ ತ್ಯಜಿಸಬೇಕು. ಅಹಂಕಾರನ ತ್ಯಜಿಸಬೇಕಾದ್ರೆ ಎರಡು ಮಾರ್ಗ ಇದೆಯಂತೆ. ಒಂದು ಸೋಹಂ ಅಂತಕ್ಕಂಥ ಮಾರ್ಗ, ಇನ್ನೊಂದು ದಾಸೋಹಂ ಅಂತಕ್ಕಂಥ ಮಾರ್ಗ. ಸೋಹಂ ಅಂತಕ್ಕಂಥ ಮಾರ್ಗ ಏನು ಅಂತಂದರೆ, ನಾನೇ ಎಲ್ಲ ಆಗಿದ್ದೀನಿ, ಸೂರ್ಯನೂ ನಾನೇ, ಚಂದ್ರನೂ ನಾನೇ ಅಂತಕ್ಕಂಥ ಒಂದು ಭಾವನೆ. ಈ ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ಪದಾರ್ಥಗಳು ನಾನೇ ಅಂತಂದರೆ ಪರಮಾತ್ಮ ವಸ್ತು ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಹೀಗೆ ಬೆಳೆದು 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 ಶರೀರನ ಬೆಳೆಸ್ಕೊಂಡು ಈ ಭವಬಂಧನಗಳು ಅಂತಕ್ಕಂಥ ಸಂಕೋಲೆಗಳನ್ನ ಕಿತ್ತು ಒಕ್ಕೊಂಡು ಹೊಟ್ಟೋಗ್ಬೇಕಂತ. ಇದನ್ನು ಸೋಹಂ ಅಂತಕ್ಕಂಥ ಮಾರ್ಗ ಅಂತ ಹೇಳ್ತಾರೆ. ಇಲ್ಲ ನಿನ್ಗೆ ಅದಾಗ್ಲಿಲ್ವಾ, ದಾಸೋಹಂ ಅಂತಕ್ಕಂಥ ಮಾರ್ಗ. ನಾನು ದಾಸನಪ್ಪ, ನಾನು ದಾಸ, ಭಗವದ್ ದಾಸ, ನಾನು ಎಲ್ಲಿ ಬಂದರೂ ಕೂಡ ನಾನು ದಾಸನೇ ಅಂತ. ಅಂದರೆ ಭಗವಂತರ ದಾಸರಿಗೆ ಎಲ್ಲಿಗೆ ಹೋದರೂ ಕೂಡ ನಾನು ಅವನಿಗೇನು ಕೆಲಸ ಮಾಡೋದು, ಇವನಿಗೇನು ಕೆಲಸ ಮಾಡೋದು ಅನ್ನೋದಿರಲ್ಲ. ನಾನು ಭಗವಂತನ ದಾಸ, ಎಲ್ಲವೂ ಭಗವಂತನೇ. ಪರಮಾತ್ಮ ಎಲ್ಲ ಕಡೆ ಸರ್ವವ್ಯಾಪಕನಾಗಿರೋದ್ರಿಂದ ಎಲ್ಲಿ ಹೋದರೂ ನಂದು ದಾಸತ್ವನೇ ನಂದು ಅಂತ ಹೇಳ್ಬಿಟ್ಟು ದಾಸೋಹಂ 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 ಅಂತ ಚಿಕ್ಕದು ಮಾಡ್ಕೊಳ್ತಾ ಹೋಗೋದು. ನಮ್ಮನ್ನು ನಾವೇ ಚಿಕ್ಕದು ಮಾಡ್ಕೊಂಡು ಆ ಸರಪಣಿಗಳ ರಿಂಗ್ ಇರುತ್ತಲ್ಲ, ಆ ಸರಪಣಿಗಳ ರಿಂಗಿಂದ ಇವನು ನುಸುಳ್ಕೊಂಡು ಹೊರಟಾಗ್ತಾನೆ. ಯಾರು ದಾಸ ಆಗಿರ್ತಕ್ಕಂಥವನು ತನ್ನನ್ನು ತಾನು ಚಿಕ್ಕದು ಮಾಡ್ಕೊಂಡು ಆ ಸರಪಣಿಗಳ ರಿಂಗಿಂದ ತಪ್ಪಿಸ್ಕೊಂಡು ಹೊರಟಾಗ್ತಾನಂತೆ. ಇದು ದಾಸೋಹಂ ಅಂತಕ್ಕಂಥ ಮಾರ್ಗ, ಅದು ಸೋಹಂ ಅಂತಕ್ಕಂಥ ಮಾರ್ಗ. ಇದನ್ನು ತೋರಿಸಿದವ್ರು ಯಾರು ಅಂತಂದರೆ ಈ ರಾಮದಾಸನಾಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ. ಸುರಸೆ ಬರ್ತಾಳೆ, ಸುರಸೆ ಬಂದ್ಬಿಟ್ಟು ನಿನ್ನ ನುಂಗಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನುಂಗು ಅಂತ ಹೇಳ್ಬಿಟ್ಟು ಫಸ್ಟ್ ಏನು ಮಾಡ್ತಾನೆ, ತನ್ನ ಶರೀರವನ್ನು ಬೆಳೆಸ್ತಾ ಹೋಗ್ತಾನೆ, ಆಕಾಶದ ಎತ್ತರಕ್ಕೆ ಬೆಳೆಸ್ತಾ ಹೋಗ್ತಾನೆ. ಸುರಸೇನು ಏನು ಮಾಡ್ತಾಳೆ, ಆಂಜನೇಯ ಹೆಂಗೆ ಬೆಳೀತಾ ಇದ್ರೆ ಹಂಗೆ ತನ್ನ ಬಾಯಿನ ಅಗಲ ಮಾಡ್ಕೊತ ಹೋಗ್ತಾಳೆ. ಆ ಸುರಸೆ ಏನು ಅನ್ಕೊತಾಳೆ, ನೀನು ಎಷ್ಟನ್ನ ಬೆಳಿ ನೀನು ನುಂಗಾಕ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಆಕೆ ನಾಗಮಾತೆ ಪರೀಕ್ಷೆ ಮಾಡೋದಕ್ಕೆ ಬಂದಿರ್ತಾಳೆ ಆಂಜನೇಯನ. ಆಂಜನೇಯ ಏನು ಮಾಡ್ತಾನೆ, ಬೆಳೆದು ಆಕೆ ಆ ಬಾಯಿ ಅಗಲ ತೆಗೆದಾಗ ಅಣು ಮಾತ್ರವಾಗಿರ್ತಕ್ಕಂಥ ಸೂಕ್ಷ್ಮ ರೂಪನ ತಾಳ್ಬಿಟ್ಟು ಆಕೆ ಹೇಳಿರ್ತಾಳೆ, ನನ್ನ ಬಾಯಿನಲ್ಲಿ ಹೋಗದೆ ಇದ್ರೆ ನೀನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು. ನಿನ್ನ ಬಾಯಿನಲ್ಲಿ ಹೋಗ್ಬೇಕು ತಾನೆ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಹಂಗೆ ಓಡಾಡ್ಕೊಂಡು ಬಂದ್ಬಿಡ್ತಾನೆ. ನಾನು ನಿನ್ನ ಬಾಯಿನಲ್ಲಿ ಹೋಗಿ ಬಂದಿದ್ದೀನಿ, ನನ್ನನ್ನು ಬಿಟ್ಬಿಡು ಅಂತ ಹೇಳ್ಬಿಟ್ಟು ಅಂತ. ಆವಾಗ ಸುರಸೆ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಅಂದರೆ ನಾವು ಹಂಗಿರಬೇಕು. ಹೆಂಗೆ ನಮ್ಮ ಅಹಂಕಾರ ನಮ್ಗೇನನ್ನ ಪೆಟ್ಟು ಕೊಡುತ್ತೆ ಅನ್ನೋ ಸಂದರ್ಭ ಬಂದಾಗ ನಾವು ದಾಸೋಹಂ ಅನ್ಬೇಕು. ಅಡಿಗಿ ಮಣಿಗಿ ಉಂಡೆ ಮಾಡೆ అందరిలోకి గనుడు దొడ్డ మానులను కూల్చు తుఫాను గడ్డి పరకను కదల్చగలದ ಚಿನ್ನ ಚೀಮಕ್ಕೂ ಚಕ್ಕೆರೆ ದೊರಕನು ಗೊಪ್ಪ ಮನುಷ್ಯಕ್ಕೆ ಉಪ್ಪೇ ಕರುವು ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಯಾವಾಗಲೂ ಕೂಡ ಅಣಿಗಿ ಮಣಿಗಿ ಇರ್ತಕ್ಕಂಥದ್ದನ್ನು ಕಲಿಬೇಕು. ತರೋರಪಿ ಸಹಿಷ್ಣುನ ಅಂತ ಈ ದರ್ಪಣ ಇದು ಯಾರು ನಮ್ಮ ಶಿಕ್ಷಾಷ್ಟಕ ಅಂತ ಬರೀತಾರೆ ಚೈತನ್ಯ ಮಹಾಪ್ರಭುಗಳು. ಶಿಕ್ಷಾ ಚೇತೋ ದರ್ಪಣಮಾತ್ಮನಂ ಧಾವಾಗ್ನಿ ನಿರ್ವಾಪಣಂ ಅಂತ ಸ್ಟಾರ್ಟ್ ಆಗತ್ತದು. ಶ್ರೇಯ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವಧೂರ್ಜೀವನಂ ಅಂತ ಶಿಕ್ಷಾಷ್ಟಕ ಅಂತ ತುಂಬ ಮುದ್ದಾಗಿ ಬರೆದಿದ್ದಾರೆ ಅದು ಚೈತನ್ಯ ಮಹಾಪ್ರಭುಗಳು. ಅದರಲ್ಲಿ ಹೇಳ್ತಾರೆ, ತೃಣಾದಪಿ ಸುನೀಚೈವ ತರೋರಪಿ ಸಹಿಷ್ಣುನ ಅಂತ ಹೇಳ್ತಾರೆ. ಒಬ್ಬ ಭಕ್ತ ಹೆಂಗಿರ್ಬೇಕು ಅಂದರೆ ಒಂದು ತೃಣ ಇದ್ದಂಗೆ ಇರ್ಬೇಕಂತಂದರೆ ಒಂದು ಹುಲ್ಲು, ಗರಿಕೆ ಹುಲ್ಲು ಇದ್ದಂಗೆ ಇರ್ಬೇಕಂತೆ. ದೊಡ್ಡ ಗಾಳಿ ಬಂದರೆ ಗರಿಕೆ ಹುಲ್ಲು ಏನು ಮಾಡುತ್ತೆ ಹೇಳಿ, ಬೊಕ್ಕೊಂಬಿಡುತ್ತೆ ಹಿಂಗೆ ಆರಾಮಾಗಿ, ನೆಲದ ಮೇಲೆ ಮಲ್ಕೊಂಬಿಡುತ್ತೆ, ನಂದೇನಿಲ್ಲಪ್ಪ ಅಂತ ಹೇಳ್ಬಿಟ್ಟು ಅಂತ. ಗಾಳಿ ಹೊಟ್ಟಾದ್ಮೇಲೆ ಆರಾಮಾಗಿ ಎದ್ದು ನಿಂತ್ಕೊಳಂತೆ. ಹಾಗಾಗಿ ತೃಣಾದಪಿ ಸುನೀಚೈವ. ನೀನೇನು ಮಾಡಬೇಕು, ಪ್ರಪಂಚ ಅಂತಕ್ಕಂಥ ಬಿರುಗಾಳಿ ಬಂದಾಗ ನೀನೇನು ಮಾಡಬೇಕು, ದಾಸೋಹಂ ಅಂತ ಮಲ್ಕೊಂಬಿಡ್ಬೇಕು, ನಂದೇನು ಇಲ್ಲಪ್ಪ ಅಂತೇಳಿ. ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಭವದ ಪೆಟ್ಟುಗಳು ಬೀಳೋದಕ್ಕೆ ಶುರು ಮಾಡುತ್ತೆ. ಭವ ಏನು ಮಾಡುತ್ತೆ, ನಮಗೆ ಬಿಸಿಲು ತರಿಸುತ್ತೆ, ಮಳೆ ತರಿಸುತ್ತೆ, ಎಲ್ಲ ಒಂದೇ ಥರದ ವಾತಾವರಣ ಇರಲ್ಲ, ಕಷ್ಟ ಇರುತ್ತೆ, ಸುಖ ಇರುತ್ತೆ. ಪಾಸಿಂಗ್ ಕ್ಲೌಡ್ಸ್ ಅಂತ ಇವತ್ತು ಬಂದು ಹೋಗಿ ಮಾಡ್ತಾ ಇರ್ತಕ್ಕಂಥ ಪಾಸಿಂಗ್ ಕ್ಲೌಡ್ಸು. ಈ ಕಷ್ಟ ಇದ್ದಾಗ ತರೋರಪ್ಪಿ ಸಹಿಷ್ಣುನ. ಮರ ಹೆಂಗಿರುತ್ತೆ ನೋಡಿ, ಬಿಸಿಲೇ ಇರಲಿ, ಮಳೆ ಇರಲಿ, ಚಳಿ ಇರಲಿ, ಏನನ್ನ ಇರಲಿ ನಿಂತ್ಕೊಂಡಿರುತ್ತೆ ಹಿಂಗೆ.
ಆರಾಮಾಗಿ ನಿಂತಿರುತ್ತೆ. ತರೋರಪಿ ಸಹಿಷ್ಣುನ, ನಿನಗೆ ಸಹನೆ ಅಂತಕ್ಕಂಥದ್ದು ನೀನೇನು ಎಕ್ಸಾಂಪಲ್ ಆಗಿ ತೊಗೋಬೇಕಾದ್ರೆ ಮರನ ನೋಡಿ ಕಲ್ತ್ಕೊ. ಸಹನೆಯನ್ನು ಕಲ್ತ್ಕೋಬೇಕಾಗಿದ್ರೆ ಹೆಂಗೆ ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದನ್ನು ತಿಳ್ಕೊಬೇಕಾದ್ರೆ ಗರ್ಕೆಯನ್ನು ನೋಡಿ ಕಲ್ತ್ಕೊ. ಸುನೀಚೈವ ಏನೋ ತೃಣಾದಪಿ ಸುನೀಚೈವ ತರೋರಪಿ ಸಹಿಷ್ಣುನ ಅಮಾನಿನಾಂ ಮಾನದೇನ. ಅಮಾನಿನಾಂ ಅಂದರೆ ನಿನ್ನನ್ನು ಯಾರು ಎಷ್ಟೇ ಅವಮಾನ ಮಾಡಲಿ, ನಿನ್ನನ್ನೆಷ್ಟೇ ಟೀಕೆ ಟಿಪ್ಪಣಿ ಮಾಡಲಿ, ನಿನ್ನನ್ನೆಷ್ಟೇ ಅವಮಾನಕ್ಕೆ ಗುರಿ ಮಾಡಲಿ, ಮಾನದೇನ ನೀನು ಮಾತ್ರ ಬೇರೆಯವ್ರಿಗೆ ಏನು ಮಾಡಬೇಕು, ಮಾನನ್ನ ಕೊಟ್ಟೇ ಮಾತಾಡು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನೋಡಿ ಹೆಂಗೆ ಅಂತಂದರೆ ಇವಾಗ ಏನೋ ಅಂತ ಯಾರನ್ನ ಕರೆದ್ರೆ ಏನರಪ್ಪ ಅಣ್ಣ ಸ್ವಾಮಿ ನಮಸ್ಕಾರ ಅಂತ. ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಎಲವೋ ಅಂದರೆ ನರಕನೇ, ಅದು ನಾವು ನೋಡ್ಬೋದು. ಹಾಗಾಗಿ ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಹೇಳ್ಬಿಟ್ಟು ಅಂತ. ನೋಡಿ ಒಬ್ಬರು ಕಣ್ಣಿರ್ಲಿಲ್ವಂತೆ, ಒಬ್ಬ ಸಾಧು ಒಂದು ಅಡವಿನಲ್ಲಿ ಒಂದು ಡಿವಿಯೇಷನ್ ಇರ್ತಕ್ಕಂಥ ಒಂದು ಮಾರ್ಗ. ಆ ಮಾರ್ಗದಲ್ಲಿ ಆ ಸಾಧು ಕೂತ್ಕೊಂಡು ತಪಸ್ ಮಾಡ್ಕೊತಾ ಇದ್ನಂತೆ. ಸ್ವಲ್ಪ ತಾಗೋ ಅಷ್ಟೊತ್ತಿಗೆ ಒಬ್ಬ ಮಹಾರಾಜ ಬಂದಂತೆ. ಮಹಾರಾಜ ಬಂದುಬಿಟ್ಟು ಮಂಡಿ ಊರಿ ಕಾಲಿಗೆ ನಮಸ್ಕಾರ ಮಾಡಿ, ಸಾಧು ಮಹಾರಾಜ್, ಈ ಕಡೆ ನಮ್ಮ ಸೈನ್ಯ ಯಾರನ್ನ ಹೋಗಿದಾರ, ನಾವಿಲ್ಲಿ ಬೇಟೆಗೆ ಅಂತ ಬಂದಿದ್ವಿ, ದಾರಿ ತಪ್ಪೋಗ್ಬಿಟ್ಟಿದ್ದೀವಿ, ನನ್ನ ಸೈನ್ಯ ಆಗಲಿ ನನ್ನ ದಂಡನಾಯಕ ಆಗಲಿ ಮಂತ್ರಿ ಆಗಲಿ ಯಾರೂ ಕಾಣ್ತಾ ಇಲ್ಲ, ನನಗೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ, ದಾರಿ ತಪ್ಪೋಗ್ಬಿಟ್ಟಿದ್ದೀನಿ, ಸಾಧು ಮಹಾರಾಜ್ ನಮ್ಮ ಪರಿವಾರ ಯಾರನ್ನ ಈ ಕಡೆ ಬಂದವ್ರನ್ನ ನೋಡಿದ್ರಾ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಅವ್ರು ಹೇಳಿದ್ರಂತೆ, ಮಹಾರಾಜ ಕೇಳಿಸ್ಕೊ, ಫಸ್ಟು ನಿನ್ನ ಸೈನ್ಯ ಫಸ್ಟು ನನ್ನನ್ನು ಕೇಳಿಕೊಂಡು ಇದೇ ದಾರಿನಲ್ಲಿ ಹೋಯಿತು. ಆಮೇಲೆ ನಿನ್ನ ದಂಡನಾಯಕ ಬಂದ, ಯಾರೋ ಸೇನಾ ನಾಯಕ, ಅವನು ನನ್ನನ್ನು ಕೇಳಿಕೊಂಡು ಇದೇ ದಾರಿನಲ್ಲೇ ಹೋದ. ಆಮೇಲೆ ನಿನ್ನ ಮಂತ್ರಿ ಬಂದ, ಅವನು ನನ್ನನ್ನು ಕೇಳಿಕೊಂಡು ಇದೇ ಮಾರ್ಗದಲ್ಲೇ ಹೋದ. ಈಗ ನೀನು ಬಂದು ಕೇಳ್ತಾ ಇದೆಯಾ, ಇದೇ ಮಾರ್ಗದಲ್ಲೇ ಹೋಗೋ, ನಿನ್ನ ಸೈನ್ಯ ಸಿಗುತ್ತೆ ಅಂತ ಹೇಳದಂತೆ. ರಾಜ ನೋಡದಂತೆ, ಈತನಿಗೆ ಎರಡು ಕಣ್ಣು ಇಲ್ಲ, ಕರೆಕ್ಟಾಗಿ ಸೈನ್ಯನೇ ಹೋಯ್ತು, ಇವರೇ ಹೋದರು ಅವರೇ ಹೋದರು ಅಂತ ಹೆಂಗೆ ಹೇಳ್ತಾ ಇದ್ದಾರೆ ಇವರು ಅಂತ ಕೇಳದಂತೆ. ಸಾಧು ಮಹಾರಾಜ್, ಇಂತಿಂತ ಅವರೇ ಹೋದರು ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ, ನಿಮ್ಗೆ ಎರಡು ಕಣ್ಣು ಇಲ್ಲ ಅಲ್ವಾ ಅಂತ. ರಾಜ, ನಾನು ಮಾತಿನಿಂದ ಇವ್ರು ಯಾರು ಅಂತ ಅರ್ಥ ಮಾಡ್ಕೊತೀನಿ. ಫಸ್ಟು ನಿನ್ನ ಸೈನಿಕರು ಬಂದರು, ಅದರಲ್ಲಿ ಒಬ್ಬನ ಪ್ರಶ್ನೆ ಮಾಡ್ದ, ಗುಡ್ಡನೆ ಈ ಕಡೆ ದಾರಿ ಯಾವ ಕಡೆ ಹೋಗುತ್ತೆ ಅಂತ ಕೇಳಿದ್ರು. ಆವಾಗ ನಂಗೆ ಅರ್ಥ ಆಯಿತು, ಇವನು ಸೈನಿಕ ಅಂತ ಹೇಳ್ಬಿಟ್ಟು, ಅಂದರೆ ಸಾಮಾನ್ಯ ಮನುಷ್ಯ ಇವನು, ಹೋಗಯ್ಯ ಈ ಕಡೆ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದೆ ಅಂತ. ಆಮೇಲೆ ಏನಾಯಿತು, ನಿನ್ನ ಸೇನಾಧಿಪತಿ ಬಂದ, ಅವನು ಬಂದ್ಬಿಟ್ಟು ಸೂರ್ದಾಸ್ ಈ ದಾರಿ ಯಾವ ಕಡೆಗೆ ಹೋಗುತ್ತೆ, ಅವನು ಸೂರ್ದಾಸ್ ಅಂತ ಕರೆದ ಏನೋ ಮರ್ಯಾದೆಯಾಗಿ. ಆದ್ರೇನು ಮಾಡ್ದ, ಅನ್ನೋದನ್ನು ಸೇರಿಸ್ದ. ಅಲ್ಲಿಗೇನು ಅರ್ಥ ಆಯಿತು, ಇವನು ಸೇನಾಧಿಪತಿ ಅನ್ನೋದು ಗೊತ್ತಾಯಿತು. ಆಯ್ತಪ್ಪ ಈ ಮಾರ್ಗದಲ್ಲಿ ಹೋಗು ಅಂತ ಹೇಳ್ದೆ. ಆಮೇಲೆ ಇನ್ನೊಬ್ಬನು ಬಂದ, ಅವನು ಬಂದ್ಬಿಟ್ಟು ಕೇಳ್ದ, ಸೂರ್ದಾಸ್ ಜಿ ಈ ದಾರಿ ಎಲ್ಲಿಗೋಗುತ್ತೆ ಅಂತ. ಆವಾಗ ನಂಗೆ ಅರ್ಥ ಆಯಿತು, ಇವನು ಮಂತ್ರಿ ಅಂತ ಹೇಳ್ಬಿಟ್ಟು ಅಂತ. ಆಯ್ತಪ್ಪ ಈ ಕಡೆ ಹೋಗು ಅಂತ ಹೇಳಿದೆ. ನೀವು ಬಂದು ಏನು ಕೇಳ್ತಾ ಇದ್ದೀರಾ, ಸಾಧು ಮಹಾರಾಜ್ ಅಂತ ಕೇಳ್ತಾ ಇದ್ದೀರಾ. ಮಹಾರಾಜ್ ಅಂತ ನೀವು ಯೂಸ್ ಮಾಡ್ತಾ ಇದ್ದೀರ, ನೀವು ಮಹಾರಾಜ್ರೆ ಹಂಗೆ ಅರ್ಥ ಮಾಡ್ಕೊಂಡೆ ನಾನು ಅಂತ ಸಾಧುಗಳು ಹೇಳಿದ್ರಂತೆ. ಅಂದರೆ ನಮ್ಮ ಜೀವನದಲ್ಲೂ ಕೂಡ ಈ ಥರದ ಜನಗಳೆಲ್ಲ ಬರ್ತಾರೆ. ಅನ್ನೋರು ಬರ್ತಾರೆ, ಅನ್ನೋರು ಬರ್ತಾರೆ, ಮರ್ಯಾದೆ ಕೊಟ್ಟು ಮಾತಾಡೋರು ಬರ್ತಾರೆ. ಆವಾಗ ನಾವು ಮನಸ್ಸಿನಲ್ಲಿ ಏನು ತಿಳ್ಕೊಬೇಕು ಅಂತಂದರೆ, ಸಾಮಾನ್ಯವಾಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ದ ಅಂತಂದರೆ ಇವನು ಸೇವಕ ಅಷ್ಟೇ. ಅವನು ಅಂದರೆ ಅವನ ಲೆವೆಲ್ಗೆ ಅವನು ಸೇವಕ. ಇನ್ನು ಸ್ವಲ್ಪ ಮರ್ಯಾದೆ ಕೊಟ್ಟನಾ, ಅವನು ಯಾವನು ಮಂತ್ರಿನೋ ಸೇನಾಧಿಪತಿನೋ ಅಷ್ಟೇ. ತೀರಾ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಅವ್ರು ಮಹಾರಾಜರು, ಅಂದರೆ ಅವರು ಬೆಳೆದ್ಬಿಟ್ಟಿದ್ದಾರೆ, ಅಂದರೆ ಮಾನಸಿಕವಾಗಿ ಬೆಳೆದಿದ್ದಾರೆ ಇವ್ರು ಮಹಾರಾಜರು ಅಂತ ಹಿಂಗೆ ತಿಳ್ಕೊಬೇಕು. ಅದಕ್ಕೆ ಅಮಾನಿನಾಂ ಮಾನದೇನ, ನಿನಗೆ ಯಾರು ಎಷ್ಟೇ ಅವಮಾನ ಮಾಡಿದ್ರೂ ಕೂಡ ನೀನು ಬೇರೆಯವ್ರಿಗೆ ಮರ್ಯಾದೆಯಿಂದನೇ ಮಾತಾಡಬೇಕು. ಹೋಗಪ್ಪ ಬನ್ರಪ್ಪ ಈ ಥರನೇ ಮಾತಾಡಬೇಕು. ಯಾವನು ಸಿಂಗ್ಯುಲರ್ನಲ್ಲಿ ಮಾತಾಡ್ದ ಅಂತ ಬಿಡಿ, ನೀನು ನನ್ನನ್ನು ಸಿಂಗ್ಯುಲರ್ನಲ್ಲಿ ಮಾತಾಡ್ತೀಯನೋ, ನಾನು ನಿನ್ನನ್ನು ಸಿಂಗ್ಯುಲರ್ನಲ್ಲಿ ಮಾತಾಡ್ತೀನಿ ಅಂತಂದರೆ ಅಲ್ಲಿಗೆ ಅವನು ದಾಸ ಅಂತಂದ್ರೆ ನೀನು ದಾಸ ಆಗೋಗ್ಬಿಡ್ತೀಯ ಅಷ್ಟೇ, ನೀನು ಮಹಾರಾಜ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಮಾನಿನಾಂ ಮಾನದೇನ ಕೀರ್ತನೀಯ ಸದಾ ಹರಿಹಿ, ಯಾವಾಗಲೂ ಕೂಡ ಭಗವಂತನ ಸಂಕೀರ್ತನೆ ಅಂತಕ್ಕಂಥದ್ದು ಬಿಡದೆ ಮಾಡ್ತಾ ಇರಬೇಕು. ಇದು ಚೈತನ್ಯ ಮಹಾಪ್ರಭುಗಳು ಹೇಳ್ತಕ್ಕಂಥ ಮಾತು. ಹಾಗಾಗಿ ದುಸ್ಸಂಗ ಸರ್ವತೈವ ತ್ಯಾಜ್ಯ, ಮಾತಿನಿಂದನೂ ದುಸ್ಸಂಗ ಅಂತಕ್ಕಂಥದ್ದು ಆಚೆಗೆ ಬರಬಾರ್ದು, ಮನಸ್ಸಿನಿಂದನೂ ದುಸ್ಸಂಗ ಅಂತಕ್ಕಂಥದ್ದು ಆಚೆ ಬರಬಾರ್ದು, ಕೃತಿಯಿಂದನೂ ಕೂಡ ದುಸ್ಸಂಗ ಅಂತಕ್ಕಂಥದ್ದು ಆಚೆ ಬರಬಾರ್ದು. ಹಾಗಾಗಿ ಅಮಾನಿನಾಂ ಮಾನದೇನ ಕೀರ್ತನೀಯ ಸದಾ ಹರಿಹಿ ಅಂತ ಹೇಳ್ಬಿಟ್ಟು ದುಸ್ಸಂಗ ಸರ್ವತೈವ ತ್ಯಾಜ್ಯ. ಇಲ್ಲಿ ನೋಡಿ ಉಪನಿಷತ್ತುಗಳು ಹೇಳುತ್ತೆ, ಮೆಟ್ಲು ಪಂಕ್ತಿನಲ್ಲಿ ನಿಂತ್ಕೊಂಡು ಯಾರೋ ಚೆಂಡ ಆಡ್ತಾ ಇದ್ರಂತೆ. ಮೆಟ್ಲು ಪಂಕ್ತಿನಲ್ಲಿ ನಿಂತ್ಕೊಂಡು ಚೆಂಡ ಆಡ್ತಾ ಇದ್ರಂತೆ. ಕೈ ಜಾರಿ ಚೆಂಡನ್ನು ಆ ಹುಡುಗ ಬೀಳಿಸ್ಬಿಟ್ನಂತೆ. ಆ ಚೆಂಡು ಏನಾಗುತ್ತೆ, ಅದು ಏನು ಸಹಜವಾಗಿ ಏನಾಗುತ್ತೆ, ಒಂದೊಂದು ಮೆಟ್ಲೆ ಎಗರ್ಕೊಂಡು ಕೆಳಗೆ ಬಂದು ನೆಲದ ಮೇಲೆ ಬಿದ್ದೋಗ್ಬಿಡುತ್ತೆ. ಹಾಗೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ಚೆಂಡಂತೆ. ಅದನ್ನು ನಾವು ಎಷ್ಟು ಜಾಗರೂಕ, ಚೂಸುಕೋ ಪದಿಲಂಗ ಹೃದಯಾನ್ನೇ ಅದ್ದಂಲ
పగిలేటి కాలం ఏదైనా మిగిలేను నీకు వేదన ಅಂತ ಹೇಳ್ಬಿಟ್ಟು ಅಂತ చూసుకో ಪದಿಲಂಗ ಹೃದಯಾన్ని ಅದ್ದಂಲ ಕನ್ನಡಿ ಥರ ನೋಡ್ಕೋಬೇಕು ನಾವು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಮ್ಮ ಹೃದಯನ ಚೆಂಡು ಥರ ಜೋಪಾನವಾಗಿ ನೋಡ್ಕೋಬೇಕು. ಅದನ್ನೇನೋ ಒಂದ್ಸಲಿ ನಾವು ಕೈ ಬಿಟ್ವಿ ಅಂತಂದರೆ ಈ ಪ್ರಪಂಚ ಅಂತಕ್ಕಂಥ ಮೆಟ್ಲು ಪಂಕ್ತಿನಲ್ಲಿ ನಮ್ಗೆ ಗೊತ್ತಿಲ್ದಿರಾನೇ ನೆಲಕ್ಕೆ ಬಂದು ಬಿದ್ದೋಗ್ಬಿಡುತ್ತೆ ಅದು. ಹಾಗಾಗಿ ನಮ್ಮನ್ನು ಆದಷ್ಟು ಜಾಗೃತವಾಗಿ ಅದನ್ನು ನೋಡ್ಕೋಬೇಕು, ಆ ಒಂದು ಹೃದಯನ. ಹಾಗಾಗಿ ನಾವೇನು ಮಾಡ್ತೀವಿ, ಹೃದಯನ ಬಿಟ್ಬಿಡ್ತೀವಿ. ಹೆಂಗೆ ಕುದುರೆಗಳ ಥರ ಬಿಟ್ಬಿಡೋದು. ಅಲ್ಲೂ ಹೋಗು, ಯಾವುದೋ ಆ ಪಿಕ್ಚರು ನೋಡು, ಈ ಪಿಕ್ಚರ್ ನೋಡು, ಅಲ್ಲೇನೋ ವಿಷಯ ಕೇಳು, ಇಲ್ಲಿ ರಾಜಕೀಯದ ಇದನ್ನೆಲ್ಲ ಕೇಳು, ಅಲ್ಲಿ ಯಾವುದೋ ಪೇಪರ್ ಓದು, ಇನ್ನೊಂದು ಮತ್ತೊಂದು ಅಂತ. ನಾವು ಹಂಸಕ್ಷೀರ ನ್ಯಾಯದ ಥರ ಇರಬೇಕು. ಅಂದರೆ ಹೃದಯನ ಎಷ್ಟು ಜಾಗೃತವಾಗಿ ನೋಡಿಕೊಂಡ್ರೆ ಅಷ್ಟು ಒಳ್ಳೆಯದು. ಹೃದಯಕ್ಕೆ ಒಂದು ಇದು ಹಾಕಿರಬೇಕು, ಏನೋ ಈ ಕುದುರೆಗಳಿಗೆ ಕಟ್ತಾರೆ, ಈ ಕಡೆ ಆ ಕಡೆ ಕಣ್ಣಿಗೆ ಈ ಥರ ಹಿಂಗೆ ಕಟ್ತಾರೆ ಕುದುರೆಗಳಿಗೆ. ರಸ್ತೆ ಮಾತ್ರ ಕಾಣ್ಬೇಕು ಅದಕ್ಕೆ, ಈ ಕಡೆ ಆ ಕಡೆ ಏನು ಕಾಣಬಾರ್ದು. ಈ ಕಡೆ ಆ ಕಡೆ ಕಾಣ್ತು ಅಂದರೆ ಈ ಕುದುರೆ ಅಲ್ಲಿ ಇಲ್ಲಿ ನುಗ್ಗಿಬಿಡುತ್ತೆ. ಹಂಗಾಗಿ ಕುದುರೆಗೆ ಹೆಂಗೆ ಆ ಕಣ್ಣಿಗೆ ಆ ಒಂದು ಪರದೆ ಅಂತಕ್ಕಂಥದ್ದು ಕಟ್ತಾರೋ ಹಾಗೆ ನಮ್ಮ ಮನಸ್ಸಿಗೆ ಹಿಂಗೊಂದು ಪರದೆ ಕಟ್ಟಿರಬೇಕು. ಅದು ಹೋಗೋ ದಾರಿ ಬಿಟ್ಟರೆ ಆ ಕಡೆ ಈ ಕಡೆ ನಿನ್ಗೆ ಏನಾಗಬೇಕು, ಯಾರೇನಾದ್ರೆ ಏನಂತೆ, ಯಾರು ಇದಾದ್ರೆ ಏನಂತೆ, ನಾವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಒಳ್ಳೇದು ಕೆಟ್ಟದ್ದು ಅಂತಕ್ಕಂಥದ್ದು ಇರಲಿ, ಆದರೆ ಕೆಟ್ಟದ್ರ ವಿಚಾರದಲ್ಲಿ ಜಾಸ್ತಿ ನಾವು ಅದಕ್ಕೆ ಏನು ಹೇಳ್ತಾರೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳಿ. ಧ್ಯಾಯತೋ ವಿಷಯಾನ್ ಪುಂಸಃ ಅಂತಂದರೆ ನಮ್ಮ ಮನಸ್ಸು ಯಾವುದ್ರ ಬಗ್ಗೆ ಹೆಚ್ಚು ನಾವು ಥಿಂಕ್ ಮಾಡ್ತಾ ಇರ್ತೀವಿ, ಸಂಗಸ್ತೇಷು ಉಪಜಾಯತೆ, ಅದ್ರ ಜೊತೆ ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಬೆಳೆದು ಬಿಡುತ್ತೆ. ಯಾವುದೋ ಒಂದು ವಿಚಾರನ ನಾವು ಜಾಸ್ತಿ ಥಿಂಕ್ ಮಾಡ್ತಾ ಇದ್ದೀವಿ ಅಂತಂದರೆ ಹತ್ತಿರದಲ್ಲೇ ನಮ್ಮ ಮನಸ್ಸು ಅದಕ್ಕೇನೋ ಒಂದು ಕಾರ್ಯಕ್ಕೆ ಇಳಿಯುತ್ತೆ ಅಂತ ಅರ್ಥ. ಹಾಗಾಗಿ ಅದು ಮೊದಲೇ ಎಚ್ಚರಿಕೆ ಅಂತಕ್ಕಂಥದ್ದು ನಮ್ಗೆ ಇರಬೇಕು. ನಮ್ಮ ಮನಸ್ಸನ್ನು ಹೆಚ್ಚಾಗಿ ಯಾವುದೇ ವಿಷಯೋಪಭೋಗಗಳ ಕಡೆಗೆ, ಪ್ರಾಪಂಚಿಕತೆ ಕಡೆಗೆ ಚಿಂತನೆ ಮಾಡೋದಕ್ಕೆ ಬಿಡಬಾರ್ದು. ಬಿಟ್ಟಿದ್ದೀವಿ ಅಂತಂದರೆ ನಾವು ದಾರಿ ತಪ್ತಾ ಇದ್ದೀವಿ ಅಂತಲೇ ಅರ್ಥ. ಅಲ್ಲೇ ರಿಸಲ್ಟು, ಇನ್ನೇನು ಹತ್ತಿರದಲ್ಲೇ ನಾವು ದಾರಿ ತಪ್ತೀನಿ ಅಂತ ಅರ್ಥ. ಹಾಗಾಗಿ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಬರಬಾರ್ದು ಅಂತಂದರೆ ಆ ವಿಷಯಗಳನ್ನು ಚಿಂತನೆ ಮಾಡಬಾರ್ದು. ಭಗವಂತ ಬೇಕಾ, ಭಗವಂತನ ವಿಚಾರಗಳನ್ನೇ ಚಿಂತನೆ ಮಾಡು. ಬೇರೆ ವಿಚಾರಗಳು ಬೇಕಾ, ಬೇರೆ ವಿಚಾರಗಳು ಚಿಂತನೆ ಮಾಡು, ಬೇಡ ಅನ್ನಲ್ಲ. ಆದರೆ ಯಾವ ವಿಚಾರನ ನಾವು ಚಿಂತೆ ಮಾಡ್ತೀವಿ ಮನಸ್ಸು ತದಾಕಾರ ಆಗಿಬಿಡತ್ತೆ. ತದಾಕಾರ ಆದಾಗ ನಾವು ದಾರಿ ತಪ್ಪತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮನಸ್ಸನ್ನು ನಾವು ಮುಕ್ತವಾಗಿ ಬಿಡಬಾರ್ದು. ನೀನು ಈ ಕಡೆಗೆ ಹೋಗು, ಆ ಕಡೆಗೆ ಹೋಗು, ಅದನ್ನು ಆದಷ್ಟು ಬೇಡ. ಆಮೇಲೆ ಕಣ್ಣಿಗೆ ರೆಪ್ಪೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ ಭಗವಂತ. ಯಾಕೆ ಅಂತಂದರೆ ನೋಡಿ, ಇದು ಹಿಡದೇ ಇದ್ದಿದ್ರೆ ಗತಿ ಏನಾಗಬೇಕಾಗಿತ್ತು. ನಾವು ಎಲ್ಲ ನೋಡ್ತಾ ಇದ್ವಿ. ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು ಅಂತಕ್ಕಂಥ ಪ್ರಜ್ಞೆ ಅಂತಕ್ಕಂಥದ್ದು ನಮಗೆ ಇಟ್ಕೊಂಡಿರಬೇಕು ನಾವು. ಆಮೇಲೆ ನಾಲಿಗೆ ಅಂತಕ್ಕಂಥದ್ದು ಬಹಳ ಕಳ್ಳನಂತೆ. ಕೆಟ್ಟ ಕಳ್ಳ ಯಾರು ಅಂತಂದರೆ ನಮ್ಮ ಶರೀರದಲ್ಲಿ ನಾಲಿಗೆ ಅಂತೆ. ಯಾಕೆ ಅಂತಂದರೆ ಶರೀರದಲ್ಲಿ ಎಲ್ಲ ಇಂದ್ರಿಯಗಳೂ ಸೌದೋಗ್ಬಿಡುತ್ತಂತೆ, ಆದರೆ ಸಾಯೋವರೆಗೂ ಸವಿದೇ ಇರೋದು ನಾಲಿಗೆ ಒಂದೇನಂತೆ. ಆಮೇಲೆ ನಮ್ಮ ಡಾಕ್ಟರ್ ಸಾಹೇಬ್ರಿಗೂ ಗೊತ್ತಿರುತ್ತೆ, ಶರೀರದಲ್ಲಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಮಜಲ್ ಯಾವುದು ಅಂದರೆ ನಾಲ್ಗೆನಲ್ಲಿರ್ತಕ್ಕಂಥ ಮಜಲ್ ಅಂತೆ. ಅದರಲ್ಲಿರೋ ಅಷ್ಟು ಗಟ್ಟಿ ಯಾವುದರಲ್ಲೂ ಇರೋದಿಲ್ವಂತೆ. ಇದು ತಿಂದ್ರೂ ಸವಿಯಲ್ವಂತೆ, ಕೊನೆಯವರೆಗೂ ಸವಿಯಲ್ಲ. ಅಂತಹ ಒಂದು ಕೆಟ್ಟ ಕಳ್ಳ ನಾಲಿಗೆ ಅಂತೆ ಇದು. ಬೇರೆವೆಲ್ಲ ಸೌದೋಗುತ್ತಂತೆ. ಕಣ್ಣು ನೋಡಿ ಕುರುಡಾಗೋಗುತ್ತೆ, ಕಣ್ಣಿಗೆ ಪೊರೆ ಬರುತ್ತೆ, ಕಿವಿ ಕಿವುಡಾಗುತ್ತೆ, ಆಮೇಲೆ ಮೂಗು ವಾಸನೆ ತಪ್ಪೋಗುತ್ತೆ, ಚರ್ಮ ಸ್ಪರ್ಶ ತಪ್ಪೋಗುತ್ತೆ, ಈ ಥರ ಎಲ್ಲ ಆಗುತ್ತಂತೆ ವಯಸ್ಸಾದಾಗ. ನಾಲ್ಗೆ ಮಾತ್ರ ತಿಂದ್ರೂ ಕೂಡ ಸವಿಯೋದಿಲ್ವಂತಿದ್ದು. ಇದನ್ನೂ ಗಟ್ಟಿ ಆಗ್ತಾ ಹೋಗುತ್ತಿದ್ದು. ಅದಕ್ಕೆ ನೋಡಿ, ಈ ಮುದುಕರಿಗೆ ಯಾರನ್ನ ಕೇಳಿದ್ರೆ, ತಾತ ಕೊಬ್ಬರಿ ತಿಂತೀಯಾ ಅಂತಂದ್ರೆ ನಂಗೆ ಬೇಡ ಅಂತ ಯಾವನು ಹೇಳಲ್ವಂತ. ತಾತ ಈಗೆಲ್ಲಪ್ಪ ಹಲ್ಲಾಗಲ್ಲ ಅಂತಾರೆ. ಅಂದರೆ ಅಲ್ಲಿದ್ದಿದ್ರೆ ನಾನು ಕೊಬ್ಬರಿ ತಿಂತಾ ಇದ್ದೆ ಅಂತ. ತಾತ ಮದುವೆ ಮಾಡ್ಕೊತೀಯಾ ಅಂತ ಹೇಳಿದ್ರೆ ನನಗೆ ಯಾರು ಹುಡುಗಿನ ಕೊಡ್ತಾರಪ್ಪ ಅಂತ ಹೇಳ್ತಾನೆ. ಅಂದರೆ ಮಾಡ್ಕೊಡಲ್ಲ ಅಂತ ಹೇಳಲ್ಲ, ನನಗೆ ಯಾರು ಕೊಡ್ತಾರೆ, ಅದಕ್ಕೆ ಕೊಟ್ಟರೆ ಮಾಡ್ಕೊತೀನಿ ಅಂತ ಅದ್ರ ಅರ್ಥ. ಹಾಗೆ ಬಹಳ ಕಳ್ಳ ಯಾರು ಅಂದರೆ ನಾಲ್ಗೆನಂತೆ. ಮಾತಾಡಿದ್ರು ನಾಲ್ಗೆ ಅಂತಕ್ಕಂಥದ್ದು ಸವಿಯಲ್ಲ, ತಿಂದ್ರು ಕೂಡ ನಾಲ್ಗೆ ಅಂತಕ್ಕಂಥದ್ದು ಸವಿಯಲ್ಲ. ಹಾಗಾಗಿ ನಮ್ಮ ಇಂದ್ರಿಯಗಳನ್ನು, ಮನಸ್ಸನ್ನು ಒಂದು ಹತೋಟಿನಲ್ಲಿ ಇಟ್ಕೊಂಡಿರ್ಬೇಕು. ಇವೆಲ್ಲ ಕೂಡ ದುಸ್ಸಂಗ. ಸತ್ಸಂಗನೂ ನಮ್ಮ ಶರೀರದಲ್ಲೇ ಇದೆ, ದುಸ್ಸಂಗನೂ ನಮ್ಮ ಶರೀರದಲ್ಲೇ ಇದೆ. ಕೆಡೋದು ನಮ್ಮ ಕೈನಲ್ಲೇ ಇದೆ, ಒಳ್ಳೆ ಉದ್ಧಾರ ಆಗ್ತಕ್ಕಂಥ. ಅದಕ್ಕೆ ಉದ್ಧರೇದ ಆತ್ಮಾನಂ ಅವಸಾದಯ್ಯದ ಅಂತ ಹೇಳ್ಬಿಟ್ಟಂತ. ನಮ್ಮನ್ನು ನಾವೇ ಉದ್ಧಾರ ಮಾಡ್ಕೋಬೋದು, ನಮ್ಮನ್ನು ನಾವೇ ಹಾಳು ಮಾಡ್ಕೋಬೋದು. ಹಾಗಾಗಿ ನಮ್ಮ ಶರೀರನ, ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ಎಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊತೀವಿ ಅಷ್ಟು ಚೆನ್ನಾಗಿರ್ತೀವಿ. ಅದಕ್ಕೆ ನಚಿಕೇತನ್ಗೆ ಯಮ ಕಠೋಪನಿಷತ್ತಿನಲ್ಲಿ ಹೇಳ್ತಾನೆ ಏನಂತಂದರೆ, ಈ ಶರೀರ ಅಂತಕ್ಕಂಥದ್ದು ಒಂದು ರಥ. ಇದಕ್ಕೆ ಕಟ್ಟಿರ್ತಕ್ಕಂಥ ಇಂದ್ರಿಯಗಳೇ ಕುದುರೆಗಳು. ಮನಸ್ಸು ಅಂತಕ್ಕಂಥ
ಅಂತಕ್ಕಂಥದ್ದು ಅದರ ಲಗಾಮು, ಬುದ್ಧಿ ಅದರ ಸಾರಥಿ, ಆತ್ಮ ಅದರಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪ್ರಯಾಣಿಕ. ಇದನ್ನು ಎಷ್ಟು ನಾಜೂಕಾಗಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ನಮ್ಮ ಗುರಿಯನ್ನು ಅಷ್ಟು ಈಸಿಯಾಗಿ ನಾವು ಮುಟ್ತೀವಿ. ಇದನ್ನೇನ ನಾವು ಹೆಂಗಂದ್ರಂಗೆ ನಾವು ಬಿಟ್ವಿ ಅಂತಂದರೆ ಇದು ತೊಗೊಂಡೋಗಿ ಪ್ರಪಾತಕ್ಕೆ ನಮ್ಮನ್ನು ದೊಬ್ಬಾಕ್ಬಿಡುತ್ತೆ. ಹಾಗಾಗಿ ಹೆಂಗೆ ಒಂದು ರಥನ ನಾಜೂಕಾಗಿ ನಡೆಸ್ತೀವಿ, ಎಷ್ಟು ಹುಷಾರಾಗಿ ನಡೆಸ್ತೀವಿ, ನಮ್ಮ ಇಂದ್ರಿಯಗಳನ್ನು ಕೂಡ ಅಷ್ಟು ಹುಷಾರಾಗಿ ನಡೆಸಬೇಕು. ಹಾಗಾಗಿ ಯಾವುದನ್ನು ಕೂಡ ನಾವು ಮುಕ್ತವಾಗಿ ಬಿಡಬಾರ್ದು, ಮನಸ್ಸನ್ನಾಗಲಿ ಇಂದ್ರಿಯಗಳನ್ನಾಗಲಿ. ಅದಕ್ಕೆ ದುಸ್ಸಂಗ ಸರ್ವತೈವ ತ್ಯಾಜ್ಯ ಅಂತ ಹೇಳ್ತಾರೆ. ಇನ್ನೊಂದು ಸೂತ್ರ ಇದೆ, ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಏನಾಗುತ್ತೆ ಈ ಮುಕ್ತವಾಗಿ ಬಿಟ್ಟರೆ ಏನಾಗುತ್ತೆ ಅಂತಂದರೆ, ಕಾಮ ಕ್ರೋಧ ಮೋಹ ಸ್ಮೃತಿ ಭ್ರಂಶ ಬುದ್ಧಿನಾಶ ಸರ್ವನಾಶ ಕಾರಣತ್ವಾತ್ ಅಂತ ಹೇಳ್ತಾರೆ 44ನೇ ಸೂತ್ರ. ಏನಾಗುತ್ತೆ ಇದನ್ನು ಹಿಂಗೇನನ್ನ ಮಾಡಿಬಿಟ್ರೆ, ದುಸ್ಸಂಗಕ್ಕೆ ಏನನ್ನ ಬಿದ್ದರೆ ಏನಾಗುತ್ತೆ ಅಂದರೆ, ಕಾಮ ಕ್ರೋಧ ಮೋಹ ಸ್ಮೃತಿ ಭ್ರಂಶ ಬುದ್ಧಿನಾಶ ಸರ್ವನಾಶ ಕಾರಣತ್ವಾತ್. ನಮ್ಮನ್ನು ಎಷ್ಟು ಅಧೋಗತಿಗೆ ತಗೊಂಡು ಹೋಗ್ಬೋದೋ ಅಷ್ಟು ಅಧೋಗತಿಗೆ ಅದು ತೊಗೊಂಡು ಹೊಟ್ಟೋಗ್ಬಿಡುತ್ತೆ. ಇಲ್ಲಿ ಕಾಮ ಅಂತಂದರೆ ಏನು ಅಂತಂದರೆ ಆಸೆ. ನಾವೇನು ಅನ್ಕೊಂಡ್ಬಿಡ್ತೀವಿ, ಸೆಕ್ಸ್ ಅಂತಲೇ ಅನ್ಕೋತೀವಿ. ಇಲ್ಲಿ ಸಂಸ್ಕೃತದಲ್ಲಿ ಕಾಮ ಅಂದರೆ ಆಸೆ. ಆಸೆ ಒಂದು ಲಿಮಿಟ್ ಅಂತಕ್ಕಂಥದ್ದು ಇರಬೇಕು. ಆಸೆಗೊಂದು ಎಲ್ಲಿದೆ, ಒಂದು ಕಾಂಪೌಂಡೇ ಇಲ್ಲ ಅದಕ್ಕೆ. ನಿನ್ನ ಆಸೆಗೆಲ್ಲಿ ಕೊನೆ ಇದೆ ಅಂದೇಬಿಟ್ಟೊಂದು. ತುಪ್ಪ ಮೆಲುವಾಗ ಅದು ಸೊಪ್ಪು ಮೆಲುವಾಗ ಉಪ್ಪಿನ ಚಿಂತೆ. ಸೊಪ್ಪು ತಿಂತಾ ಇದ್ದೀವಿ ಅಂದರೆ ಒಂದಿಷ್ಟು ಉಪ್ಪಿದ್ದಿದ್ರೆ ಚೆನ್ನಾಗಿರೋದು ಅಂತ. ಉಪ್ಪು ಸಿಕ್ಕಿದರೆ ತುಪ್ಪದ ಚಿಂತೆ. ತುಪ್ಪ ಇದ್ದರೆ ಚೆನ್ನಾಗಿರೋದು ಅಂತ. ತುಪ್ಪವೇ ಸಿಕ್ಕಿದರೆ ಕೊಪ್ಪರಿಗೆ ಇಲ್ಲೆಂಬ ಚಿಂತೆ. ಅಯ್ಯೋ ತುಪ್ಪನೂ ಕೊಟ್ಬಿಟ್ಟಿದೆ ನನ್ನ ದೇವರು ಅಂತಂದರೆ, ನಂಗೊಂದು ಜಾಡಿ ತುಂಬ ತುಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಬೇಕಾದಂಗೆ ಹಾಕ್ಕೊಂಡು ತಿನ್ಬೋದಾಗಿತ್ತು ಅಂತ ಹೇಳ್ಬಿಟ್ಟು. ಹೀಗೆ ಆಸೆಗೆ ಅಂತ್ಯ ಅನ್ನೋದೇ ಇಲ್ಲ, ಹೋಗ್ತಾ ಇರುತ್ತೆ, ಅದು ಕಾಂಪೌಂಡ್ ಅನ್ನೋದೇ ಇಲ್ಲ. ಹಾಗಾಗಿ ಹೋಗ್ತಾ ಇರುತ್ತೆ, ಹರ್ಕೊಂಡು ಹೋಗ್ತಾ ಇರುತ್ತೆ. ಇದೇ ಕಾಮ ಅಂದರೆ ನಮಗೆ ಒಂದು ಆಸೆ ಇರಬೇಕು, ಲಿಮಿಟ್ ಇರಬೇಕು. ಆದರೆ ಆ ಲಿಮಿಟ್ ದಾಟಿದಾಗ ಅದೇ ಕಾಮ ಅಂತಕ್ಕಂಥದ್ದು ನಮ್ಮನ್ನು ಅಧೋಗತಿಗೆ ತೊಗೊಂಡು ಹೊಟ್ಟೋಗ್ಬಿಡುತ್ತೆ. ಎರಡನೇದು ಕ್ರೋಧ. ಯಾವಾಗ ನಮ್ಮ ಆಸೆ ಅಂತಕ್ಕಂಥದ್ದು ತೀರಲಿಲ್ಲ, ಅದು ಕೋಪ ಆಗಿ ಮಾರ್ಪಡುತ್ತೆ. ಹೇಗೆ ಅಂತಂದರೆ, ಇವಾಗ ಒಂದು ಹುಳ, ಕಂಬಳಿ ಹುಳ ತನ್ನ ಒಂದು ಶರೀರವನ್ನು ಬದಲಾಯಿಸ್ಕೊಂಡು ಚಿಟ್ಟೆ ಆಗುತ್ತಲ್ಲ, ಆ ಥರ ಇದೇ ಕಾಮನೇ ಕ್ರೋಧ ಆಗಿ ಮಾರ್ಪಡುತ್ತೆ. ಇವಾಗ ಏನು ಅಂತಂದರೆ, ಮನೆಯಲ್ಲಿ ಹಣ್ಣು ತಂದಿರ್ತಾರೆ, ಹಣ್ಣನ್ನು ತಿನ್ನಬೇಕು ಅಂತಕ್ಕಂಥ ಆಸೆ. ಆದರೆ ಆ ಹಣ್ಣನ್ನು ಯಾರೋ ತಿನ್ನೋದಕ್ಕೆ ಬಿಡೋದಿಲ್ಲ. ಬೇಡ ತಿನ್ನಬೇಡಿ, ನಿಮ್ಗೆ ಇದು ಆರೋಗ್ಯಕ್ಕಾಗಲ್ಲ ಅಂತಂದರೆ ತಕ್ಷಣ ಕೋಪ ಬಂದುಬಿಡುತ್ತೆ. ತಿನ್ನಬೇಡ ಅಂತ ಹೇಳ್ತೀಯ, ನನಗೆ ಇದು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಕಾಮ ಏನಾಗುತ್ತೆ, ಕ್ರೋಧ ಆಗಿ ಮಾರ್ಪಡುತ್ತೆ. ಏನಾಗುತ್ತೆ ನೆಕ್ಸ್ಟು ಮೋಹ ಅಂದರೆ ಅಟ್ಯಾಚ್ಮೆಂಟು. ಅಂದರೆ ನನಗೇ ಬೇಕು, ನಾನೇ ಮಾಡಬೇಕು ಅಂತಕ್ಕಂಥ ಅಟ್ಯಾಚ್ಮೆಂಟು. ಇದನ್ನು ಮೋಹ ಅಂತ ಕರೀತಾರೆ. ಕೆಲವ್ರಿಗೆ ಅದಿರುತ್ತೆ, ನನ್ನ ಕೋಳಿನೇ ಕೂಗಬೇಕು ಅಂತ ಹೇಳ್ಬಿಟ್ಟು ಅಂತ. ಅದು ಮೋಹ. ಅದು ಹೇಗೆ ಅಂತಂದರೆ, ಇವಾಗ ಒಂದು ವಿದ್ಯಾರ್ಥಿಗಳದ್ದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ 4 ಜನ ವಿದ್ಯಾರ್ಥಿಗಳಿದ್ದಾರೆ ಅಂದ್ಕೊಳ್ಳಿ. ಒಬ್ಬ ಟೀಚರು ಆತನನ್ನು ಎಷ್ಟು ಬೇಕೋ ಅಷ್ಟು ಮೋಟಿವೇಟ್ ಮಾಡಿ, ಆತನಿಗೆ ಎಷ್ಟು ಬೇಕೋ ಅಷ್ಟು ಜ್ಞಾನವನ್ನು ತುಂಬಿ ಚೆನ್ನಾಗಿ ಬರೀರಿ ಅಂತ ಒಂದು ಆತ್ಮವಿಶ್ವಾಸನ ತುಂಬೋದಿದೆಯಲ್ಲ, ಅದು ಏನಂತ ಪ್ರೀತಿ ಅಂತ ಅನ್ನಿಸ್ಕೊಳುತ್ತೆ. ಆದರೆ ಕಾಪಿ ಹೊಡೆದಾದರೂ ಆ ಮಕ್ಕಳನ್ನು ಪಾಸ್ ಮಾಡಿಸ್ಬೇಕು ಅಂತ ಅನ್ಕೊತೀವಲ್ಲ, ಅದು ಮೋಹ ಅಂತ ಅನ್ನಿಸ್ಕೊಳುತ್ತೆ. ಹಾಗಾಗಿ ಮೋಹ ಅಂತಕ್ಕಂಥದ್ದು ಯಾವತ್ತೂ ಕೂಡ, ಈ ಧೃತರಾಷ್ಟ್ರನಿಗೆ ಮಕ್ಕಳ ಮೇಲೆ ಇದ್ದಿದ್ದು ಮೋಹ ಅದು. ಆದರೆ ಕುಂತಿದೇವಿಗೆ ಮಕ್ಕಳ ಮೇಲೆ ಇದ್ದಿದ್ದು ಪ್ರೀತಿ. ಆ ಥರ ನಮಗೆ ಪ್ರೀತಿ ಇರಬೇಕು ಮಕ್ಕಳ ಮೇಲೆ. ಮೋಹ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಇರಬಾರ್ದು. ಸ್ಮೃತಿ ಭ್ರಂಶ ಏನಾಗುತ್ತೆ, ಈ ಕಾಮ ಕ್ರೋಧ ಮೋಹ ಅಂತಕ್ಕಂಥದ್ದೆಲ್ಲ ಬಂದಾಗ ಏನಾಗುತ್ತೆ, ಸ್ಮೃತಿ ಭ್ರಂಶ ಅಂತಕ್ಕಂಥದ್ದು ಉಂಟಾಗುತ್ತೆ. ನೋಡಿ, ಈ ಕಾಮ ಕ್ರೋಧ ಲೋಭ ಈ ಇದೆಯಲ್ಲ, ಇವು ನರಕದ 3 ದ್ವಾರಗಳಂತೆ. ಪರಮಾತ್ಮ ಹೇಳ್ಬಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ, ಕಾಮ ಕ್ರೋಧ ಲೋಭ ಅಂತಕ್ಕಂಥದ್ದು ನರಕದ 3 ದ್ವಾರಗಳು ಅಂತ ಹೇಳ್ಬಿಟ್ಟು ಅಂತ. ಈ ನರಕದ 3 ದ್ವಾರಗಳು ಅಂದರೆ ಮೈನ್ ಗೇಟ್ಸು ಆರಾಮಾಗಿ ತೆಗೆದುಬಿಟ್ಟಿದ್ದಾರೆ. ಯಾವುದಾದ್ರೂ ಒಂದು ಗೇಟಲ್ಲಿ ಹೋದರೆ ಸಾಕು, ನರಕ ಗ್ಯಾರಂಟಿ. ಕಾಮದಲ್ಲಿ ಹೋದ್ರೂ ಗ್ಯಾರಂಟಿ, ಕ್ರೋಧದಲ್ಲಿ ಹೋದ್ರೂ ಗ್ಯಾರಂಟಿ, ಲೋಭದಲ್ಲಿ ಹೋದ್ರೂ ಗ್ಯಾರಂಟಿ. ಹಾಗಾಗಿ ಈ ಕಾಮ ಕ್ರೋಧ ಮೋಹ ಏನನ್ನ ಉಂಟಾಯಿತು ಅಂತಂದರೆ ಸ್ಮೃತಿ ಭ್ರಂಶ ಅಂತಕ್ಕಂಥದ್ದು ಉಂಟಾಗ್ಬಿಡತ್ತಂತೆ. ಎಷ್ಟನ್ನ ರಾಮಾಯಣ ಓದಿರು, ಎಷ್ಟನ್ನ ಭಗವದ್ಗೀತೆ ಓದಿರು, ಮಹಾಭಾರತ ಓದಿರು, ನಂಗೆ ಅದು ಗೊತ್ತು, ನಂಗೆ ಇದು ಗೊತ್ತು. ಆದರೆ ಆ ಕ್ರೋಧ ಅಂತಕ್ಕಂಥದ್ದು ಬಂದಾಗ ಮೈ ಮೇಲೆ ದೆವ್ವ ಬಂದಂಗೆ ಆಗ್ಬಿಡುತ್ತೆ. ಏನು ಮಾತಾಡ್ತಾ ಇದ್ದೀವಿ, ಯಾರ ಹತ್ರ ಮಾತಾಡ್ತಾ ಇದ್ದೀವಿ, ಹೇಗೆ ಮಾತಾಡ್ತಾ ಇದ್ದೀವಿ, ಇದು ಮರ್ತೋಗ್ಬಿಡ್ತೀವಿ. ಎಲ್ಲ ಆದಮೇಲೆ ಗೊತ್ತಾಗುತ್ತೆ, ಅಯ್ಯೋ ನನ್ನ ಮೈ ಮೇಲೆ ದೆವ್ವದ ಥರ ಬಂದೋಯ್ತು ಕೋಪ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ದೊಡ್ಡ ದೊಡ್ಡ ಋಷಿ ಮುನಿಗಳೇ ಅದನ್ನು ಗೆಲ್ಲೋದಕ್ಕಾಗಲಿಲ್ಲ. ಹಾಗಾಗಿ ಇದನ್ನು ನಾವು ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಸ್ಮೃತಿ ಭ್ರಂಶ ಅಂತಕ್ಕಂಥದ್ದು ಉಂಟಾಗುತ್ತೆ. ಸ್ಮೃತಿ ಭ್ರಂಶ ಅನ್ನೋದು ಉಂಟಾಯಿತು ಅಂದರೆ ಬುದ್ಧಿನಾಶ ಅಂತಕ್ಕಂಥದ್ದು ಉಂಟಾಗುತ್ತೆ. ಏನು ಮಾಡ್ತೀವಿ, ಕೆಲವರು ನೋಡಿ, ಅದಕ್ಕೆ ಯಾರೋ ಅಪ್ಪ ಅಮ್ಮ ಏನೋ ಬೈದರು ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾರೆ. ಯಾರೋ ಅಪ್ಪ ಅಮ್ಮ ಬೈದರು ಅಂತ ಮನೆ ಬಿಟ್ಟು ಹೊಟ್ಟೋಗ್ತಾರೆ, ಅಥವಾ ಇನ್ನೇನೋ ಮಾಡ್ಕೊತಾರೆ, ಯಾರನ್ನೋ ಕೊಲೆ ಮಾಡಿಬಿಡ್ತಾರೆ. ಎಲ್ಲ ಕೂಡ ಕೋಪದಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಸ್ಮೃತಿ ಭ್ರಂಶ ಬುದ್ಧಿನಾಶ ಅಂತಕ್ಕಂಥದ್ದು ಉಂಟಾಗುತ್ತೆ. ಇವೆಲ್ಲ ಉಂಟಾಯಿತು ಅಂದರೆ ಸರ್ವನಾಶ ಅಂತಕ್ಕಂಥದ್ದು ಗ್ಯಾರಂಟಿ. ಸರ್ವನಾಶ ನಮ್ಮನ್ನು ಅಧಃಪತನಕ್ಕೆ, ಪಾತಾಳಕ್ಕೆ ತಳ್ಳಿಬಿಡುತ್ತೆ. ಯಾರೋ ಏನೋ ಮಾಡ್ದ ಅಂತೇಳ್ಬಿಟ್ಟು ಈ ವ್ಯಕ್ತಿ ಅದನ್ನು ಯೋಚನೆ ಮಾಡ್ದಿರಾ ಹೋಗ್ಬಿಟ್ಟು ಯಾರನ್ನೋ ಕೊಲೆ ಮಾಡಿಬಿಡ್ತಾನೆ. ಸತ್ತೋನು ಹೋದ,
ಇವನು ಹೋಗಿ ಜೈಲಿನಲ್ಲಿ ಕೂತ್ಕೊಂಡ. ಇವನನ್ನ ಸಂಬಂಧಪಟ್ಟಿರ್ತಕ್ಕಂಥ ಅವ್ರ ಗತಿ ಏನು ಅದನ್ನು ಯೋಚನೆ ಮಾಡ್ದಿರ ನಾವು ಬುದ್ಧಿಗೆಟ್ಟು ಇಂಥ ಕೆಲಸಗಳನ್ನು ಮಾಡೋಕ್ಕೆ ಹೋದರೆ ನಮ್ಮ ಜೀವನ ಅಂತಕ್ಕಂಥದ್ದೇ ನಷ್ಟ ಆಗೋಗ್ಬಿಡುತ್ತೆ. ಸರ್ವನಾಶ ಕಾರಣತ್ವ ಅದು. ಹಂಗಾಗಿ ದುಸ್ಸಂಗ ಅಂತಕ್ಕಂಥದ್ದನ್ನು ಅಟ್ ಎನಿ ಕಾಸ್ಟ್ ನಾವು ಅದನ್ನು ಅವಾಯ್ಡ್ ಮಾಡಬೇಕು. ದುಸ್ಸಂಗ ಅಂತಂದರೆ ಹೊರಗೆ ಇರ್ತಕ್ಕಂಥ ದುಸ್ಸಂಗಗಳು ಮತ್ತು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುಸ್ಸಂಗಗಳು. ತರಂಗಾಯಿತ ಅಪಿಮೆ ಸಂಗಾತ್ ಸಮುದ್ರಾಯಂತೆ 45ನೇ ಸೂತ್ರ. ಇದನ್ನು ಹೇಳಿ ಮುಗಿಸ್ಬಿಡ್ತೀನಿ, ಯಾಕೆಂದರೆ ನೆಕ್ಸ್ಟು ಮಾಯೆ ಬಗ್ಗೆ ಟಾಪಿಕ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಇದನ್ನು ಮುಗಿಸ್ತಾ ಇದ್ದೀನಿ. ತರಂಗಾಯಿತ ಅಪಿಮೆ ಸಂಗಾತ್ ಸಮುದ್ರಾಯಂತೆ. ಇದು ಫಸ್ಟು ಚಿಕ್ಕ ಚಿಕ್ಕ ಅಲೆಗಳ ಥರ ಪ್ರಾರಂಭ ಆಗುತ್ತಂತೆ. ಕಾಮ ಆಗಲಿ ಕ್ರೋಧ ಆಗಲಿ ಇವೆಲ್ಲ ಏನು ಅಂತಾರೆ ಚಿಕ್ಕ ಚಿಕ್ಕ ಅಲೆಗಳ ಥರ ಪ್ರಾರಂಭ ಆಗುತ್ತಂತೆ. ನಮ್ಗೆ ಅವಾಗೇನು ಅಂತ ಡೇಂಜರ್ ಅಂತ ಅನ್ಸಲ್ಲ, ಬಿಡು ಏನೋ ಬಂದು ಹೋಗುತ್ತೆ ಅಂತ ಬಿಟ್ಟು ಅಂತ. ಅದು ಬರ್ತಾ 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 ದೊಡ್ಡ ಸಮುದ್ರದ ಅಲೆಗಳಂತೆ ಬಂದು ನಮ್ಮನ್ನು ಕೊಚ್ಚಿ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಅಂದರೆ ನಾವು ಆ ಒಂದು ಸಮುದ್ರದ ಅಲೆಗಳಲ್ಲಿ ಕೊಚ್ಚಿ ಹೋಗ್ಬಿಡ್ತೀವಿ. ಹಾಗಾಗಿ ಅದು ತರಂಗದಲ್ಲಿ ಬಂದಾಗಲೇ ನಾವು ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ಅಂದರೆ ಅದು ಮೊಕ್ಕೈ ವಂಗನಿದಿ ಮಾನೈ ವಂಗುನ ಅಂತೇಳ್ಬಿಟ್ಟು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತೇಳ್ಬಿಟ್ಟು ಅಂತ. ಅಂಥವೇನ ಕೆಟ್ಟ ಪದಾರ್ಥಗಳಿದ್ದರೆ ಅದು ನಮ್ಮ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಬೇರೆ ಸಮೇತ ಕಿತ್ತಾಕ್ಬಿಡ್ಬೇಕು. ನಮ್ಮ ಮನಸ್ಸಿನಲ್ಲಿ ಏನನ್ನ ಇದ್ದರೆ ಅದನ್ನು ಕಿತ್ತಾಕ್ಬಿಡ್ಬೇಕು. ಅದಕ್ಕೆ ಪುರಂದ್ರದಾಸರು ಹೇಳ್ತಾರೆ, ಮನವ ಶೋಧಿಸಬೇಕು ನಿಚ್ಚ. ನಿಚ್ಚ ಅಂದರೆ ಚೆನ್ನಾಗಿಂತ ಕ್ಲೀನಾಗಿ ಮನವ ಶೋಧಿಸಬೇಕು ನಿಚ್ಚ. ದಿನ ದಿನ ಮಾಡಿದ ಪಾಪ ಪುಣ್ಯದ ವೆಚ್ಚ ಮನವ ಶೋಧಿಸಬೇಕು ನಿಚ್ಚ. ಪ್ರತಿದಿನ ನಮ್ಮ ಮನಸ್ಸನ್ನು ಶೋಧಿಸ್ಕೊತಾ ಇರಬೇಕು. ಏನು ಮಾಡಿದೆ ಇವತ್ತು ಬೆಳಗ್ಗಿನಿಂದ ಸಾಯಂಕಾಲದವರೆಗೂ, ಏನು ಮಾಡಿದೆ, ಎಲ್ಲೆಲ್ಲಿ ನಾನು ಎಡುವುದೆ, ಎಲ್ಲಿ ಕೋಪ ಮಾಡಿಕೊಂಡೆ, ಯಾರ ಹತ್ರ ಕೋಪ ಮಾಡಿಕೊಂಡೆ, ಎಲ್ಲಿ ಸುಳ್ಳು ಹೇಳಿದೆ, ಪ್ರತಿಯೊಂದನ್ನು ಕೂಡ ನಾವು ಅದನ್ನು ಅನಲೈಸ್ ಮಾಡ್ಕೊತಾ ಇರಬೇಕು. ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ, ಬೇರನ್ನು ಕತ್ತರಿಸ್ಬಿಡ್ಬೇಕು. ಧರ್ಮ ಅಧರ್ಮ ವಿಂಗಡಿಸಿ ಅಧರ್ಮದ ನರಗಳ ಬೇರ ಕತ್ತರಿಸಿ ನಿರ್ಮಲ ಚಾರದೆ ಚರಿಸಿ. ಪವಿತ್ರವಾಗಿರತಕ್ಕಂಥ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ಹೇಳ್ಬಿಟ್ಟು ಅಂತ. ಮುಕುತೀಶ ಪರಬ್ರಹ್ಮನ ಒಲಿಸಿ ಅಂತ ಹೇಳ್ಬಿಟ್ಟು ಅಂತ. ಮನವ ಶೋಧಿಸಬೇಕು ನಿಚ್ಚ ಅಂತ ಹೇಳ್ತಾರೆ ಪುರಂದ್ರದಾಸರು. ಹಾಗಾಗಿ ನಮ್ಮ ಮನಸ್ಸನ್ನು ಯಾವತ್ತಿಗೂ ಕೂಡ ಕ್ಲೀನಾಗಿ ಅದನ್ನು ಫಿಲ್ಟರ್ ಮಾಡ್ತಾ ಇರಬೇಕು. ಎಲ್ಲಿ ಏನು ಮಾಡಿದೆ, ಏನು ಮಿಸ್ಟೇಕ್ ಮಾಡಿದೆ ಅಂತ ಹೇಳ್ಬಿಟ್ಟು ಅಂತ. ನಮ್ಮ ಮನಸ್ಸಿಗೆ ನಾವೊಬ್ಬ ಗುರು ಆಗಿಬಿಡ್ಬೇಕು, ಅಥವಾ ನಮ್ಮ ಮನಸ್ಸಿಗೆ ನಾವೊಬ್ಬ ಟ್ರೈನರ್ ಆಗಿಬಿಡ್ಬೇಕು. ಹೆಂಗೆ ಅಂದರೆ ಈ ಕೋಚರ್ ಅಂತ ಹೇಳ್ತಾರೆ, ಕೋಚ್ ಈ ಇವ್ರಿಗೆ ಸಿಂಹಗಳಿಗೆ ಅವ್ರಿಗೆಲ್ಲ ಇದು ರಿಂಗ್ ಮಾಸ್ಟರ್ ಆಗಿಬಿಡ್ಬೇಕು ನಮ್ಮ ಮನಸ್ಸಿಗೆ. ನಾವು ಹೆಂಗೆ ಈ ಸರ್ಕಸ್ಗಳಲ್ಲಿ ಸಿಂಹಗಳಿಗೆ ಪ್ರಾಣಿಗಳಿಗೆ ನಾವು ಟ್ರೈನ್ ಮಾಡ್ತೀವಿ, ಆ ಥರ ಟ್ರೈನರ್ಸ್ ಆಗಿಬಿಡ್ಬೇಕು. ಅಥವಾ ಒಂದು ಹೊಸದಾಗಿ ಬಂದಿರತಕ್ಕಂಥ ಆನೆಗೆ ಮಾವುತರು ಹೆಂಗಿರ್ತಾರೆ ಹಂಗೆ ಆಗಿಬಿಡ್ಬೇಕು. ಅಂದರೆ ಪ್ರತಿಯೊಂದನ್ನು ಕೂಡ ನಮ್ಮ ಒಂದು ಸುಪರ್ದಿನಲ್ಲೇ ಮನಸ್ಸು ಮಾಡಬೇಕು. ಆ ಒಂದು ಮಟ್ಟಕ್ಕೆ ಮನಸ್ಸನ್ನು ತಂದಿಟ್ಬಿಡ್ಬೇಕು. ಸ್ವತಂತ್ರವಾಗಿ ಮನಸ್ಸು ಯಾವುದೇ ಕೆಲಸ ಮಾಡಬಾರ್ದು, ಆ ಥರ ಮಾಡಿಟ್ಬಿಡ್ಬೇಕು. ಆ ಮಟ್ಟಕ್ಕೆ ನಾವು ಅದನ್ನು ಶೋಧಿಸ್ಬಿಡ್ಬೇಕು. ಮನವ ಶೋಧಿಸಬೇಕು ನಿಚ್ಚ ಅಂತ ಹೇಳ್ಬಿಟ್ಟು ಅಂತ. ಆವಾಗ ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾರದರು ಹೇಳ್ತಾ ಇದ್ದಾರೆ, ತರಂಗಾಯಿತ ಅಪಿಮೆ ಸಂಗಾತ್ ಸಮುದ್ರಾಯಂತೆ ಅಂತ ಹೇಳ್ಬಿಟ್ಟು. ಮೊದಲು ಚಿಕ್ಕದಾಗೆ ಬರುತ್ತೆ ಇದು, ಆಮೇಲೆ ಬರ್ತಾ 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 ದೊಡ್ಡದಾಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಶ್ರೀರಾಮಕೃಷ್ಣರು ಇನ್ನೂ ಒಂದು ಮಾತು ಹೇಳ್ತಾರೆ, ಚಿಕ್ಕದಾಗಿರ್ತಕ್ಕಂಥ ಗಿಡನ ನಾವೇನು ಮಾಡಬೇಕು, ಬೇಲಿ ಹಾಕಿ ರಕ್ಷಿಸಬೇಕು. ಮೇಕೆಗಳು ಅವು ಇವು ತಿಂದಾಕ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದೇ ಗಿಡ ದೊಡ್ಡ ಮರ ಆದಾಗ ಆನೆನ್ ಬೇಕಾದ್ರೆ ಕಟ್ಟಾಕೋಬೋದು, ಏನು ತೊಂದರೆ ಇಲ್ಲ. ಒಂದೇ ಒಂದು ಹುಲ್ಲಿಂದ ಕಡ್ಡಿ ಏನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದೇ ಹುಲ್ಲನ್ನು ಎಲ್ಲ ಸೇರಿಸಿ ಒಂದು ಪೇಡಿ ಒಂದು ಹಗ್ಗ ಮಾಡಿದ್ರೆ ಆನೆನ್ ಕಟ್ಟಾಕ್ತಕ್ಕಂಥ ಶಕ್ತಿ ಆ ಹುಲ್ಲಿಗೆ ಬರುತ್ತೆ. ಹಂಗೆ ನಮ್ಮ ಮನಸ್ಸಿಗೆ ಫಸ್ಟು ವೀಕ್ ಇದೆ, ನನ್ನ ಮನಸ್ಸು ಬೇಗ ನಾವು ಇದಾಗ್ತಾ ಇದ್ದೀವಿ ಅಂತಂದಾಗ ಆ ಮಟ್ಟದಲ್ಲಿ ನಮಗೇನು ಮಾಡಬೇಕು, ಶಾಸ್ತ್ರಗಳ ಚೌಕಟ್ಟು, ನಿಯಮಗಳ ಚೌಕಟ್ಟು ಅಂತಕ್ಕಂಥದ್ದು ನಾವು ಹಾಕಿ ಆ ಮನಸ್ಸು ಅಂತಕ್ಕಂಥ ಗಿಡನ ರಕ್ಷಿಸ್ಕೋಬೇಕು. ಆ ಮನಸ್ಸು ದೃಢ ಅಂತಕ್ಕಂಥದ್ದು ಆದಾಗ ಆವಾಗ ನಾವು ಅದಕ್ಕೆ ಆನೆಯನ್ನು ಕಟ್ಟಾಕಿದ್ರೂ ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಹಾಗಾಗಿ ಫಸ್ಟಲ್ಲಿ ನಾವೇನು ಮಾಡಬೇಕು, ನಮ್ಮ ಮನಸ್ಸನ್ನು ಹುಷಾರಾಗಿ ಕಾಪಾಡ್ಕೋಬೇಕು. ಬೇಗ ನಾವು ಯಾವುದಕ್ಕೂ ಕೂಡ ಇವಾಗ ಹೆಂಗೆ ಅಂತಂದರೆ, ಯಾರೋ ಏನೋ ಮಾರ್ತಾ ಇದ್ದಾರಂತೆ, ಒಂದು ಡಬ್ಬ ಫ್ರೀ ಅಂತಂದರೆ ಫಸ್ಟಲ್ಲಿ ಹೋಗ್ಬಿಡ್ತೀವಿ ನಾವು, ಕ್ಯೂನಲ್ಲಿ ಫಸ್ಟ್ ನಿಂತಿರ್ತೀವಿ. ಯಾಕೆ ಅಂತಂದರೆ ಅದಕ್ಕೆ ಎಷ್ಟು ರೇಟು ಅನ್ನೋದು ನೋಡೋದಕ್ಕೆ ಹೋಗಲ್ಲ. ಡಬ್ಬ ಫ್ರೀ. ಇಲ್ಲಾಂದರೆ ಏನೋ ಕಾಫಿ ಪುಡಿ ಮಾರ್ತಾ ಇದಾರಂತೆ, ಅದಕ್ಕೊಂದು ಸ್ಟೀಲ್ ಡಬ್ಬಿ ಫ್ರೀ ಅಂತಾನೆ ಫಸ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಡ್ತೀವಿ. ಅಲ್ಲಿ ನಮಗೆ ಕಾಫಿ ಪುಡಿ ಅಲ್ಲ, ಅದು ಟೇಸ್ಟ್ ಹೆಂಗಿದೆ, ಕಾಫಿ ಪುಡಿ ಹೆಂಗಿದೆ, ಚಿಕೋರಿ ಎಷ್ಟು ಮಿಕ್ಸ್ ಮಾಡಿದ್ದಾರೆ ನಮ್ಗೆ ಅದು ಬೇಕಾಗಲ್ಲ. ಸ್ಟೀಲ್ ಡಬ್ಬಿ ಕೊಡ್ತಾ ಇದ್ದಾರೆ, ನಮ್ಗೆ ಅಷ್ಟೇ ಬೇಕು. ಅಂದರೆ ಏನಾಗ್ತದೆ ಅಂದರೆ ಸಣ್ಣ ಪುಟ್ಟದಕ್ಕೂ ನಾವು ಟೆಂಪ್ಟ್ ಆಗಿಬಿಡ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಜೀವನನ ಹಾಳು ಮಾಡ್ಕೊಳೋ ಥರ ನೋಡ್ತಾ ಇದ್ದೀವಿ.
ಡಬ್ಬ ಅಷ್ಟೇ, ಭಾಗ್ಯಗಳು ಡಬ್ಬಗಳಿಗೆ ಬಲಿ ಆಗ್ಬಿಡ್ತಾ ಇದೀವಿ ನಾವು. ಹಾಗಾಗಿ ಯಾವತ್ತಿಗೂ ಕೂಡ ಸಣ್ಣ ಸಣ್ಣದಕ್ಕೆ ನಾವು ಟೆಂಪ್ಟ್ ಆಗಬಾರ್ದು, ತಲೆ ಕೆಡಿಸ್ಕೋಬಾರ್ದು. ಎಲ್ಲದನ್ನು ಕೂಡ ಯೋಚನೆ ಮಾಡಬೇಕು. ಅದರಲ್ಲೂ ಎಸ್ಪೆಷಲಿ ಫ್ರೀ ಅಂತಂದರೆ ತುಂಬ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಅದ್ರ ಹಿಂದೆ ಮೋಸ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಯಾವುದೂ ಕೂಡ ಜೀವನದಲ್ಲಿ ಫ್ರೀ ಅಂತಕ್ಕಂಥದ್ದು ಸಿಗೋದಿಲ್ಲ. ಒಂದು ಬೆಲೆ ಕೊಟ್ಟೇ ಇನ್ನೊಂದನ್ನು ನಾವು ಪಡ್ಕೋಬೇಕು. ಇವಾಗ ಒಂದು ವಸ್ತುನ ನಾವು ತಗೋಬೇಕು ಅಂದರೆ ಮೇಲಿನ ವಸ್ತು ಪಕ್ಕಕ್ಕಿಟ್ಟೇ ಈ ವಸ್ತುನ ತಗೋಬೇಕು. ಯಾವುದೂ ಕೂಡ ನಾವು ಬಿಟ್ಟಿಯಾಗಿ ಒಂದು ಜೀವನ ಆಗಲಿ, ಒಂದು ಸಂಪಾದನೆ ಆಗಲಿ, ಅಥವಾ ಒಂದು ಹೆಂಡತಿ ಮಕ್ಕಳಾಗಲಿ, ನಮ್ಮೊಂದು ಆಯಸ್ಸಾಗಲಿ, ಆರೋಗ್ಯ ಆಗಲಿ, ಯಾವುದೇ ಆಗಿದ್ರೂ ಕೂಡ ಒಂದನ್ನು ಕೊಟ್ಟೇ ಒಂದನ್ನು ತಗೋಬೇಕು. ಜೀವನ ಎಲ್ಲ ಓಡ್ತೀವಂತೆ, ಆರೋಗ್ಯನ ತಲೆ ಕೆಡಿಸ್ಕೊಂಡಿದ್ದೀರಾ, ಮತ್ತು ನಮ್ಮ ನೆಮ್ಮದಿನ ಕೆಡಿಸ್ಕೊಂಡು ಹೆಂಡತಿ ಮಕ್ಕಳನ್ನ ಪಕ್ಕಕ್ಕಿಟ್ಟು ಜೀವನ ಎಲ್ಲ ಓಡ್ತೀವಂತೆ. ಬೈಲ್ನಲ್ಲಿ ಕುದುರೆ ಓಡ್ದಂಗೆ ಓಡ್ತೀವಿ. ಕಡೆಗೆ ಏನಾಗುತ್ತೆ, ಎಲ್ಲ ಓಡೋ ಅಷ್ಟೊತ್ತಿಗೆ ಇತ್ಲ ಕಡೆ ಪ್ರೀತಿ ವಿಶ್ವಾಸನೂ ಕಳ್ಕೊಂಡಿರ್ತೀವಿ ಸಂಬಂಧಗಳಲ್ಲಿ. ಆಮೇಲಿಂದ ದುಡ್ಡನ್ನು ಕಳ್ಕೊಂಡಿರ್ತೀವಿ, ಆರೋಗ್ಯನೂ ಕಳ್ಕೊಂಡಿರ್ತೀವಿ. ಕಡೆಗೆ ಇವನ್ನೆಲ್ಲ ಇಟ್ಟು ಕಡೆಗೆ ಹಾಸ್ಪಿಟಲ್ಗಳಿಗೆ ಅಲ್ಲಿ ಇಲ್ಲಿ ಒದ್ದಾಡ್ತಾ ಇರ್ತೀವಿ. ಹಾಗಾಗಿ ನೆಮ್ಮದಿ ಅಂತಕ್ಕಂಥದ್ದು ತುಂಬ ಮುಖ್ಯ. ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ತುಂಬ ಮುಖ್ಯ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಣ್ಣದನ್ನು ನಾವು ಪ್ರೀತಿ ವಿಶ್ವಾಸದಲ್ಲಿ ಕಾಣ್ತಕ್ಕಂಥದ್ದು. ಯಾರ ಒಂದು ಭಾವನೆಗಳಿಗೆ ಬೆಲೆ ಕೊಡಲ್ಲ, ಏನು ಮಾಡಲ್ಲ. ಈ ತಾಯಿ ಆಗಿರ್ತಕ್ಕಂಥವಳು ಇದ್ಲಂತೆ ಒಂದು ಮನೆಯಲ್ಲಿ. ತಾಯಿ ಯಾವಾಗ್ಲೂ ಸೇವೆ ಮಾಡ್ತಾ ಇದ್ಲಂತೆ ಮಕ್ಕಳಿಗೆ. ಆದರೆ ಮಗ ಬಂದು ಯಾವಾಗಲೂ ಗಲಾಟೆ ಮಾಡ್ತಾ ಇದ್ದಂತೆ. ನೀನು ಹಂಗೆ ಮಾಡ್ತೀಯ, ನೀನು ಹಿಂಗೆ ಮಾಡ್ತೀಯ, ಅಮ್ಮ ನೀನು ಸರಿ ಇಲ್ಲಮ್ಮ, ನೀನು ಆ ಥರ ಮಾಡ್ತೀಯ, ನೀನು ಈ ಥರ ಮಾಡ್ತೀಯ ಅಂತ ಬಿಟ್ಟು ಅಂತ. ಆವಾಗ ತಾಯಿ ಕೇಳದಂತೆ, ಅಲ್ಲ ಕಂದ, ನಿನಗೆ ಎಷ್ಟೆಲ್ಲ ನೋಡ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದ ಕೂಡ ಹಾಗೆ ಹೇಗೆ ಅಂತ. ನಿನಗೆ ಕೂಲಿ ಬೀಸಾಕ್ತೀನಿ ಬಿಡು ಅಂತ ಹೇಳದ್ನಂತೆ. ಯಾರು ಮಗ, ನೀನೇನು ಮಾಡಿದ್ದೀಯ, ನಿನಗೆ ಕೂಲಿ ಬೀಸಾಕ್ತೀನಿ ಬಿಡು ಅಂತ ಬಿಟ್ಟಂತ. ಹೌದಾ ಸರಿಯಪ್ಪ, ಹಾಗಾದ್ರೆ ನೀನು ಎಷ್ಟು ಕೂಲಿ ನನಗೆ ಕೊಡಬೇಕು ಅಂತೇಳ್ಬಿಟ್ಟು ನಾಳೆ ಬರೆದಿಡ್ತೀನಿ ಅಂತೇಳ್ಬಿಟ್ಟು ದೊಡ್ಡ ಲಿಸ್ಟು ಬರೆದು ಇಟ್ಲಂತೆ ಮಗನ ಮುಂದ್ಗಡೆ. ಏನು ನೀನು ಹುಟ್ಟಿದಾಗಲಿಂದ ಏನೇನು ಕಷ್ಟಪಟ್ಟಿದ್ದೀನಿ ನಾನು, ಎಷ್ಟೆಲ್ಲ ಇದನ್ನು ಮಾಡ್ಕೊಂಡಿದ್ದೀನಿ ನಾನು, ಎಷ್ಟು ತ್ಯಾಗ ಮಾಡಿದ್ದೀನಿ, ನನ್ನ ಶಾರೀರಿಕವಾಗಿರತಕ್ಕಂಥ ಒಂದು ಆರೋಗ್ಯನ ಎಷ್ಟು ಕೆಡಿಸ್ಕೊಂಡಿದ್ದೀನಿ, ಮಾನಸಿಕವಾಗಿರತಕ್ಕಂಥ ಆರೋಗ್ಯ ಎಷ್ಟು ಕೆಡಿಸ್ಕೊಂಡಿದ್ದೀನಿ ಎಲ್ಲ ಬರೆದು ಮಗನ ಮುಂದೆ ಇಟ್ಲಂತೆ. ಆವಾಗ ಮಗ ಅನ್ಕೊಂಡಂತೆ, ನಾನು ಖಂಡಿತ ತಾಯಿ ಋಣ ತೀರ್ಸೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟಂತೆ. ತಾಯಿ ಋಣ ಅಂತಕ್ಕಂಥದ್ದು ಎಷ್ಟು ದೊಡ್ಡದು ಅಂತಂದರೆ, ತಾಯಿ ಹೊಟ್ಟೆನಲ್ಲಿ ಇರ್ತಕ್ಕಂಥ ಮಗು ಒಂದು ಕಡೆಯಿಂದ ಒಂದು ಕಡೆಗೆ ತಿರ್ಕೊಳತ್ತಂತೆ. ಆ ಒಂದು ಕಡೆಯಿಂದ ಒಂದು ಕಡೆಗೆ ತಿರ್ಕೊಂಡಾಗ ಅಮ್ಮ ಅಂತಾಳಂತೆ ಆ ತಾಯಿ. ಅಂದರೆ ಆ ಒಂದು ಬಾಧೆ, ಅಷ್ಟು ಋಣನ ಕೂಡ ಒಬ್ಬ ಮಗ ಅಂತಕ್ಕಂಥದ್ದು ತೀರ್ಸೋದಕ್ಕೆ ಆಗೋದಿಲ್ವಂತೆ. ಒಂದು ಮೂಳೆಯನ್ನು ಮುರಿದು ಬಿಟ್ರೆ ಹಿಂಗೆ ಅದನ್ನು ಒಂದು ಡೆಲ್ ಅಂತ ಕರೀತಾರಂತೆ. ಡೆಲ್ ಅಂತ ಅದನ್ನು ಅಳಿತಾರಂತೆ. ಅಂದರೆ ಒಂದು ಮೂಳೆಯನ್ನು ಮುರಿದಾಗ ಉಂಟಾಗ್ತಕ್ಕಂಥ ನೋವನ್ನು ಒಂದು ಡೆಲ್ ಅಂತ ಕರೀತಾರಂತೆ. ಒಂದು ತಾಯಿ ನ್ಯಾಚುರಲ್ ಡೆಲಿವರಿಗಳು ಇವಾಗ ಬಿಡಿ ಹೊರಟೋಗ್ಬಿಟ್ಟಿದೆ. ಅದಕ್ಕೆ ಆ ತಾಯ್ತನ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾರಿಗೂ ಕೂಡ. ನ್ಯಾಚುರಲ್ ಡೆಲಿವರಿ ಆದಾಗ 7 ರಿಂದ 8 ಡೆಲ್ ನೋವನ್ನು ಅನುಭವಿಸ್ತಾಳಂತೆ ತಾಯಿ ಆಗಿರ್ತಕ್ಕಂಥವಳು. ಆ ಮಗುನ ಹೆರಬೇಕಾಗಿದ್ರೆ ಹಿಂದಿನ ಕಾಲದಲ್ಲಿ 4-5 ಮಕ್ಕಳನ್ನ ಹೆತ್ತು ಪಾಪ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ತಾಯಿ ಋಣನ ನಾವು ತೀರಿಸ್ಕೊಳೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಾವನೆಗಳಿಗೆ ಬೆಲೆ ಕೊಡಬೇಕು. ಹೆಂಡತಿಗೆ, ಮಕ್ಕಳಿಗೆ ಟೈಮ್ ಕೊಡಬೇಕು, ಭಾವನೆಗಳಿಗೆ ಬೆಲೆ ಕೊಡಬೇಕು, ಸಂಬಂಧಗಳನ್ನು ಗಟ್ಟಿ ಮಾಡ್ಕೋಬೇಕು, ಆರೋಗ್ಯದ ಕಡೆ ಗಮನ ಕೊಡಬೇಕು, ಆಮೇಲೆ ಶರೀರದ ಕಡೆ ಗಮನ ಕೊಡಬೇಕು. ಇವೆಲ್ಲ ಕೊಟ್ಟು ನಮ್ಮ ಒಂದು ಇದನ್ನು ನಾವು ನೋಡ್ಕೋಬೇಕು. ಇಲ್ಲ ಅಂತಂದರೆ ಬರ್ತಾ ಏನಾಗೋಗ್ಬಿಡುತ್ತೆ ಅಂತಂದರೆ ರೋಗದ ಇದಾಗೋಗ್ಬಿಡುತ್ತೆ, ಏನು ರೋಗದ ಮೂಲ ಆಗಿಬಿಡುತ್ತೆ. ಅದಕ್ಕೆ ನಾವು ಯಾವತ್ತೂ ಕೂಡ ಶರೀರನ ರೋಗದ ಮೂಲ ಮಾಡ್ಕೋಬಾರ್ದು. ಎಷ್ಟೋ ಸಲ ಸಂಬಂಧಗಳನ್ನು ನಾವು ಇಲ್ದಿರ, ಫ್ರೆಂಡ್ಶಿಪ್ ಇಲ್ದಿರ ಈ ಥರ ಆದರೂ ಕೂಡ ಆರೋಗ್ಯಗಳು ಕೆಡುತ್ತಂತೆ. ಅಂದರೆ ಮಾನಸಿಕವಾಗಿ ಆರೋಗ್ಯ ಕೆಟ್ಟು ಬಿಡುತ್ತೆ. ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಸಂಬಂಧಗಳು ಗಟ್ಟಿಯಾಗಿರ್ಬೇಕು. ಸಂಬಂಧಗಳು ಗಟ್ಟಿಯಾಗಿರ್ಬೇಕು ಅಂತಂದರೆ ಸ್ವಲ್ಪ ಆ ಓಡೋದನ್ನು ಕಡಿಮೆ ಮಾಡ್ಕೋಬೇಕು. ಅದು ಏನು ಓಡಿ ಸಾಧಿಸೋದು ಏನಿದೆ? ಬಯಲ್ದಾರಿನಲ್ಲಿ ಓಡಿ ಕುದುರೆ ಓಡ್ತಂತೆ, ಅದಕ್ಕೇನು ಗೊತ್ತಿಲ್ಲ, ಗುರಿ ಇಲ್ಲ ಆ ಥರ. ಹಾಗಾಗಿ ನಮಗೆ ಅಂತ ಒಂದು ಗುರಿ ಇಟ್ಕೋಬೇಕು. ಆ ಗುರಿಗೆ ತಕ್ಕಂತೆ ಓಡಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೌಕಟ್ಟು ಇಟ್ಕೊಂಡ್ರೆ ಸಾಕು. ಹಾಗಾಗಿ ಇದನ್ನು ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು 86ನೇ ಸೂತ್ರ. ಇದನ್ನು ಮುಂದಿನ ತಿಂಗಳ 2ನೇ ಶನಿವಾರ ಅದನ್ನು ಚರ್ಚೆ ಮಾಡೋಣ. ಮಾಯೆಯನ್ನು ದಾಟುವ ಉಪಾಯ ಹೇಳ್ತಾರೆ. ಆಯಿತು, ಇಷ್ಟು ಕೂಡ ಮಾಯೆಯ ಬಗ್ಗೆ ಚರ್ಚೆ ಆಯಿತು ನಾರದರು. ಈಗ 86ನೇ ಸೂತ್ರದಲ್ಲಿ ಹೇಳ್ತಾರೆ, ಕಸ್ತರತಿ ಮಾಯಾಂ. ಸಾರಿ 46 ಅದು ಹೇಳ್ತಾ ಎಲ್ಗೋ ಹೊರಟೋಗ್ತೀವಿ ಸರ್. ಮಾಯೆ 46ನೇ ಸೂತ್ರ. ಕಸ್ತರತಿ ಮಾಯಾಂ ಅಂತ ಪ್ರಶ್ನೆ ಕೇಳ್ತಾರೆ ನಾರದ್ರಲ್ಲಿ. ಯಾರು ಮಾಯೆಯನ್ನು ದಾಟ್ತಾರೆ? ಎಸ್ ಸಂಗಂ ತ್ಯಜತಿ. ಸಂಘನ ಬಿಟ್ಬಿಡ್ತಾರೆ. ಸಂಘನ ಅಂತಂದ್ರೆ ಏನು? ನಮ್ಮಲ್ಲಿರ್ತಕ್ಕಂಥ ಈ ಸಂಘನೆಲ್ಲ ಬಿಟ್ಬಿಟ್ಟು ಹೋಗೋದು ಅಂತಲ್ಲ. ದುಸ್ಸಂಗನ ಯಾರು ತ್ಯಜಿಸ್ತಾರೆ?
ಯೋ ಮಹಾನುಭಾವಂ ಸೇವತೆ, ಮಹಾನುಭಾವರನ್ನು ಯಾರು ಸೇವಿಸ್ತಾರೆ, ಪೆದ್ದಲ ಸೇವಿಂಚು ಬುದ್ಧಿನ ಅದುಪುಲೋ ಉಂಚು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಪೆದ್ದಲ ಸೇವಿಂಚು, ದೊಡ್ಡವ್ರನ್ನ ಯಾರು ಸೇವೆ ಮಾಡ್ತಾರೆ, ಹಿರಿಯರನ್ನ ಯಾರು ಸೇವೆ ಮಾಡ್ತಾರೆ ಅವರು. ನಿರ್ಮಮೋ ಭವತಿ, ಮಮಕಾರ ಇಲ್ದಿರ ಅಂದರೆ ಅಟ್ಯಾಚ್ಮೆಂಟ್ ಇಲ್ದಿರ ಯಾರು ಇರ್ತಾರೆ ಅವರು ಮಾಯೆಯನ್ನು ದಾಟ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಉತ್ತರವನ್ನು ಹೇಳ್ತಾರೆ. ಕಸ್ತರತಿ ಮಾಯಾಮ್, ಇದು 46ನೇ ಸೂತ್ರ. ಈ ಸೂತ್ರದ ಬಗ್ಗೆ ಮುಂದಿನ ತಿಂಗಳ 2ನೇ ಶನಿವಾರ ನಾವು ಚರ್ಚೆಯನ್ನು ಮಾಡೋಣ. ಇಲ್ಲಿಗೆ ಈ ಪ್ರವಚನವನ್ನು ಮುಗಿಸೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.